ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ತುಲಾರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ತುಲಾರಾಶಿಗೆ ಫೆಬ್ರವರಿ ತಿಂಗಳು ಅಷ್ಟೊಂದು ಆಶಾದಾಯಕವಾಗಿ ಕಂಡು ಬರ್ತಾಯಿಲ್ಲ. ಸವಾಲುಗಳು ಜಾಸ್ತಿ ಇರುತ್ತವೆ. ಗ್ರಹ ಬಲದ ಕೊರತೆ ಇರುತ್ತೆ. ಗ್ರಹ ಬಲವು ಅಷ್ಟು ಉತ್ತಮವಾಗಿರೋದಿಲ್ಲ. ನಾನಾ ರೀತಿಯ ಸವಾಲುಗಳು, ನಾನಾ ರೀತಿಯ ಒಂದು ಸಮಸ್ಯೆಗಳು, ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇವೆಲ್ಲವೂ ಈ ನವಗ್ರಹಗಳ ಒಂದು ಗೋಚಾರ ಅಥವಾ ಗ್ರಹಗಳ ಒಂದು ಪರಿವರ್ತನೆ ಆಗುವಂಥ ಒಂದು ಲೆಕ್ಕಾಚಾರಕ್ಕೆ ಅನುಗುಣವಾಗಿ ರಾಶಿಗೆ ಕೆಲವೊಂದು ಬಾರಿ ಉತ್ತಮ ಫಲವು, ಕೆಲವೊಂದು ರಾಶಿಗಳಿಗೆ ಅತ್ಯುತ್ತಮ ಫಲವು, ಮಧ್ಯಮ ಫಲವು, ಸಮ್ಮಿಶ್ರ ಫಲವು ಎಲ್ಲ ವ್ಯಕ್ತವಾಗಿರುತ್ತೆ. ಇವೆಲ್ಲ ಒಂದು ಪರಿವರ್ತನಾಶೀಲವಾದ ಚಕ್ರ ಆಗಿರುತ್ತೆ. ಅದೇನೇ ಕಾಲಚಕ್ರ ಅಂತ ಕರೀತಾರೆ, ಅಥವಾ ಸಾಮಾನ್ಯ ಭಾಷೆಯಲ್ಲಿ ಗ್ರಹಚಾರ ಅಂತೇಳಿ ಸಹ ಹೇಳ್ತಾರೆ. ಹಾಗಾಗಿ ಈ ಚಕ್ರ ಅನ್ನೋದು ನಿರಂತರವಾಗಿ ಅದರ ಒಂದು ಗತಿಶೀಲದ ಚಲನೆ ಇರುವ ಕಾರಣ ನಿಮಗೆ ಈ ಬಾರಿ ಈ ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳು ಅಷ್ಟೊಂದು ಅನುಕೂಲವಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಸಾವಧಾನ, ತಾಳ್ಮೆ ಬೇಕಾಗುತ್ತೆ. ಎಲ್ಲ ವಿಚಾರದಲ್ಲಿ ಮುನ್ನೆಚ್ಚರಿಕೆಗಳು ಖಂಡಿತ ಬೇಕಾಗುತ್ತೆ. ಅಲ್ಲಿ ಒಂದೊಂದಾಗಿ ಗ್ರಹಗಳ ಒಂದು ವಿಚಾರ ಗಮನಿಸಿದಾಗ ರವಿ ಅಥವಾ ಗ್ರಹಾಧಿಪತ ಸೂರ್ಯ ಭಗವಂತರು ನಿಮಗೆ ಆರಂಭದಿಂದಲೂ ನಿಮಗೆ 4ರ ಸ್ಥಾನ, ಬಳಿಕ ಅವರ ಪರಿವರ್ತನೆ 12ನೇ ತಾರೀಕಿಗೆ ಅಲ್ಲಿ ಕುಂಭರಾಶಿಗೆ ಪರಿವರ್ತನೆ 13ಕ್ಕೆ ಆಗ್ತಿದ್ದಂತೆ ನಿಮಗೆ ಅಲ್ಲಿ ಪಂಚಮದ ಸ್ಥಾನ. ಹಾಗಾಗಿ ಚತುರ್ಥ ಮತ್ತು ಪಂಚಮ ಎರಡೂ ಸ್ಥಾನಗಳು ನಿಮಗೆ ವಿರುದ್ಧವಾಗಿರುವ ಕಾರಣ ಅಲ್ಲಿ ವಿಶೇಷವಾಗಿ ಕೌಟುಂಬಿಕವಾದ ಸಮಸ್ಯೆಗಳಿಗೆ ಕಾರಕ ಆಗ್ಬೋದು. ಮಾತಿನ ಚಕಮಕಿಗಳು ಬರುವಂಥದ್ದು, ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರ್ಬೋದು, ತಂದೆ ಮಕ್ಕಳ ಮಧ್ಯೆ, ಅಥವಾ ಗಂಡು ಹೆಣ್ಣಿದ್ರೆ ಮಧ್ಯೆ, ಬಂಧುಗಳ ಜೊತೆಗೆ, ಸಹೋದರರ ಜೊತೆಗೆ. ಹಾಗಾಗಿ ಅನೇಕ ರೀತಿಯ ಅತೃಪ್ತಿಯ, ಹತಾಶೆಯ ಘಟನೆಗಳು ಮನೆಯಲ್ಲಿಯೂ ಕೌಟುಂಬಿಕವಾಗಿ ಆಗ್ಬೋದು. ಅದೇ ರೀತಿ ಸಾರ್ವಜನಿಕ ಜೀವನದಲ್ಲೂ ಸಹ ಹಾಗೆ ನಿಮ್ಮ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಅವೆಲ್ಲ ಈಗ ನಿಧಾನಗತಿ ಆಗ್ಬೋದು. ಅಥವಾ ನಿಮ್ಮ ಮೇಲೆ ಏನಾದರೂ ಕೆಲವರಿಗೆ ಅವಿಶ್ವಾಸ ಅಥವಾ ಅನುಮಾನಗಳು ಉತ್ಪನ್ನ ಆಗುವಂಥದ್ದು. ಇಷ್ಟು ದಿನ ನಿಮ್ಮ ಜೊತೆಗೆ ಚೆನ್ನಾಗಿದ್ದಂಥ ವ್ಯಕ್ತಿಗಳು ಈಗ ದಿಢೀರಾಗಿ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು, ಅಥವಾ ನಿಮ್ಮ ವಿರುದ್ಧವಾಗಿ ಏನಾದರೂ ಸಂಚಲನ ಮಾಡುವಂಥ ಇತ್ಯಾದಿ ಪ್ರಕರಣಗಳು ನಿಮಗೆ ಆ ರವಿಯ ಒಂದು ವೈರುಧ್ಯದಿಂದ ಬರ್ಬೋದಾಗಿದೆ. ಜೊತೆಗೆ ಮನಸ್ಸಿಗೆ ಆಘಾತ ಆಗುವಂಥ ಕೆಲವು ಘಟನೆಗಳು ಜರುಗ್ಬೋದು. ಅದೇ ರೀತಿ ಅವಮಾನಕರವಾದ ಘಟನೆಗಳು ನಿಮಗೆ ಜರುಗುವಂಥ ಸಾಧ್ಯತೆ ಮನೆಯಲ್ಲಿಯೋ ಅಥವಾ ವೃತ್ತಿ ಜಾಗದಲ್ಲೋ ಅಥವಾ ಪ್ರಯಾಣ ಕಾಲದಲ್ಲೂ ಆಗಂತುಕರು ಅಂದರೆ ಯಾರಿಗೆ ಪರಿಚಯ ಇಲ್ಲದ ವ್ಯಕ್ತಿಗಳದ್ದು ಅವಮಾನಗಳು ಆಗ್ಬೋದಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಸ್ವಲ್ಪ ಮನಸ್ಸು, ಮಾತು, ನಡವಳಿಕೆ ವಿಚಾರ, ಸಾರ್ವಜನಿಕ ಜೀವನ, ಬಾಂಧವ್ಯ ಇವೆಲ್ಲವನ್ನು ಅಂದರೆ ರಿಲೇಷನ್ಶಿಪ್ಗಳು ಅಂತ ಹೇಳ್ತಾರೆ, ಅವೆಲ್ಲ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಅದೇ ರೀತಿ ಕೆಲವೊಂದು ವೈರುಧ್ಯವಾದ ಘಟನೆಗಳು ಅದು ನಿಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಅಂಥ ಘಟನೆಗಳು ಬಂದಾಗ ನೀವು ತಾಳ್ಮೆಯನ್ನು ಕಳೆದುಕೊಳ್ಳದೆ ಸಂಯಮದಿಂದ ವರ್ತನೆ ಮಾಡಬೇಕಾಗತ್ತೆ. ಮನಸ್ಸಲ್ಲಿ ಖಿನ್ನತೆ, ವ್ಯಥೆ ಮತ್ತು ಭಯಗಳು ಸ್ವಲ್ಪ ಹೆಚ್ಚಳ ಆಗುತ್ತೆ. ಕೆಲವೊಬ್ಬರಿಗೆ ಚಿಂತೆ, ಒತ್ತಡಗಳು ಹೆಚ್ಚಳ ಆಗ್ಬೋದು. ವೃತ್ತಿ ಜಾಗದಲ್ಲೂ ಸಹ ಹಾಗೆ ಮೇಲಾಧಿಕಾರಿಗಳ ಜೊತೆಗೆ ಅಥವಾ ವೃತ್ತಿ ಬಾಂಧವರು ಅಂದರೆ ಸಹೋದ್ಯೋಗಿಗಳ ಜೊತೆಗೆ ಇಂಥ ಒಂದು ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಹಾಗಾಗಿ ರವಿಯ ಒಂದು ಅನಾನುಕೂಲತೆ ನಿಮಗೆ ಈ ತಿಂಗಳಲ್ಲಿ ಇಂತಹ ಸಮಸ್ಯೆಗಳಿಗೆ ಕಾರಕ ಆಗ್ಬೋದು. ಆ ಬಳಿಕ ಒಂದು ಮಂಗಳನ ವಿಚಾರ ಗಮನಿಸಿದಾಗಲೂ ಮಂಗಳನು ಸಹ ನಿಮಗೆ ಈ ತಿಂಗಳಲ್ಲಿ ಅಷ್ಟೊಂದು ಲಾಭದಾಯಕವಾಗಿಲ್ಲ. ಆತನಿಗೆ ವಕ್ರಗತಿ 24ರವರೆಗಿರುತ್ತೆ. ಆ ವಕ್ರಗತಿ ಮುಗಿದ ಬಳಿಕೂ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ನವಮದ ಸ್ಥಾನವಾಗಿರೋ ಕಾರಣ ಅಲ್ಲಿ ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಅಡೆತಡೆಗಳು ಬರುವಂಥದ್ದು, ಅಥವಾ ವೃತ್ತಿಯಲ್ಲಿ ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಜೊತೆಗೆ ಮಾಡುವಂಥ ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆಗಳು ಎದುರಾಗುವಂಥದ್ದು ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಮಂಗಳನ ಅನುಗ್ರಹದ ಕೊರತೆ ಕಾರಣ ನಿಮಗೆ ಹಣಕಾಸಿನ ಕೊರತೆಗೆ ಸಹ ಕೆಲವೊಮ್ಮೆ ಬರ್ಬೋದು. ಅಥವಾ ಸಾಲ ಮಾಡುವಂಥ ಪ್ರಮೇಯ, ಮಾಡಿದ ಸಾಲವನ್ನು ತೀರಿಸಲಿಕ್ಕೆ ಕಷ್ಟ ಆಗುವಂಥದ್ದು, ಸಾಲಗಾರರ ನೋಟಿಸು, ಸಾಲಗಾರರ ಕಾಟ ಇವೆಲ್ಲ ಬರೋದು. ಅಥವಾ ಏನಾದರೂ ನೀವು ಅಡ ಇಟ್ಟಂಥ ಒಡವೆನೋ, ವಸ್ತುನೋ, ಚಿನ್ನನೋ ಅವೆಲ್ಲ ಈಗ ಅದು ಹರಾಜಾಗುವಂಥ ಪ್ರಮೇಯಗಳು, ಇವೆಲ್ಲ ಒಂದು ಆಕಸ್ಮಿಕವಾಗಿ ನಿಮಗೆ ಅಹಿತಕರವಾದ ಒಂದು ಘಟನೆಗಳು ಜರುಗುವಂಥ ಸಾಧ್ಯತೆ ಮಂಗಳನ ಪರಿಣಾಮ ಬರ್ಬೋದು. ಆಗಲೇ ಹೇಳಿದ್ದೇನೆ, ಬುಧನ ಅನುಗ್ರಹ ನಿಮಗೆ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಅದು ಹೊರತು ನಿಮಗೆ ಬೇರೆ ಯಾವುದೋ ಗ್ರಹಗಳು ಅಷ್ಟು ಪೂರಕವಾಗಿಲ್ಲ. ಬುಧನ ಅನುಗ್ರಹ ನಿಮಗೆ ಅದರಲ್ಲೂ ತಿಂಗಳ ಆರಂಭದಲ್ಲಿ 10 ದಿನಗಳವರೆಗೆ ಅಷ್ಟೇ ಇರುತ್ತೆ. ಈ ತಿಂಗಳ ಆರಂಭದಲ್ಲಿ ಆ ಬುಧನು ಯಾವಾಗ ಮಕರದಲ್ಲಿ ಇರುವ ಕಾರಣ ಆ ಮಕರದಲ್ಲಿರುವಂಥ 10 ದಿನಗಳವರೆಗೆ ನಿಮಗೆ ಇದು ಬುಧನ ಅನುಗ್ರಹ ಇರುತ್ತೆ. ಬುಧನು ನಿಮಗೆ ಕೆಲವೊಂದು ವಿಚಾರಕ್ಕೆ ಸಹಾಯ ಖಂಡಿತ ಮಾಡ್ತಾನೆ. ಹಾಗಾಗಿ ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ಹಣಕಾಸಿಗೆ ಸಂಬಂಧಪಟ್ಟು, ಜೊತೆಗೆ ಸ್ವಂತವಾದ ಏನಾದರೂ ನಿರ್ಧಾರಗಳು ತೆಗೆದುಕೊಳ್ಳಿಕ್ಕೆ ಉತ್ತಮವಾದ ಅವಕಾಶಗಳನ್ನು ಕೊಡುವಂಥದ್ದು. ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ನಿಮಗೆ ಏನಾದರೂ ಕೆಲವೊಬ್ಬರಿಗೆ ಪ್ರಮೋಷನ್, ಬಡ್ತಿ ಇಲ್ಲ ಸಿಗಲಿಕ್ಕೆ ಅಂದರೆ ತಾತ್ಕಾಲಿಕವಾಗಿ ಇವೆಲ್ಲ ಕೇವಲ 10 ದಿನಗಳಷ್ಟೇ ನಿಮಗೆ ಬುಧನ ಅನುಗ್ರಹ ಇರುತ್ತೆ. ಫೆಬ್ರವರಿ ಆರಂಭದಿಂದ 10ರವರೆಗೆ ಅಷ್ಟೇ ನಿಮಗೆ ಬುಧನ ಅನುಗ್ರಹ. ಯಾವಾಗ ಅಲ್ಲಿ 10ನೇ ತಾರೀಕು ಬೆಳಗ್ಗೆ ಬುಧನ ಪರಿವರ್ತನೆ ಆಗುತ್ತೆ, ಕುಂಭರಾಶಿಗೆ ಹೋದಂತೆ ನಿಮಗೆ ಬುಧನ ಅನುಗ್ರಹ ಸಲ ನಿಂತು ಹೋಗುತ್ತೆ. ಹಾಗೆ ಇವೆಲ್ಲ ಸ್ವಲ್ಪ ಗಮನದ ಇಟ್ಕೊಳ್ಳುವಂಥದ್ದು.
ಇನ್ನು ಗುರುವಿನ ಬಲ ನಿಮಗೆ ಹಿಂದೆನೂ ಇರಲಿಲ್ಲ, ಈಗ ಗುರುವಿಗೆ ರುಜಿಗತಿ ಬರುತ್ತೆ, ಆಗಲೂ ನಿಮಗೆ ಗುರುವಿನ ಬಲ ಇರೋದಿಲ್ಲ. ಅಷ್ಟಮದ ಸ್ಥಾನ ಅಂದರೆ 8ನೇ ಮನೆ ಅಷ್ಟಮದಲ್ಲಿರುವಂಥ ಗುರು ನಿಮಗೆ ಅಷ್ಟೇನು ಉತ್ತಮ ಫಲವನ್ನು ಕೊಡುವಂಥ ಸಾಧ್ಯತೆ ಇರೋದಿಲ್ಲ. ಅದು ಆರೋಗ್ಯಕ್ಕೆ ಅಡ್ಡ ಪರಿಣಾಮ ಬರ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಹೆಚ್ಚಳ ಆಗ್ಬೋದು. ಹೊಸದಾಗಿ ಕೆಲವರಿಗೆ ಕೈ ಕಾಲು ನೋವು, ಮಂಡಿ ನೋವು, ಹೊಟ್ಟೆ ನೋವು, ಅಜೀರ್ಣ ಸಮಸ್ಯೆ ಇತ್ಯಾದಿಲ್ಲ ಕಾಣುವಂಥದ್ದು. ಆಹಾರ ದೋಷದಿಂದ, ನೀರಿನ ದೋಷದಿಂದ ಏನಾದರೂ ತೊಂದರೆಗಳು ಉತ್ಪನ್ನ ಆಗುವಂಥದ್ದು. ಈ ರೀತಿ ಗುರುವಿನ ಒಂದು ಅನುಗ್ರಹದ ಕೊರತೆ, ಅಷ್ಟಮದ ಗುರುವಿನ ಕಾರಣ ನಿಮಗೆ ಇಂಥ ಒಂದು ಅನಾರೋಗ್ಯದ ಸಮಸ್ಯೆ, ಮನೆಯಲ್ಲಿ ಅಶಾಂತಿಯ ವಾತಾವರಣ, ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹ, ಮನೆಯಲ್ಲಿಯೂ ಪತ್ನಿ ಮಕ್ಕಳ ಜೊತೆಗೆ ಸಹ ಭಿನ್ನ ಅಭಿಪ್ರಾಯಗಳು ಬರುವಂಥ ವಿಚಾರಗಳು ಬರ್ಬೋದಾಗಿದೆ. ಹಾಗಾಗಿ ಈಗ ಗುರುವು ಸಹ ನಿಮಗೆ ವಿರುದ್ಧವಾಗಿ ಸ್ಥಿರಂಥ ಪರಿಣಾಮ ಗಮನಿಸ್ಬೋದು. ಇನ್ನು ಶುಕ್ರಾನುಗ್ರಹದ ವಿಚಾರ ಗಮನಿಸಿದಾಗ ನಿಮ್ಮ ರಾಶಿಯಾಧಿಪತಿ ಶುಕ್ರನೇ ಆಗಿದ್ದರೂ ಈ ತಿಂಗಳಲ್ಲಿ ಮಾತ್ರ ನಿಮಗೆ ಶುಕ್ರನ ಅನುಗ್ರಹ ಕಡಿಮೆ ಇರುತ್ತೆ. ಶುಕ್ರನು 6, 7, 10ರ ಸ್ಥಾನದಲ್ಲಿ ಯಾವಾಗಲೂ ವಿರುದ್ಧ ಫಲವನ್ನು ಕೊಡ್ತಾರೆ, ಯಾವಾಗಲೂ ಹೇಳ್ತಾ ಇರ್ತೇನೆ. ಈಗ ಬಂದಿರೋದು ನಿಮಗೆ 6ನೇ ಸ್ಥಾನದ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಇರುವಂತಹ ಮೀನ ರಾಶಿಯಲ್ಲಿ ಕುಳಿತುವಂತಹ ಆ ಒಂದು ಶುಕ್ರನ ವಿಚಾರ. ಹಾಗಾಗಿ ಶುಕ್ರನು ನಿಮಗೆ ಅಷ್ಟೊಂದೀಗ ಪೂರಕವಾದ ಒಂದು ಫಲಿತಾಂಶವನ್ನು ಕೊಡೋದಿಲ್ಲ. ವಿರುದ್ಧವಾದ ಪರಿಣಾಮಗಳು ಶುಕ್ರನಿಂದ ಆಗ್ಬೋದಾಗಿದೆ. ವ್ಯಕ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಷ್ಟ ಕಷ್ಟಗಳಾಗುವಂಥದ್ದು, ಶತ್ರು ಪೀಡೆಗಳು ಹೆಚ್ಚಳಾಗುವಂಥದ್ದು, ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಳ್ಳಲು ನಿಮಗೆ ವಿಫಲರಾಗುವಂಥದ್ದು, ವಿರುದ್ಧ ಲಿಂಗದವರ ಜೊತೆಗೆ ವಾಗ್ವಾದ, ವಿರುದ್ಧ ಲಿಂಗದಿಂದ ಕಲಹಗಳು ಬರುವಂಥದ್ದು, ಆ ರೀತಿ ಅವಮಾನಕರವಾದ ಘಟನೆಗಳು, ಮಾತಿನ ಚಕಮಿಗಳು ಇವೆಲ್ಲ ಹೆಚ್ಚಳಾಗುತ್ತೆ. ಹಾಗಾದರೆ ಇತರ ಗ್ರಹಗಳು ಸಹ ನಿಮಗೆ ಇದೇ ರೀತಿಯ ಪರಿಣಾಮ ಕೊಡ್ತವೆ. ಉದಾಹರಣೆಗೆ ಅಲ್ಲಿ ರವಿಯು ಸಹ ಕಲಹಕ್ಕೆ ಪ್ರೇರಕವಾಗಿದ್ದಾನೆ, ಮಂಗಳನು ಸಹ ವಿರುದ್ಧವಾಗಿರ್ತಾನೆ, ಗುರುವು ಸಹ ಇಂಥ ಒಂದು ಕೆಲಸಕ್ಕೆ. ಹಾಗಾಗಿ ಶುಕ್ರನು ಸಹ ಇದೇ ರೀತಿಯ ಫಲಿತಾಂಶ ಕೊಟ್ಟು ಅವಾಗ ಮಲ್ಟಿಪ್ಲೈ ಆಗುತ್ತೆ. ಒಂದು ಈಗ ಕಲಹ ಜಗಳ ಅಂತ ಒಂದು ಗ್ರಹದಿಂದ ಬಂದರೆ ಇನ್ನೊಂದು ಗ್ರಹನು ಅದೇ ಸೂಚಿಸಿದರೆ ಅವಳು ಅದರ ಒಂದು ಪರಿಣಾಮದ ಇಂಟೆನ್ಸಿಟಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಹಾಗೆ ನೀವು ಗಮನಿಸ್ಕೊಳ್ಳಿ, ನಿಮಗೆ ಈ ತಿಂಗಳಲ್ಲಿ ಒಂದು ಶುಕ್ರನು ವಿರುದ್ಧವಾಗಿರೋ ನಿಮ್ಮ ರಾಶಿಯಾಧಿಪತಿ ಸಹ ನಿಮ್ಮ ಬೆಂಬಲಕ್ಕೆ ಇಲ್ಲ. ಹಾಗಾಗಿ ನಿಮ್ಮ ಜನರು ನಿಮಗೆ ವಿರುದ್ಧ ಆಗ್ಬೋದು, ನಿಮ್ಮ ಸ್ವಂತದವರ ನಿಮಗೆ ಈಗ ವಿರುದ್ಧವಾಗಿ ನಿಲ್ಲುವಂಥದ್ದು, ಇಂಥ ತಿರುಗುಬಾಣವಾಗುವಂಥ ಘಟನೆಗಳು ಜರುಗುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಹಣಕಾಸಿನ ವಿಚಾರ ಅಪವ್ಯಯ ಆಗುತ್ತೆ, ದುರ್ವ್ಯಯ ಆಗುತ್ತೆ, ಅನಿರೀಕ್ಷಿತ ಖರ್ಚು ಬರ್ಬೋದು, ನಷ್ಟಗಳಿಗೆ ಒಳಗಾಗ್ಬೋದು. ಹಾಗಾಗಿ ಹಣಕಾಸಿನ ವಿಚಾರ ಸಹ ತುಂಬ ಒಂದು ಮುನ್ನೆಚ್ಚರಿಕೆ ಬೇಕು. ಇನ್ನು ಶನಿ ಮಹಾತ್ಮರು ನಿಮಗೆ ಹಿಂದೆನೂ ಪೂರಕವಾಗಿರಲಿಲ್ಲ, ಈಗಲೂ ಅವರು ನಿಮಗೆ ವಿರುದ್ಧವಾದ ಸ್ಥಿತಿಯಲ್ಲಿದ್ದಾರೆ. ಪಂಚಮದ ಶನಿ ಆಗಿರೋ ಕಾರಣ ಇಲ್ಲಿನೂ ಹಾಗೆ ನಿಮಗೆ ಅನೇಕ ರೀತಿಯ ವಾಗ್ವಾದಗಳು, ಕಿರಿಯರ ಜೊತೆ ಕಲಹ, ಮಕ್ಕಳ ಜೊತೆ ಕಲಹ, ಅಥವಾ ನಿಮ್ಮ ಒಂದು ಕಿರಿಯ ಸಹೋದ್ಯೋಗಿಗಳ ಜೊತೆ ಭಿನ್ನ ಅಭಿಪ್ರಾಯ ಇವೆಲ್ಲ ಬರುವಂಥದ್ದಿರುತ್ತೆ. ಹಾಗಾಗಿ ಇಲ್ಲಿ ಸಹ ನಿಮಗೆ ಹಿರಿಯರು ವಿರುದ್ಧ, ಕಿರಿಯರು ವಿರುದ್ಧ, ಜೊತೆಗೆ ಸ್ವಜನರು ವಿರುದ್ಧ, ವಿಜನರು ವಿರುದ್ಧ ಅಂಥ ಪರಿಸ್ಥಿತಿಗಳು ಬರ್ಬೋದಾಗಿದೆ. ಹಾಗಾಗಿ ಒಂದು ರೀತಿಯ ಪರೀಕ್ಷಾ ಕಾಲ ನಿಮಗೆ ಈಗ ಈ ತಿಂಗಳಲ್ಲಿ ಕಂಡುಬರುತ್ತೆ. ಹಾಗಾಗಿ ಇಂಥ ಒಂದು ವೈರುಧ್ಯದ ಜೊತೆಗೆ ಕೇವಲ ನಿಮಗೆ ಈಗ ಬರುವಂಥದ್ದು ರಾಹುವಿನ ವಿಚಾರ ಗಮನಿಸಿದಾಗ ಆತನು ನಿಮಗೆ ಸ್ವಲ್ಪ ಉತ್ತಮ ಸ್ಥಿತಿಯಲ್ಲಿ ಇದ್ದಾನೆ. ರಾಹುವಿನ ಒಂದು ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಇರುವ ಕಾರಣ ಆತನು ನಿಮಗೆ ಕೆಲವೊಮ್ಮೆ ಲಾಭಗಳಿಗೆ ಸಹಾಯ ಮಾಡುವಂಥದ್ದು, ಆರೋಗ್ಯ ಸುಧಾರಣೆಗೆ ಸಹಾಯ ಮಾಡೋದು, ಆಕಸ್ಮಿಕ ಧನ ಅಂದರೆ ಆಕಸ್ಮಿಕ ಲಾಭ ಆಗಲಿಕ್ಕೆ ರಾಹುವಿಂದ ಸಹಾಯ ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಒಂದು ಪರಿಣಾಮಗಳಿಗೆ ಲಾಭಗಳನ್ನು ತರುವಂಥ ಒಂದು ಸಹಾಯ ರಾಹುವಿಂದ ಆಗ್ಬೋದಾಗಿದೆ. ಜೊತೆಗೆ ಹಿಂದೆ ನಿಮಗೆ ಶತ್ರುಗಳಾಗಿದ್ದರು ಅಥವಾ ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡವರಿಗೆ ಆಕಸ್ಮಿಕವಾಗಿ ಅವರೇ ನಿಮಗೆ ಮೈತ್ರಿಯನ್ನು ಮಾಡಿ ಅವರು ನಿಮಗೆ ಕೆಲವೊಂದು ಆಪತ್ಕಾಲದಲ್ಲಿ ಅಂದರೆ ಯಾರೂ ಸಹಾಯಕ್ಕೆ ಬರೋದಿಲ್ಲ, ಆಗ ಅವರೇ ನಿಮಗೆ ಸಹಾಯಕ್ಕೆ ಬಂದು ನಿಮಗೆ ಏನಾದರೂ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಸೂಚನೆಗಳನ್ನು, ಸಹಾಯವನ್ನು, ಧನ ಸಹಾಯವನ್ನು ಮಾಡುವಂಥ ಸ್ಥಿತಿ ಬರ್ಬೋದಾಗಿದೆ. ಹಾಗಾಗಿ ರಾಹು ನಿಮಗೆ ಪೂರಕವಾಗಿ ಇದ್ದಾನೆ. ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಇರುವಂಥ ನಷ್ಟಭಾವದಲ್ಲಿ ಕೇತು ನಿಮಗೆ ಕಷ್ಟ ನಷ್ಟಗಳಿಗೆ ಕಾರಣ ಆಗ್ಬೋದು, ಆಕಸ್ಮಿಕ ನಷ್ಟಗಳಿಗೆ ಕಾರಣ ಆಗ್ಬೋದು, ಅಥವಾ ಯಾವುದೇ ರೀತಿಯ ಹಿತಶತ್ರು, ಗುಪ್ತ ಶತ್ರುಗಳ ಪೀಳಿಗೆ ಸಹ ಕೇತು ಕಾರಣ ಆಗಿರ್ಬೋದು. ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯದ ಒಂದು ಕೊರತೆಗೆ ಸಹ ಕೇತು ಕಾರಣ ಆಗ್ಬೋದು. ಹಾಗಾಗಿ ಈ ನವಗ್ರಹಗಳಲ್ಲಿ 8 ಗ್ರಹಗಳ ವಿಚಾರ ಗಮನಿಸಿದಾಗ ಅಲ್ಲಿ ಕೇವಲ ನಿಮಗೆ ಬುಧನ ಒಂದು ತಾತ್ಕಾಲಿಕ ಅನುಗ್ರಹ ಮತ್ತು ರಾಹುವಿನ ಅನುಗ್ರಹ ಬಿಟ್ಟರೆ ಇತರ ಎಲ್ಲ ಗ್ರಹಗಳು ವಿರುದ್ಧವಾಗಿರುವಂಥ ಸ್ಥಿತಿ ಈ ತಿಂಗಳಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಇದನ್ನು ಸ್ವಲ್ಪ ನೀವು ಹೆಚ್ಚಾಗಿ ಒಂದು ಇದರಲ್ಲಿ ಆಸಕ್ತಿಯಿಂದ ಎಚ್ಚರವನ್ನು ಗಮನಿಸಿಕೊಂಡು ಅದೇ ರೀತಿ ಆತುರ ನಿರ್ಧಾರ ತೆಗೆದುಕೊಳ್ಳದೆ ಎಲ್ಲ ವಿಚಾರವಾಗಿ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಇನ್ನು ಯಾರಿಗೆ ಒಂದು ಉತ್ತಮವಾದ ದಶಾಭಕ್ತಿಗಳು, ಉದಾಹರಣೆಗೆ ಶುಕ್ರ ದಶೆ ನಡೆಯುವಂತಿರ್ಬೋದು, ಅಥವಾ ಕೆಲವರಿಗೆ ಗುರು ದಶೆನೋ ಅಥವಾ ಈ ಚಂದ್ರ ದಶೆನೋ ಬುಧ ದಶೆನೋ ಮುಂತಾದ ಶುಭ ಗ್ರಹಗಳ ದಶೆಗಳಿದ್ದವರಿಗೆ ಈ ದೋಷಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಹಾಗಾಗಿ ಯಾಕಂದರೆ ಈ ಗೋಚಾರದ ಫಲ ಜೊತೆಗೆ ನಿಮ್ಮ ದಶಾಭುಕ್ತಿಗಳ ಉತ್ತಮ ಫಲಿತಾಂಶ ಸಿಗುತ್ತೆ. ಉತ್ತಮ ದಶಾಭುಕ್ತಿ ಇದ್ದವರಿಗೆ ಅಷ್ಟೊಂದು ಅಡ್ಡ ಪರಿಣಾಮ ಆಗೋದಿಲ್ಲ. ಇನ್ನು ಯಾರಿಗೆ ಸ್ವಲ್ಪ ಪಾಪ ದಶೆಗಳು ಇದ್ದಾಗ, ಉದಾಹರಣೆಗೆ ಶನಿ ದಶೆ, ಮಂಗಳ ದಶೆ, ರಾಹು ದಶೆ ಇವೆಲ್ಲ ಇದ್ದಾಗ ಅಂಥವರಿಗೆಲ್ಲ ಸ್ವಲ್ಪ ಅಡ್ಡ ಪರಿಣಾಮಗಳು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ತುಲಾರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಇವೆಲ್ಲವೂ ಕ್ಷಿಪ್ರವಾದ ಈ ಕೆಲವೊಂದು ದೀರ್ಘಚಾರಿ ಗ್ರಹಗಳ ಒಂದು ವಿಚಾರವನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾಯಿತು. ಅದೇ ರೀತಿ ಪ್ರತಿ 2 ದಿನಕ್ಕೂ ರಾಶಿ ಪರಿವರ್ತನೆ ಆಗುವಂಥ ಚಂದ್ರನ ಚಲನೆ ನಿಮಗೆ ಹೇಗೆ ರೀತಿ ಪೂರಕವಾಗಿದೆ, ಚಂದ್ರನ ಬಲ ನಿಮಗೆ ಹೇಗಿದೆ, ಆ ಚಂದ್ರನ ಬಲ ಇರುವಂಥ ದಿನಗಳು ಯಾವ ರೀತಿ ಉಪಯೋಗ ಮಾಡ್ಕೊಳ್ಬೋದು, ಯಾವ ದಿನಗಳು ಎಚ್ಚರಿಕೆ ಬೇಕು ಅನ್ನೋದನ್ನು ಈಗ ಆಯಾ ಡೇಟ್ಗಳಿಗೆ ಗಮನಿಸೋಣ. ಫೆಬ್ರವರಿ 1 ನಿಮಗೆ ಅಷ್ಟೊಂದು ಚಂದ್ರನ ಬಲ ಅಷ್ಟು ಅನುಕೂಲವಾಗಿಲ್ಲ.
ಫೆಬ್ರವರಿ 1 ಸ್ವಲ್ಪ ಮಾತಿನ ಚಕಮಕಿ ಜಗಳಗಳು ಬರುವಂಥ ದಿನ ಆಗಿರುತ್ತೆ. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು, ಅವಮಾನಕರವಾದ ಘಟನೆಗಳಾಗೋದು, ಸರ್ಕಾರದ ಮೂಲದಿಂದ ನಮಗೆ ದಂಡ ಪೆನಾಲ್ಟಿಗಳು ಬರ್ಬೋದು. ಯಾವುದೇ ರೀತಿಯ ಒಂದು ನೀವು ಕಾನೂನು ಉಲ್ಲಂಘನೆ ಮಾಡಿದರೆ ಅದರ ಮೂಲಕ ನಿಮಗೆ ನೀವು ಅಪರಾಧಕ್ಕೆ ಸಿಲುಕಿಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನಗಳಲ್ಲಿ ನೀವು ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ, ಜೊತೆಗೆ ಯಾವುದೇ ರೀತಿಯ ಒಂದು ನೀತಿ ನಿಯಮ ಉಲ್ಲಂಘನೆ ಮಾಡೋದ್ರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಫೆಬ್ರವರಿ 1 ಫೆಬ್ರವರಿ 2, 3, 4, 5 ನಿರಂತರವಾಗಿ ನಿಮಗೆ ಅಲ್ಲಿ 4 ದಿನಗಳು ಚಂದ್ರನ ಬೆಂಬಲ ಬರುವಂಥ ದಿನಗಳು. ಇದನ್ನು ಗಮನಿಸ್ಕೊಳ್ಳಿ. ನಿಮಗೆ ಅಲ್ಲಿ ಯಾವುದೇ ಹೆಚ್ಚಿನ ಗ್ರಹಗಳ ಬೆಂಬಲ ಇರೋದ್ರ ಕಾರಣ ನೀವು ಚಂದ್ರ ಬಲವನ್ನೇ ನಂಬಿಕೊಂಡು ಇರಬೇಕಾಗತ್ತೆ. ಅದರಲ್ಲೂ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಬುಧನ ಬಲ 10ನೇ ತಾರೀಕುವರೆಗೆ ಅಷ್ಟೇ ಇರುತ್ತೆ. ಹಾಗಾಗಿ ಈ ದಿನಗಳನ್ನು ಗಮನಿಸಿಕೊಂಡು ಅದನ್ನು ನಿಮ್ಮ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಅದನ್ನು ಉಪಯೋಗ ಮಾಡಿಕೊಳ್ಳಿ. ಫೆಬ್ರವರಿ 2, 3, 4, 5ರಲ್ಲಿ ಅನೇಕವಾದ ಉತ್ತಮ ಫಲಗಳು ಆಗಲಿವೆ, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ. ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೆ ಅದರಲ್ಲಿ ಯಶಸ್ಸು ನಿಮಗೆ ಸಿಗುತ್ತೆ. ಮಧ್ಯೆ ನಿಮಗೆ ಇಂತಹ ಬಂದಂಥ ಉತ್ತಮ ದೇವನ ಅವಕಾಶ ಬಳಸ್ಕೊಂಡ್ರೆ ಅಲ್ಲಿ ಚಂದ್ರನ ಬಲದಿಂದ ನಿಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಇನ್ನು ಉದ್ಯೋಗದಲ್ಲಿ ಕೆಲವರಿಗೆ ಪ್ರಗತಿ ಸಿಗ್ಬೋದು, ಬಡ್ತಿ ಸಿಗ್ಬೋದು, ಆಕಸ್ಮಿಕ ಧನ ಲಾಭ ಆಗ್ಬೋದು. ಜೊತೆಗೆ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳು ಈಗ ನಿವಾರಣೆಗೆ ಉತ್ತಮವಾದ ಮನಸ್ಸಿನ ಲವಲವಿಕೆ, ಉತ್ಸಾಹಗಳು ಮೂಡುವಂಥದ್ದು. ಇನ್ನು ಮನೆಯಲ್ಲಿ ಏನಾದರೂ ಶುಭ ಸಮಾರಂಭಗಳಿಗೆ ಸಿದ್ಧತೆ ಮಾಡುವಂಥದ್ದು, ನಿಮಗೆ ಇಷ್ಟವಾದ ಸಾಮಗ್ರಿಗಳನ್ನು ಕೊಳ್ಳುವಂಥದ್ದು ಇತ್ಯಾದಿಗಳು ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಫೆಬ್ರವರಿ 2, 3, 4, 5ರಲ್ಲಿ ಸಿದ್ಧಿ ಆಗಲಿವೆ ಚಂದ್ರನ ಬೆಂಬಲದಿಂದ. ಬಳಿಕ ಬರುವಂಥ 4 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. 6, 7, 8, 9 6, 7, 8, 9ರಲ್ಲಿ ಮಾತಿನ ಕಲಹ ಹೆಚ್ಚಾಗುತ್ತೆ. ಕಿರಿಯರಲ್ಲೂ ಕಲಹ, ಹಿರಿಯರಲ್ಲೂ ಕಲಹ. ಆಗಲೇ ಹೇಳಿದ್ದೀನಿ ನಿಮಗೆ ಕಲಹ ಮತ್ತು ವಾಗ್ವಾದಗಳಿಗೆ 4 ಗ್ರಹಗಳು ನಿಮಗೆ ಪ್ರೇರಕವಾಗಿವೆ. ಅದರ ಜೊತೆಗೆ ಈ ದಿನ ನಿಮಗೆ ಚಂದ್ರನೂ ಸಹ ಅಲ್ಲಿ ಪ್ರೇರಕವಾಗಿ ಬರ್ತಾನೆ. ಹಾಗಾಗಿ ಈ ದಿನ ಕಲಹ ವಾಗ್ವಾದಗಳು ಹೆಚ್ಚಳಾಗ್ಬೋದು. ತಂದೆ ಮಕ್ಕಳ ಜೊತೆಗೆ, ಗಂಡ ಹೆಂಡತಿರ ಕಲಹ, ಅದು ಬಂಧುಗಳ ಜೊತೆ ಕಲಹ ಬರ್ಬೋದು. ಸಹೋದ್ಯೋಗಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರ್ಬೋದಾಗಿದೆ. ಜೊತೆಗೆ ಹಣಕಾಸಿನ ಖರ್ಚುಗಳು ವಿಪರೀತ ಆಗುತ್ತೆ. ಹಣಕಾಸಿನ ಒಂದು ನಿಮಗೆ ಲಭ್ಯತೆ ಕಡಿಮೆ, ಖರ್ಚುಗಳು ಜಾಸ್ತಿ ಆಗುವಂಥದ್ದು, ಸಾಲ ಮಾಡುವಂಥ ಪ್ರಮೇಯಗಳು ಬರುವಂಥದ್ದು, ಅಥವಾ ಕೆಲವೊಮ್ಮೆ ನಿಮಗೆ ಸಾಲವೂ ಸಹ ಸಿಗದೇ ಇರುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬೋದು. ಆ ರೀತಿ ಸ್ವಲ್ಪ ನಿಮಗೆ ಚಿಂತೆ ಹೆಚ್ಚಳಾಗುತ್ತೆ, ಮಾನಸಿಕ ಒತ್ತಡ ಹೆಚ್ಚಳಾಗುತ್ತೆ, ವಾಗ್ವಾದ, ಕಲಹ, ನಕಾರಾತ್ಮಕ ಭಾವನೆಗಳು ಈ 6, 7, 8, 9ರಲ್ಲಿ ಬರುತ್ತೆ. ಹಾಗಾಗಿ ತನು ಮನ ಧನದ ಒಂದು ಎಚ್ಚರಿಕೆಯನ್ನು ಈ 4 ದಿನಗಳಲ್ಲಿ ಕಾಪಾಡಿಕೊಳ್ಬೇಕು. ಬಳಿಕ ಬರುವಂಥ 5 ದಿನಗಳು ನಿಮಗೆ ಮತ್ತೊಮ್ಮೆ ಪೂರಕವಾಗಿ ಬಂದಿವೆ. ಹಾಗಾಗಿ ಯಾವ್ಯಾವಾಗ ಉತ್ತಮತೆಯನ್ನು ಬರುತ್ತೆ ಅದನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ಸದುಪಯೋಗ ಮಾಡಿಕೊಳ್ಳಿ. 10ರಿಂದ 14ವರೆಗೆ ಮತ್ತೆ ಉತ್ತಮ ದಿನಗಳು. ಅಲ್ಲಿ ಕರ್ಮಸ್ಥಾನದಲ್ಲಿ ನಿಮಗೆ ಚಂದ್ರನು, ಆಮೇಲೆ ಲಾಭಸ್ಥಾನದಲ್ಲಿ ಚಂದ್ರನು ಇರುವ ಕಾರಣ 10, 11, 12ರಲ್ಲಿ ಕರ್ಮಸ್ಥಾನದಲ್ಲಿ ಚಂದ್ರನಿಂದ ನಿಮಗೆ ಲಾಭ, ಜಯ, ಯಶಸ್ಸು, ಕೀರ್ತಿ ದೊರೆಯುತ್ತೆ. ಇಷ್ಟಾರ್ಥ ಸಿದ್ಧಿಗಳು ಆಗಲಿವೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ. ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರ, ಒಪ್ಪಂದ, ಸಹಿ ಮಾಡೋದು, ಅಗ್ರಿಮೆಂಟ್ ಮಾಡೋದು, ಅಥವಾ ಯಾವುದೇ ರೀತಿಯ ಪ್ರಮುಖವಾದ ಮೀಟಿಂಗ್ಗಳನ್ನು ಈ ದಿನಗಳಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಯಶಸ್ಸಾಗುತ್ತೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅವರವರ ಒಂದು ಏನಾದರೂ ಕೋರಿಕೆಗಳು, ಕನಸುಗಳು ನನಸಾಗುವಂಥ ಒಂದು ಅವಕಾಶ 10, 11, 12ರಲ್ಲಿ ಕಂಡುಬರುತ್ತೆ. 13, 14ರಲ್ಲಿ ಲಾಭಸ್ಥಾನದ ಚಂದ್ರ ನಿಮಗೆ ಆಕಸ್ಮಿಕ ಲಾಭವನ್ನು, ಇಷ್ಟಾರ್ಥ ಸಿದ್ಧಿಯನ್ನು, ಅನೇಕ ರೀತಿಯ ಒಂದು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳಿಗೆ ಸಹಾಯಕ ಆಗ್ತಾನೆ. ಬಂಧುಗಳಿಂದ, ಮಿತ್ರರಿಂದ ನಿಮಗೆ ಸಹಾಯ ಸಿಗಲಿದೆ. ಹಿಂದೆ ನಿಮಗೆ ದೂರ ಆಗೋದವರು, ಹಿಂದೆ ನಿಮಗೆ ನಿರಾಕರಣೆ ಮಾಡಿದವರು ಈಗ ನಿಮಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದಾಗಲಿ, ಅವರು ನಿಮಗೆ ಸಹಾಯಕ್ಕೆ ನಿಲ್ಲುವಂತಾಗಲಿ ಅಂಥ ಅವಕಾಶಗಳು ಆಗಲಿವೆ. ಇನ್ನು ವ್ಯಾಪಾರ, ಉದ್ಯೋಗ, ವೃತ್ತಿ, ಇದರ ಶಿಕ್ಷಣ ಇದೆಲ್ಲ ಇದ್ದರೆ ಅದಕ್ಕೆ ಬಹಳ ಉತ್ತಮ ಫಲ ಇದೆ. ಇಂಡಸ್ಟ್ರಿ, ಕೈಗಾರಿಕೆ ನಡೆಸುವಾಗ ಅವರ ಉತ್ಪನ್ನಗಳಿಗೆ ಬೇಡಿಕೆ ಬರೋದು. ಹಣಕಾಸು ನಿಮಗೆ ದೀರ್ಘಕಾಲದಿಂದ ಪೆಂಡಿಂಗ್ ಬರಬೇಕಾದ ಬಾಕಿ ಹಣಗಳೆಲ್ಲ ಬರುವಂಥದ್ದು. ಈ ರೀತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳು 13, 14ರಲ್ಲಿ ಸಿದ್ಧಿಯಾಗಲಿವೆ ಚಂದ್ರ ಅನುಗ್ರಹದಿಂದ. ಬಳಿಕ ಬರುವಂಥ 15, 16 ಅಷ್ಟೇನು ಉತ್ತಮವಿಲ್ಲ. 15, 16, 17ರಲ್ಲಿ ಅಲ್ಲಿ ನಿಮಗೆ ಶತ್ರು ಬಾಧೆಗಳು, ವೈರುಧ್ಯದ ಘಟನೆಗಳು, ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯದ ಮಾತುಗಳು, ಮನಸ್ಸಿಗೆ ಬೇಜಾರಾಗುವಂಥ ವಿಚಾರಗಳು, ಅವಮಾನ ಮಾಡುವಂಥ ಘಟನೆಗಳು ಇವೆಲ್ಲ ಜರಗಬಹುದು. ಆ ಬಗ್ಗೆ ಎಚ್ಚರಿಕೆ ಬೇಕು. ಜೊತೆಗೆ ಯಾವುದಾದ್ರೂ ಒಂದು ವ್ಯಕ್ತಿಗಳ ಮೂಲಕ ನಿಮಗೆ ಏನಾದರೂ ಅಪಚಾರಗಳು ಆಗುವಂಥದ್ದು, ಅವಮಾನಗಳು ಆಗುವಂಥ ಘಟನೆಗಳಾಗುತ್ತೆ. ಮನಸ್ಸಿಗೆ ಬೇಜಾರು ಅಥವಾ ದುಃಖದಾಯಕವಾದ ಘಟನೆಗಳು ಮನೆಯಲ್ಲಿಯೂ, ವೃತ್ತಿ ಜಾಗದಲ್ಲೂ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 15, 16, 17ರಲ್ಲಿ ನೀವು ಸಂಯಮವನ್ನು, ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ವಾಗ್ವಾದ, ಕಲಹ ಇತ್ಯಾದಿಗಳನ್ನು ಸ್ವಲ್ಪ ದೂರ ಇರಬೇಕಾಗತ್ತೆ. ಇನ್ನು 18, 19 ಪರವಾಗಿಲ್ಲ, ಉತ್ತಮವಾದ ದಿನ. 18, 19ರಲ್ಲಿ ನಿಮಗೆ ವಿಶೇಷವಾದ ಲಾಭ, ಇಷ್ಟ ಸಿದ್ಧಿಗಳಿವೆ. ಆರೋಗ್ಯ ಸುಧಾರಣೆ ಇದೆ. ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳಾಗಲಿವೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಹೆಚ್ಚಿನ ಒಂದು ಲಾಭ, ಆದಾಯಗಳು ಬರುವಂಥದ್ದು. ವಿದ್ಯಾರ್ಥಿ, ಯುವಕರಿಗೆ, ಸಾಧಕರಿಗೆ ಅವರ ಕೆಲಸ ಕಾರ್ಯಗಳು ಆಗುವಂಥದ್ದು. ವಿಶೇಷವಾದ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗದ ಒಂದು ಆಫರ್ ಲೆಟರ್ ಇತ್ಯಾದಿಗಳು ಬರ್ಬೋದು. ಹಾಗಾಗಿ ಅನೇಕ ರೀತಿಯ ನಿಮ್ಮ ಶುಭ ಪರಿಣಾಮಗಳು 18, 19ರಿಂದ ನಿಮಗೆ ಸಿಗಲಿವೆ ಚಂದ್ರನ ಬಲದಿಂದ. ಬಳಿಕ ಬರುವಂಥ 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. 20, 21, 22 3 ದಿನಗಳು ಅಷ್ಟು ಉತ್ತಮವಾಗಿಲ್ಲ. ಆ 3 ದಿನಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ವಿರುದ್ಧವಾದ ಘಟನೆಗಳಾಗುವಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಈಗಾಗಲೇ ಇದ್ದಂಥ BP, ಶುಗರು, ಜಾಯಿಂಟ್ ಪೈನು, ಬ್ಯಾಕ್ ಪೈನು ಇದ್ದರೆ ಅವೆಲ್ಲ ಅಂಥ ಒಂದು ಹಳೆಯ ನೋವುಗಳು ಅಥವಾ ಹಳೆಯ ಆರೋಗ್ಯ ಸಮಸ್ಯೆಗಳು ಈಗ ಮತ್ತೆ ಮರುಕಳಿಸಬಹುದು. ಅಥವಾ ಅವಳ ಪರಿಣಾಮಗಳು ಸ್ವಲ್ಪ ಈಗ ಔಷಧಕ್ಕೆ ಅಥವಾ ಆಸ್ಪತ್ರೆಗೆ ಓಡಾಡುವಂಥ ಪ್ರಮೇಯಗಳು ಬರ್ಬೋದಾಗಿದೆ. ಹಾಗೆ 20, 21, 22ರಲ್ಲಿ ಆರೋಗ್ಯದ ವಿಚಾರ, ಹಣಕಾಸು ವಿಚಾರ, ಮಾತಿನ ವಿಚಾರ, ತನುಮಾನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕಾಗತ್ತೆ. 23, 24 ನಿಮಗೆ ಉತ್ತಮವಾದ ದಿನ.
23-24ರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಅನೇಕ ರೀತಿಯ ಯಶಸ್ವಿ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೆ ಉನ್ನತಿ, ಜೊತೆಗೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಯಾವುದೇ ಕೃಷಿ ಸಂಬಂಧಿತ ಚಟುವಟಿಕೆಗಳು, ಹೈನುಗಾರಿಕೆ, ತೋಟಗಾರಿಕೆ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಉದ್ಯಮ ರಂಗದಲ್ಲಿರೋರಿಗೆ ಅವರ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದಾಯ ಬರುತ್ತೆ. ಏನಾದರೂ ಹೊಸ ಯಂತ್ರ, ಉಪಕರಣ, ವಾಹನ ಇತ್ಯಾದಿ ಕೊಳ್ಳುವಂಥ ಅವಕಾಶ ಕೆಲವೊಬ್ಬರಿಗೆ ಆಕಸ್ಮಿಕವಾಗಿ ಒದಗಿ ಬರ್ಬೋದಾಗಿದೆ. ರಾಜಕೀಯದಲ್ಲಿರೋರಿಗೆ, ಸರ್ಕಾರಿ ಮೂಲದವರಿಗೆ ಅನೇಕ ರೀತಿಯ ಉತ್ತಮ ಪ್ರಭಾವಗಳು ಈ ದಿನ ಆಗಲಿವೆ 23-24ರಂದು. 25, 26 ಮತ್ತು 27, 28 ಕೊನೆಯ 4 ದಿನಗಳಲ್ಲಿ ಮತ್ತೆ ನಿಮಗೆ ಅಷ್ಟೇನು ಉತ್ತಮವಿಲ್ಲ. ಅಲ್ಲಿ ಆ 4 ದಿನಗಳಲ್ಲಿ ಸ್ವಲ್ಪ ನಿಮಗೆ ಮುನ್ನೆಚ್ಚರಿಕೆ ಹೆಜ್ಜೆಬೇಕು. 25ರಿಂದ 28ರವರೆಗೂ ಬಂಧುಗಳ ಜೊತೆಗೆ ಕಲಹ ಬರ್ಬೋದು, ಮಿತ್ರರ ಜೊತೆ ಕಲಹ, ಮನೆಯ ಸದಸ್ಯರಲ್ಲೂ ಕಲಹ ಬರ್ತವೆ. ಈ ವಿಶೇಷವಾಗಿ ನಿಮ್ಮ ಒಂದು ಪತಿ ಪತ್ನಿಯಾದ ದಂಪತಿಗಳ ಮಧ್ಯೆ ಸಹ ಮಾತಿನ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಆಕಸ್ಮಿಕವಾದ ಖರ್ಚುಗಳು ಬರುವಂಥದ್ದು, ಅಥವಾ ಸರ್ಕಾರದಿಂದ ನಿಮಗೆ ನೋಟಿಸ್ಗಳು ಅಥವಾ ಸಾಲದ ನೋಟಿಸ್ಗಳು ಅಥವಾ ಸಾಲಗಾರರ ಕಿರುಕುಳ ಇತ್ಯಾದಿಗಳು ಮನಸ್ಸಿಗೆ ಏನೇನು ನೀವು ಅಪೇಕ್ಷೆ ಪಡೆದಿಲ್ಲ ಅಂಥ ಅನಪೇಕ್ಷಿತವಾದ ಘಟನೆಗಳು, ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಈ 4 ದಿನಗಳಲ್ಲಿ ಜರುಗಬಹುದಾಗಿದೆ. ಏನು ಈ ಕಾಲದಲ್ಲಿ ನಿಮಗೆ ಮನೆಯ ಸದಸ್ಯರು ವಿರೋಧ ಮಾಡ್ಬೋದು, ನಿಮ್ಮ ಮಕ್ಕಳು, ನಿಮ್ಮ ಪತ್ನಿ ಅಥವಾ ನಿಮ್ಮ ಬಂಧುಗಳು, ಮಿತ್ರರು ಎಲ್ಲರೂ ವಿರೋಧ ಮಾಡುವಂಥ ಪ್ರಮೇಯಗಳು ಬರ್ಬೋದಾಗಿದೆ. ಹಾಗಾಗಿ 25ರಿಂದ 28ರವರೆಗೆ ಮಾತಿನ ಚಕಮಕಿಗಳು ವಿರೋಧ ಸಿಗುತ್ತದೆ. ಇದನ್ನು ಕಾಪಾಡಿಕೊಳ್ಬೇಕು. ಆತುರ ನಿರ್ಧಾರ ಬೇಡ, ಕ್ರೋಧದ ಕಡೆಗೆ ಬುದ್ಧಿ ಕೊಡುವಂಥದ್ದೆಲ್ಲ ಬೇಡ. ಅವೆಲ್ಲ ಸ್ವಲ್ಪ ಖಂಡಿತವಾಗಿ ನೀವು ತನು ಮನ ಧನ ಈ 4 ಸ್ವಲ್ಪ ಸಂಯಮದಿಂದ 25ರಿಂದ 28ರಲ್ಲಿ ಕಾಪಾಡಿಕೊಳ್ಬೇಕಾಗತ್ತೆ. ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಯಾವ್ಯಾವ ರೀತಿ ಪ್ರಭಾವ ಬರ್ಬೋದನ್ನು ಚಂದ್ರನ ವಿಚಾರ ಹೇಳಿದೆ. ಸುಮಾರು 13 ದಿನಾಂಕಗಳಷ್ಟು ನಿಮಗೆ ಚಂದ್ರನ ಬಲ ಇರುತ್ತೆ. ಆ 13 ದಿನಾಂಕಗಳನ್ನು ನೋಟ್ ಮಾಡಿಕೊಂಡು ಆಯಾ ದಿನಗಳಲ್ಲಿ ನಿಮ್ಮ ವಿಶೇಷವಾದ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಉಳಿದ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ, ನಿಮ್ಮ ತನು ಮನದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಇಟ್ಟುಕೊಂಡು ನಡಿಬೇಕಾಗತ್ತೆ ತುಲಾರಾಶಿಯವರು. ಯಾಕಂದರೆ ಇಂತಹ ಒಂದು ಗ್ರಹ ಬಲಗಳ ಕೊರತೆ ವರ್ಷದಲ್ಲಿ 1 ಅಥವಾ 2 ಬಾರಿ ಕೆಲವು ರಾಶಿಗಳು ಬರ್ತಾ ಇರ್ತವೆ. ಅಂಥ ರಾಶಿಗಳಲ್ಲಿ ಈಗ ನಿಮ್ಮ ರಾಶಿಗಳಿರುತ್ತೆ. ಹಿಂದೆ ಆ ಸಿಂಹರಾಶಿಯವರಿಗೆ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ತುಲಾರಾಶಿಗೆ ಈ ತಿಂಗಳಲ್ಲಿ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಕೇವಲ ಬುಧ ಮತ್ತು ರಾಹುಗಳ ಒಂದು ಬೆಂಬಲ ನಿಮಗೆ ತಕ್ಕ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಜೊತೆಗೆ ಮಧ್ಯೆ 13 ದಿನಗಳಲ್ಲಿ ಚಂದ್ರನ ಬೆಂಬಲ ಅಷ್ಟೇ ಬಂದಿದೆ ಈ ತಿಂಗಳಲ್ಲಿ. ಹಾಗಾಗಿ ನೀವು ಬಳಸುವಂಥ ನಿರಂತರವಾಗಿ ಬಳಸುವಂಥ ಏಕೈಕ ಬಣ್ಣ ಅಂದರೆ ಗ್ರೇ ಅಥವಾ ಬೂದು ಬಣ್ಣ, ಅಂದರೆ ರಾಹುವಿನ ಸಂಕೇತವಾದ ಗ್ರೇ ಅಥವಾ ಬೂದು ಬಣ್ಣ. ಜೊತೆಗೆ ಸಂಖ್ಯೆ 4 ನಂಬರ್ 4 ಅಷ್ಟೇ ನೀವು ತಿಂಗಳು ಪೂರ್ತಿ ಬಳಸ್ಕೊಳ್ಬೋದು. ಇನ್ನು ಆ ಬುಧನ ಸಂಕೇತವಾದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ನೀವು ಅಲ್ಲಿ ಫೆಬ್ರವರಿ 10ರವರೆಗೆ ಫೆಬ್ರವರಿ 10ರವರೆಗೆ ಅಷ್ಟೇ ಇರುವಂಥ ಫೆಬ್ರವರಿ 10ರವರೆಗೆ ಅಷ್ಟೇ ನೀವು ಬಳಸ್ಕೊಳ್ಬೋದಾಗಿದೆ. ಚಂದ್ರನ ಬೆಂಬಲ ಇರುವಂಥ 13 ದಿನಾಂಕಗಳನ್ನಾಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಆಗಲೇ ಹೇಳಿದೆ ನಿಮಗೆ 7 ಗ್ರಹಗಳು ಒಂದು ಹಂತದಲ್ಲಿ ವಿರುದ್ಧವಾಗಿರ್ತವೆ. ಆ 7 ಗ್ರಹಗಳ ವೈರುಧ್ಯವನ್ನು ನೀವು ಯಾವ ರೀತಿ ಎದುರಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಳವಾದ ಉಪಾಯ ಭಕ್ತಿ ಮಾರ್ಗ ಆಗಿರುತ್ತೆ. ಕಲಿಯುಗದಲ್ಲಿ ಹೇಳಲ್ಪಟ್ಟಂಥ ನಾನಾ ರೀತಿಯ ಭಕ್ತಿ ಬೇಕು ದೇವತಾ ಸ್ವರೂಪವನ್ನು ಭಕ್ತಿ ಮಾಡ್ಬೋದು. ಗಣೇಶನ ರೂಪದಲ್ಲೋ, ಸುಬ್ರಹ್ಮಣ್ಯ, ದುರ್ಗಾದೇವಿ, ಶಿವ ಪಾರ್ವತಿ ಅಥವಾ ಶಿವನ ಅನುಗ್ರಹದ ಯಾವುದೇ ರೀತಿಯ ಸ್ತೋತ್ರಗಳನ್ನು ಹೇಳೋದು, ಶಿವಾಲಯಗಳ ಸಂದರ್ಶನ ಮಾಡೋದು, ಅಥವಾ ಯಾವುದೇ ರೀತಿಯ ಈ ಸುಬ್ರಹ್ಮಣ್ಯ ಮತ್ತು ನಾಗರ ಕ್ಷೇತ್ರಗಳಲ್ಲಿ ಪೂಜೆಗಳನ್ನು ಮಾಡೋದು, ಅಥವಾ ಕೆಲವೊಬ್ಬರಿಗೆ ಅವರವರ ಒಂದು ಕುಲ ದೇವತನೋ ಅಥವಾ ಅವರ ಗ್ರಾಮ ದೇವಿಯನ್ನು ಅಥವಾ ಸಂದರ್ಶನ ಮಾಡಿ ಭೇಟಿ ಮಾಡೋದು, ಮುನೇಶ್ವರ, ವೀರಭದ್ರೇಶ್ವರ, ಕಾಲಭೈರೇಶ್ವರ ಮುಂತಾದ ರೂಪದಲ್ಲಿ ಕೆಲವರು ಶಕ್ತಿ ಆರಾಧನೆ ಮಾಡ್ತಾರೆ, ಅಥವಾ ಅಣ್ಣಮ್ಮ, ಕಾಳಮ್ಮ, ಚೌಡಮ್ಮ ಮುಂತಾದ ಅಮ್ಮನವರನ್ನೆಲ್ಲ ಆರಾಧನೆ ಮಾಡೋದು. ಅಂಥ ರೀತಿಯ ಯಾವುದೇ ರೀತಿಯ ಅಮ್ಮನವರ ಆರಾಧನೆಗಳು ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಶೋತ್ರ, ನವಗ್ರಹಗಳ ಒಂದು ಪ್ರದಕ್ಷಿಣೆ ಮಾಡುವಂಥದ್ದು, ಈ ರೀತಿ ಯಾವುದಾದ್ರೂ ಒಂದು ಉಪಾಯಗಳಿಂದ ನೀವು ಭಕ್ತಿ ಮಾರ್ಗದ ಮೂಲಕ ಈ ದೋಷವನ್ನು ಕಡಿಮೆ ಮಾಡ್ಕೊಳ್ಬೋದು. ನವಗ್ರಹಗಳ ಸ್ತೋತ್ರವನ್ನು ಪ್ರತಿನಿತ್ಯ ಪಠನೆ ಮಾಡೋದಾಗಲಿ, ನವಗ್ರಹಗಳ ಪೀಡಾ ಪರಿಶೋತ್ರವನ್ನು ಪ್ರತಿನಿತ್ಯ ಪಠನೆ ಮಾಡೋದು, ಅರಳಿ ಬರದ ಒಂದು ಪ್ರದಕ್ಷಿಣೆ ಮಾಡೋದಾಗಲಿ ಇತ್ಯಾದಿಗಳನ್ನು ಮಾಡುವಂಥದ್ದು. ಜೊತೆಗೆ ದಾನ ಧರ್ಮದ ಮಾರ್ಗದಲ್ಲಿ ಇಷ್ಟವುಳ್ಳಂಥವರು ದಾನ ಧರ್ಮಗಳನ್ನು, ನವಗ್ರಹಗಳ ಧಾನ್ಯವನ್ನಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿ ಅನ್ನದಾನ ನಡೆಸುವ ಸಂಸ್ಥೆಗಳಿಗಾಗಲಿ ಅಥವಾ ಯಾವುದೇ ರೀತಿಯ ವೃದ್ಧಾಶ್ರಮ, ಅನಾಥಾಶ್ರಮ ಮುಂತಾದವುಗಳಿಗೆ ಏನಾದರೂ ಪ್ರತ್ಯಕ್ಷವಾದ ಏನಾದರೂ ಕೊಡುಗೆಗಳನ್ನು ಕೊಡುವಂಥದ್ದು ಇತ್ಯಾದಿಗಳಿಂದಲೂ ನಿಮ್ಮ ದೋಷವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಬರುತ್ತೆ. ಹಾಗಾಗಿ ಯಾರೋ ಈ ತುಲಾರಾಶಿಯವರು ನಿಮಗೆ ಬರತಕ್ಕಂಥ ಪರೀಕ್ಷೆಯ ಸವಾಲು ಸಂಕಷ್ಟಗಳಿಂದ ವಿಚಲಿತರಾಗಬೇಕಾಗಿಲ್ಲ. ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಧರ್ಮ ಮಾರ್ಗದ ಮೂಲಕ ನೀವು ನಿಮ್ಮ ಒಂದು ಬರತಕ್ಕಂಥ ಸಮಸ್ಯೆಗಳಿಗೆ ಸ್ವಲ್ಪ ಪರಿಹಾರ ಕಂಡುಕೊಳ್ಬೋದಾಗಿದೆ. ಎಲ್ಲ ತುಲಾರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ವೃಶ್ಚಿಕ ರಾಶಿಗೆ ಫೆಬ್ರವರಿ ತಿಂಗಳು ಅದೃಷ್ಟದಾಯಕವಾದ ಮಾಸ ಆಗಿರುತ್ತೆ. ಈ ವರ್ಷದ ಅತ್ಯಂತ ಒಂದು ಅದೃಷ್ಟವನ್ನು ತಂದುಕೊಡುವಂಥ ಮಹತ್ತರವಾದ ಮಾಸ. ಮತ್ತೆ ಸಿಗದಂಥ ಅವಕಾಶ ಅಂದರೆ ಈ ಒಂದು ಸುವರ್ಣ ಅವಕಾಶವನ್ನು ಬಿಟ್ಟರೆ ಮತ್ತೆ ಈ ವರ್ಷದಲ್ಲಿ ಇಂಥ ಒಂದು ಗ್ರಹಗಳ ಸಂಯೋಜನೆ ನಿಮಗೆ ಮತ್ತೆ ಸಿಗೋದಿಲ್ಲ. ಅದರ ಕಾರಣ ಏನಂದರೆ ಅಲ್ಲಿ ಇರುವಂತಹ ದೀರ್ಘಚಾರಿ ಗ್ರಹಗಳ ಬೆಂಬಲ, ಕ್ಷಿಪ್ರಚಾರಿ ಗ್ರಹಗಳ ಬೆಂಬಲ ಇವೆಲ್ಲವೂ ನಿಮಗೆ ಅನುಕೂಲಕರವಾಗಿ ಈಗ ಬರ್ತಾ ಇದೆ. ಜೊತೆಗೆ ವಿಶೇಷವಾದ ಗುರುಬಲದ ಅನುಕೂಲ. ಗುರುವಿಗೆ ಇಷ್ಟು ದಿನ ವಕ್ರಗತಿ ಇದ್ದಂತಹ ವಕ್ರಗತಿಯ ಗುರು ಈಗ ಫೆಬ್ರವರಿ 4ರಂದು ವಕ್ರಗತಿಯನ್ನು ನಿವಾರಣೆ ಮಾಡಿಕೊಂಡು ರುಜುಗತಿಗೆ ಬರ್ತಿದ್ದಾರೆ. ಹಾಗಾಗಿ ಗುರುವಿನ ವಿಶೇಷವಾದ ಸಪ್ತಮದ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಹೆಚ್ಚು ಶಕ್ತಿಶಾಲಿಯಾಗಿ ತುಂಬ ಪವರ್ಫುಲ್ಲಾಗಿ ಈಗ ಸಿಗ್ತಾ ಇದೆ.
ಅದೇ ರೀತಿ ಶುಕ್ರನ ಬೆಂಬಲ, ಬುಧನ ಬೆಂಬಲ ಇವೆಲ್ಲವೂ ನಿಮಗೆ ಅನುಕೂಲವಾಗಿ ಬರುವಂಥದ್ದು. ಜೊತೆಗೆ ಅಪರೂಪಕ್ಕೊಮ್ಮೆ ಸಿಗುವಂಥ ಸೂರ್ಯನ ಮಹಾರಾಜ ಬೆಂಬಲ, ಸೂರ್ಯ ಗ್ರಹದ ಬೆಂಬಲ ನಿಮಗೆ ತಿಂಗಳ ಆರಂಭದಲ್ಲಿ ಈಗ ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಸಿಗುವಂಥದ್ದು. ಇವೆಲ್ಲವೂ ಅಪರೂಪದವಾದ ಗ್ರಹಗಳ ಸಂಯೋಜನೆಯಿಂದ ನಿಮಗೆ ವಿಶಿಷ್ಟವಾದ ಯೋಗಗಳು ನಿರ್ಮಾಣ ಆಗುತ್ತವೆ. ಆ ಒಂದು ಬುಧಾದಿತ್ಯರ ಒಂದು ವಿಶೇಷ ಅನುಗ್ರಹ, ಶುಕ್ರಾದಿತ್ಯರ ವಿಶೇಷವಾದ ಒಂದು ಸಂಯೋಜನೆ, ಜೊತೆಗೆ ಕೇತುವಿನಿಂದ ಸಿಗುವಂಥ ಬೆಂಬಲ ಇವೆಲ್ಲವೂ ನಿಮಗೆ ಅನೇಕ ರೀತಿಯ ಉತ್ತಮ ಫಲ ಕೊಡುವಂಥ ಒಂದು ಸ್ಥಿತಿಯಲ್ಲಿ ಈ ವೃಶ್ಚಿಕ ರಾಶಿಯವರು ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಮತ್ತೆ ಬರೆದಂತಹ ಈ ಗ್ರಹಗಳ ಸಂಯೋಜನೆ ಈ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಬಂದಿದೆ. ಹಾಗಾಗಿ ಅದು ಹಣಕಾಸಿನ ವಿಚಾರ ಇರ್ಬೋದು, ಆರೋಗ್ಯದ ವಿಚಾರ, ಉದ್ಯೋಗದ ವಿಚಾರ, ವೃತ್ತಿಯ ವಿಚಾರ, ವೈಯಕ್ತಿಕ ಜೀವನ, ಕೌಟುಂಬಿಕ ಜೀವನ ಎಲ್ಲದಕ್ಕೂ ಈಗ ಪೂರಕವಾಗಿರುವಂಥ ಘಟನೆಗಳು ಈಗ ನಿಮಗೆ ಸಿಗಲಿವೆ. ಒಂದೊಂದಾಗಿ ಗ್ರಹಗಳ ವಿಚಾರ ಗಮನಿಸಿದಾಗ ಸೂರ್ಯ ಭಗವಂತರಿಂದ ಆರಂಭಿಸಿದರೆ ಆ ಗ್ರಹರಾಜರಂಥ ಸೂರ್ಯ ಭಗವಂತರ ಆಶೀರ್ವಾದ ನಿಮಗೆ ತೃತೀಯ ಸ್ಥಾನದಲ್ಲಿ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಆರೋಗ್ಯವನ್ನು, ಯಶವನ್ನು, ಕೀರ್ತಿಯನ್ನು ಕೊಡುವಂಥ ಸೂರ್ಯ ಭಗವಾನರು ನಿಮಗೆ ಯಾವುದೇ ರೀತಿಯ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮಗೆ ವಿಜಯ ಪ್ರಾಪ್ತಿಯಾಗುತ್ತೆ. ಅದೇ ರೀತಿ ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಗ್ರಹ ಕೊಳ್ಳುವಂಥದ್ದು, ಗೃಹ ನಿರ್ಮಾಣ ಕಾರ್ಯ, ಅದು ಯಾರು ರಿಯಲ್ ಎಸ್ಟೇಟ್ ವಾದ ಅಥವಾ ಫೀಲ್ಡ್ಗಳಲ್ಲಿ ಇರುವಂಥವ್ರು, ಅದು ಯಾವ ರೀತಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರುವಂಥವ್ರು ಅವರ ಕೆಲಸ ಕಾರ್ಯಗಳೆಲ್ಲ ಬೇಗ ಆಗುತ್ತೆ. ಇನ್ನು ಕೃಷಿ ಚಟುವಟಿಕೆ ಮಾಡೋರು, ಹೈನುಗಾರಿಕೆ, ತೋಟಗಾರಿಕೆ ಮುಂತಾದರಲ್ಲಿ ನೀವೇನಾದ್ರು ಸಾಧನೆ ಮಾಡಬೇಕು, ಅದರಲ್ಲಿ ಏನಾದರೂ ಪೆಂಡಿಂಗ್ ಆಗಿತ್ತು ಆ ಕೆಲಸ ಕಾರ್ಯಗಳು ಸಹ ಈಗ ಬೇಗನೆ ಆಗುತ್ತೆ. ಈ ರೀತಿ ಅನೇಕ ರೀತಿಯ ನಿಮ್ಮ ದೀರ್ಘಕಾಲೀನ ಕನಸುಗಳು ನನಸಾಗಲಿಕ್ಕೆ ಈಗ ವೃಶ್ಚಿಕ ರಾಶಿಯವರಿಗೆ ಅನುಕೂಲತೆ ಬರುತ್ತೆ. ಅದೇ ರೀತಿ ರಾಜಕೀಯ ಮೂಲದಲ್ಲಿರೋರಿಗೆ ರಾಜಕೀಯವಾಗಿ ಸ್ಥಿರತೆ, ರಾಜಕೀಯದ ಅಧಿಕಾರಗಳು ಬರೋದು, ರಾಜಕೀಯ ಮೂಲದ ಕೆಲಸ ಕಾರ್ಯಗಳಾಗುವಂಥದ್ದು, ಅಥವಾ ಗೌರ್ಮೆಂಟ್ನ ಕಾಂಟ್ರಾಕ್ಟ್ಗಳು ಇತ್ಯಾದಿ ಮಾಡುವಂಥ ಅವಕಾಶವಿದ್ದವರಿಗೆ ಅಂಥ ಅವಕಾಶಗಳಿಗೆ ಒದಗಿ ಬರಲಿವೆ. ಹಾಗಾಗಿ ಅನೇಕ ವೃತ್ತಿಪರರಿಗೆ, ಜೊತೆಗೆ ಅವರ ಒಂದು ಉದ್ಯೋಗ ನಿರತರಿಗೆ ಅಥವಾ ಉದ್ಯಮ ಅಂದರೆ ಇಂಡಸ್ಟ್ರಿ ನಡೆಸುವವರಿಗೆ ಸಹ ಅನುಕೂಲವಾದ ಒಂದು ಪರಿಸ್ಥಿತಿ ಈಗ ರವಿ ಮಹಾಜರ ಅನುಗ್ರಹದಿಂದ ಬರಲಿದೆ. ಅದರಲ್ಲೂ ವಿಶೇಷವಾಗಿ ಫೆಬ್ರವರಿ 12ರವರೆಗೆ ನಿಮಗೆ ರವಿಯ ವಿಶೇಷವಾದ ಅನುಗ್ರಹ ಖಂಡಿತ ಇರುತ್ತೆ. ಆ ಬಳಿಕ ಸ್ವಲ್ಪ ಆ ಕುಂಭರಾಶಿಗೆ ಪರಿವರ್ತನೆ ಆದ್ದರಿಂದ ರವಿಯ ಒಂದು ಅನುಗ್ರಹ ನಿಮಗೆ ಕಡಿಮೆ ಆಗುತ್ತೆ. ಆ ಕಾಲದಲ್ಲಿ ಇಂಥ ಒಂದು ಪರಿಣಾಮಗಳು ಸ್ವಲ್ಪ ನಿಧಾನಗತಿ ಆಗ್ಬೋದಾಗಿದೆ. ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಮಂಗಳನಿಗೆ ವಕ್ರಗತಿ ಪ್ರಾಪ್ತವಾಗಿರೋ ಕಾರಣ ಅವರಿಂದ ನಿಮಗೆ ಹೆಚ್ಚೇನು ಅಡ್ಡ ಪರಿಣಾಮಗಳು ಬರಲಿಕ್ಕಿಲ್ಲ. ಆದರೆ ಫೆಬ್ರವರಿ 24ರ ಬಳಿಕ ವಕ್ರಗತಿ ನಿವಾರಣೆಗೆ ರುಜುಗತಿಗೆ ಮಂಗಳನು ಬರಲಿದ್ದಾನೆ. ಆ ಮಂಗಳನು ರುಜುಗತಿಗೆ ಬಂದಾಗ ಸ್ವಲ್ಪ ಕೆಲವೊಂದು ಸಣ್ಣ ಪುಟ್ಟ ಅಡೆತಡೆಗಳು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು, ಅಥವಾ ದೇಹದಲ್ಲಿ ಏನಾದರೂ ಉಷ್ಣತೆಯ ಒಂದು ವ್ಯಾಧಿಗಳು, ಹೊಟ್ಟೆ ನೋವು, ಅಜೀರ್ಣ, ಅಸಿಡಿಟಿ, ಅಲ್ಸರ್ಗಳು ಈ 24ರ ಬಳಿಕ ಅಷ್ಟೇ ಮಂಗಳನಿಂದ ಒಂದು ಬರ್ಬೋದಾಗಿದೆ. ಅದರ ಹೊರತು ನಿಮಗೆ ಮಂಗಳನು ತಿಂಗಳ ಆರಂಭದಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಇನ್ನು ಬುಧನ ಅನುಗ್ರಹ ನಿಮಗೆ ಇದೆ ಅಂತ ಹೇಳಿದ್ದೇನೆ. ಆರಂಭದಲ್ಲಿ ಸ್ವಲ್ಪ ಬುಧನ ಅನುಗ್ರಹ ಕಡಿಮೆ ಇದ್ದರೂ ನಿಮಗೆ ಫೆಬ್ರವರಿ 10ರಿಂದ ಬಳಿಕ ನಿಮಗೆ 11ರಿಂದ ಫೆಬ್ರವರಿ 11ರಿಂದ ತಿಂಗಳ ಕೊನೆವರೆಗೂ ಬುಧನ ಅನುಗ್ರಹ ಉತ್ತಮವಾದ ಫಲವನ್ನು ಕೊಳ್ಳಿದೆ. ಅದು ನಿಮಗೆ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣಕ್ಕೆ ಸಹಾಯ ಆಗುತ್ತೆ. ಕೌಟುಂಬಿಕ ವಿಚಾರದಲ್ಲಿ ಬಾಂಧವ್ಯ ಮೂಡುವಂಥದ್ದು, ನಿಮ್ಮ ಮಕ್ಕಳಿಗೆ ಏಳಿಗೆ ಆಗುತ್ತೆ. ಯಾರು ವೃಶ್ಚಿಕ ರಾಶಿದ್ರೆ ಅವರ ಒಂದು ಮಕ್ಕಳಿಗೆ ಈಗ ಹೆಚ್ಚಿನ ಒಂದು ಲಾಭ ಆದಾಯಗಳು ಬರೋದು, ವಿವಾಹ ಫಿಕ್ಸ್ ಆಗುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಅಥವಾ ನಿಮ್ಮ ಮಕ್ಕಳಿಗೆ ಉದ್ಯೋಗನೋ ಪ್ರಮೋಷನೋ ಇವೆಲ್ಲ ಸಿಗುವಂಥದ್ದು, ಅಥವಾ ನಿಮ್ಮ ಮಕ್ಕಳ ಸಾಧನೆಯ ಮೂಲಕ ನಿಮಗೆ ಏನಾದರೂ ವಿದೇಶಕ್ಕೆ ಹೋಗುವಂಥದ್ದು, ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳು ಕೆಲವೊಂದು ವೃಶ್ಚಿಕ ರಾಶಿಯವರಿಗೆ ಒದಗಿ ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ನಿಮ್ಮ ನಿರೀಕ್ಷಿತ ಅನಿರೀಕ್ಷಿತ ಫಲಗಳಿಗೆ ಬುಧನು ಈ ತಿಂಗಳ 11ರಿಂದ ತಿಂಗಳ ಅಂತ್ಯದವರೆಗೂ ನಿಮಗೆ ಸಹಾಯ ಮಾಡಲಿದ್ದಾನೆ. ಇನ್ನು ಆಗಲೇ ಹೇಳಿದ್ದೇನೆ, ಗುರುವಿನ ವಿಶೇಷವಾದ ಬಲ, ಗುರುವಿನ ಬಲ ನಿಮಗೆ ಈ ತಿಂಗಳಲ್ಲಿ ಪೂರ್ತಿಯಾಗಿದೆ. ಅದರಲ್ಲೂ ಫೆಬ್ರವರಿ 4ರಿಂದ ಗುರುವಿನ ಒಂದು ರುಜುಗತಿ ಪ್ರಾರಂಭ ಆದ ಬಳಿಕ ನಿಮಗೆ ವಿಶೇಷವಾಗಿ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಆರೋಗ್ಯ ಸುಧಾರಣೆ, ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು. ಯಾರು ವಿವಾಹಕ್ಕೆ ಅಪೇಕ್ಷಿತರಿದ್ದರೆ, ವಿವಾಹಕ್ಕಾಗಿ ಸಿದ್ಧತೆ ಮಾಡ್ತಿದ್ದಾರೆ ಅಂಥವರಿಗೆ ಈಗ ಮದುವೆಗಳು ಫಿಕ್ಸ್ ಆಗುವಂಥದ್ದು, ಜೊತೆಗೆ ಮನೆಯಲ್ಲಿ ಇತರ ಶುಭ ಕಾರ್ಯಗಳು ನಡೆಯುವಂಥದ್ದು, ಯಾತ್ರಾ ಸ್ಥಳಗಳ ಸಂದರ್ಶನ, ದೇವತಾ ಕ್ಷೇತ್ರಗಳ ಸಂದರ್ಶನ ಇತ್ಯಾದಿಗಳು ಮಾಡುವಂಥ ಅವಕಾಶ. ಜೊತೆಗೆ ಏನಾದರೂ ನೀವು ಹಿಂದೆ ಕೊಳ್ಳಬೇಕು ಅಂದ್ಕೊಂಡಿದ್ದ ವಾಹನವನ್ನು ಅಥವಾ ಉಪಕರಣಗಳನ್ನು ಅಥವಾ ಏನಾದರೂ ಒಂದು ವೈಭೋಗ ಲಕ್ಸುರಿ ಐಟಮ್ಗಳನ್ನು ಕೊಳ್ಳಲಿಕ್ಕೆ ಈಗ ನಿಮಗೆ ಅವಕಾಶಗಳು ಒದಗಿ ಬರಲಿವೆ. ಹಣಕಾಸಿನ ಅರಿವು ಉತ್ತಮ, ಆರೋಗ್ಯ ಸುಧಾರಣೆ, ಮನೆಯಲ್ಲಿ ನೆಮ್ಮದಿ, ಈ ರೀತಿ ಗುರುವಿನಿಂದ ನಿಮಗೆ ಸಕಲ ಇಷ್ಟಾರ್ಥಗಳು ಈಗ ಸಿಗುವಂಥ ಅವಕಾಶ ಬಂದಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಅದೇ ರೀತಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಅತ್ಯುತ್ತಮವಾಗಿದೆ. ಹಾಗಾಗಿ ಹಣಕಾಸಿನ ಕೊರತೆ ನಿಮಗೆ ಎದುರಾಗುವುದಿಲ್ಲ. ಹಣದ ಸಮೃದ್ಧಿ ನಿಮಗೆ ಉತ್ತಮವಾಗಿರುತ್ತೆ. ಹಣಕಾಸಿನ ಅರಿವು ಉತ್ತಮ, ಕೆಲವರಿಗೆ ಚಿನ್ನಾಭರಣ, ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಇಷ್ಟವಾದ ಬಂಧುಗಳನ್ನು, ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ. ಈ ರೀತಿ ಶುಕ್ರನು ಸಹ ನಿಮಗೆ ನಾನಾ ಮೂಲಗಳಿಂದ ಶುಭವನ್ನು, ಲಾಭವನ್ನು, ಸುಖವನ್ನು ಕೊಡುವಂಥ ಸ್ಥಿತಿಯಲ್ಲಿ ಇದ್ದಾನೆ. ಆಗಲೇ ಶನಿ ಮಹಾರಾಜರು ನಿಮಗೆ ಹಿಂದೆನೂ ವಿರುದ್ಧವಾಗಿದ್ದರು, ಈಗಲೂ ನಿಮಗೆ ಅಷ್ಟೇನೂ ಉತ್ತಮವಾದ ಸ್ಥಿತಿಯಲ್ಲಿ ಇರೋದಿಲ್ಲ. ಅರ್ಧಾಷ್ಟಮ ಶನಿ ಅಂತ ಹೇಳ್ತಾರೆ. ಅರ್ಧಾಷ್ಟಮ ಶನಿ ಬಂದಾಗ ನಿಮಗೆ ಹಿಂದೆ ಕೆಲವು ಅನುಭವ ಆಗಿದ್ದಂತೆ ಬಂಧುಗಳಿಂದ, ಮಿತ್ರರಿಂದ ವಿರೋಧಗಳು ಬರುವಂಥದ್ದು, ನಿಮ್ಮಿಂದ ಉಪಯೋಗ ಪಡೆದವರು ನಿಮಗೆ ಈಗ ತಿರುಗಿ ನಿಲ್ಲುವಂಥದ್ದು, ಅಥವಾ ನಿಮ್ಮ ವಿರುದ್ಧ ಕೆಲವು ಸಂಚೆಗಳನ್ನು ಮಾಡುವಂಥದ್ದು. ಇನ್ನು ಕೆಲವರಿಗೆ ಈ ಅರ್ಧಾಷ್ಟಮ ಶನಿಯ ಪರಿಣಾಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು, ಹೊಟ್ಟೆ ನೋವು, ಅಲ್ಸರು ಅಥವಾ ಅಸಿಡಿಟಿ ಮುಂತಾದ ಸಮಸ್ಯೆಗಳು ಎದುರಾಗ್ಬೋದು. ಆಹಾರದಲ್ಲಿ ಅಜೀರ್ಣ ಸಮಸ್ಯೆಗಳು ಎದುರಾಗ್ಬೋದು. ಇವೆಲ್ಲ ಸಾಧ್ಯತೆ ಇರುತ್ತೆ. ಇವೆಲ್ಲಕ್ಕೆ ನೀವು ಸೂಕ್ತವಾದ ಕೊನೆಗೆ ಹೇಳತಕ್ಕಂಥ ಪ್ರಾರ್ಥನಾ ಮಾರ್ಗದಿಂದ ನಿವಾರಣೆ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ವಿರುದ್ಧವಾಗಿರ್ತಾನೆ. ಪಂಚಮದಲ್ಲಿ ಇರುವ ರಾಹುವಿನ ಕಾರಣ ಕಿರಿಯರಿಂದ ವಿರೋಧ,
ಕಿರಿಯ ವ್ಯಕ್ತಿಗಳಿಂದ ಅವಮಾನ ಅಥವಾ ಕಿರಿಯರ ಮೂಲಕ ನಿಮಗೆ ಏನಾದರೂ ಮಾನಕ್ಕೆ ಹಾನಿಗಳಾಗುವಂಥದ್ದು, ಅವಮಾನಕರ ಘಟನೆ ಆಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ವೃತ್ತಿ ಜಾಗದಲ್ಲಿ, ಉದ್ಯೋಗ ಜಾಗದಲ್ಲಿ ಹಾಗೆ ಸಹೋದ್ಯೋಗಿಗಳಿಂದ ಕಿರುಕುಳ, ಸಹೋದ್ಯೋಗಿಗಳಿಂದ ಅಸಹಕಾರ ಭಾವನೆಗಳು ಕೆಲವರಿಗೆ ವ್ಯಕ್ತವಾಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ರಾಹುವಿನ ಒಂದು ವಿಚಾರವಾಗಿ. ಇನ್ನು ಕೇತು ನಿಮಗೆ ಆಗಲೇ ಹೇಳಿದಂತೆ ಲಾಭಸ್ಥಾನದಲ್ಲಿ ವಿಶೇಷವಾದ ಸ್ಥಿತಿಯಲ್ಲಿದ್ದಾನೆ. ಕೇತುವಿನಿಂದ ನಿಮಗೆ ಅನೇಕ ರೀತಿಯ ಉತ್ತಮವಾದ ಫಲಗಳು ಈಗ ಸಿದ್ಧಿಯಾಗುತ್ತವೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವಿಶೇಷವಾಗಿ ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶಿ ಮೂಲದ ಸಂಸ್ಥೆಯಲ್ಲಿ ಉದ್ಯೋಗ, ವಿದೇಶಕ್ಕೆ ಏನಾದರೂ ವಿದ್ಯಾಭ್ಯಾಸಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗುವಂಥ ಅವಕಾಶ, ಅಥವಾ ವಿದೇಶಿ ಮೂಲದ ವ್ಯಾಪಾರ, ಉದ್ಯಮ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗಳನ್ನು ಮಾಡುವಂಥ ಅವಕಾಶ, ಈ ರೀತಿ ಆ ಒಂದು ವಿದೇಶಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥದ್ದು. ಇನ್ನು ಕೆಲವರಿಗೆ ಯಾತ್ರೆ, ಪ್ರವಾಸ ಅಥವಾ ಇನ್ನಿತರವಾದ ಈ ತೀರ್ಥಕ್ಷೇತ್ರಗಳ ಸಂದರ್ಶನ, ಯಾತ್ರೆ ಮಾಡುವಂಥ ಅವಕಾಶಗಳು ಆಕಸ್ಮಿಕವಾಗಿ, ಅಂದರೆ ನೀವು ಪ್ಲ್ಯಾನ್ ಮಾಡಿರೋದಿಲ್ಲ, ಅದು ಆಕಸ್ಮಿಕವಾಗಿ ಅಂಥ ಒಂದು ಯಾತ್ರೆಗಳಿಗೆ ಹೋಗುವಂಥ ಅವಕಾಶದ ಸುವರ್ಣ ಅವಕಾಶವಾಗಿ ನಿಮಗೆ ಒದಗಿ ಬರುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲನ ಕೇತು ನಿಮಗೆ ಕೊಡಲಿದ್ದಾನೆ. ಇವೆಲ್ಲವನ್ನು ಗಮನಿಸಿದಾಗ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ 6 ಗ್ರಹಗಳು ವಿಶೇಷವಾಗಿ ಉತ್ತಮ ಫಲವನ್ನು ಕೊಡುವಂಥ ಒಂದು ಸಾಮರ್ಥ್ಯವನ್ನು ಪಡೆದಿವೆ. ರವಿ, ಬುಧ, ಗುರು, ಶುಕ್ರ, ಕೇತುಗಳು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡ್ತಾ ಇರ್ತಾರೆ. ಇನ್ನು ಅಲ್ಲಿ ವಿಶೇಷವಾಗಿ 9ನೇದಾಗಿ ಗಮನಿಸುವಾಗ ನಾವು ಚಂದ್ರನ ಸ್ಥಿತಿ, ಚಂದ್ರನು ಕ್ಷಿಪ್ರವಾಗಿ ಚಲಿಸುವ ಕಾರಣ ಆಯಾ ಡೇಟ್ಗಳಿಗೆ, ಯಾವ ದಿನಾಂಕಗಳು ನಿಮಗೆ ಚಂದ್ರನ ಬಲ ಇರುತ್ತೆ, ಚಂದ್ರನ ವಿಶೇಷವಾದ ಒಲವಿರುತ್ತೆ, ಆ ದಿನಾಂಕಗಳಿಗೆ ನಾವು ಗಮನಿಸೋಣ. ಆರಂಭದಲ್ಲಿ ನಿಮಗೆ ಫೆಬ್ರವರಿ 1, 2, 3ರಲ್ಲಿ ಚಂದ್ರನ ಬಲದ ಕೊರತೆ ಇರುತ್ತೆ. ಅಲ್ಲಿ ಆ ದಿನಗಳಲ್ಲಿ ಸ್ವಲ್ಪ ಮಾತಿನ ಎಚ್ಚರಿಕೆ ಬೇಕಾಗುತ್ತೆ. ಆ 3 ದಿನಗಳಲ್ಲಿ 1, 2, 3ರಲ್ಲಿ ಬಂಧುಗಳ ಜೊತೆಗೆ, ಮನೆ ಸದಸ್ಯರ ಜೊತೆಗೆ, ಮಿತ್ರರ ಜೊತೆಗೆ ಮಾತಿನ ವಾಗ್ವಾದ ಕಲಹಗಳು ಬರ್ಬೋದಾಗಿದೆ. ಅದರ ಹೊರತು ಹಣಕಾಸು, ಆರೋಗ್ಯಕ್ಕೆ ಆ 3ನೇ ದಿನಗಳು ಸಹ ಏನು ತೊಂದರೆ ಇರೋದಿಲ್ಲ. ಮಾತು, ನಡವಳಿಕೆ ಬಗ್ಗೆ 1, 2, 3ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಜೊತೆಗೆ ಯಾವುದೇ ರೀತಿಯ ನೀವು ವಿವಾದಗಳಿಗೆ, ಯಾವುದೇ ರೀತಿಯ ಕಾಂಟ್ರವರ್ಸಿಗೆ ಸಿಲುಕಿಕೊಳ್ಳದಂತೆ ಎಚ್ಚರಿಕೆ ಹೆಜ್ಜಬೇಕು. ಸಾಮಾಜಿಕ ಜಾಲತಾಣದಲ್ಲೂ ಸಹ ಯಾವುದೇ ರೀತಿಯ ವಿವಾದಾತ್ಮಕ ವಿಚಾರಗಳನ್ನು ಪೋಸ್ಟ್ ಮಾಡೋದಾಗಲಿ, ಶೇರ್ ಮಾಡೋದಾಗಲಿ ಮಾಡಲಿಕ್ಕೆ ಹೋದರೆ ಅದು ನಿಮಗೆ ತೊಂದರೆಗಳಿಗೆ ಸಿಲುಕಿಕೊಳ್ಬೋದಾಗಿದೆ. ಆ ಬಳಿಕ ನಿಮಗೆ ಬರುವಂಥ 4 ದಿನಗಳು 4, 5, 6, 7, 4, 5, 6, 7ರಲ್ಲಿ ವಿಶೇಷವಾದ ಉತ್ತಮ ಫಲ ಇದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ಅಲ್ಲಿ ವಿಶೇಷವಾಗಿ ಚಂದ್ರನ ಅನುಗ್ರಹ ನಿಮಗೆ ಷಷ್ಠದಲ್ಲೂ ಸಪ್ತಮದಲ್ಲಿ ಸಿಗುವ ಕಾರಣ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನ ಅರಿವು ಉತ್ತಮ. ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಸಿಗ್ಬೋದು. ಕೆಲವರಿಗೆ ಸರ್ಕಾರ ಮೂಲದ ಯೋಜನೆಗಳ ಲಾಭ ಸಿಗುವುದಾಗಲಿ, ಅದು ಯಾವುದೇ ರೀತಿಯ ಒಂದು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಕೆಲವರಿಗೆ ಪ್ರಶಸ್ತಿಗಳು, ಸನ್ಮಾನ, ಬಿರುದುಗಳೆಲ್ಲ ಸಿಗುವಂಥ ಅವಕಾಶಗಳು ಬರ್ಬೋದು. ಕ್ರೀಡಾಪಟುಗಳು, ಅದು ಇನ್ನಿತರ ಯಾವುದೇ ರೀತಿಯ ಸ್ಪೋರ್ಟ್ಸ್, ಅಥ್ಲೆಟಿಕ್ಸ್ನಲ್ಲಿರುವಂಥ ಅನೇಕ ರೀತಿಯ ಅವಕಾಶಗಳು ಬರಲಿವೆ. ಈ ರೀತಿ ಯುವ ಜನಾಂಗಕ್ಕೆ ಅನೇಕ ರೀತಿಯ ಉತ್ತಮವಾದ ಫಲಿತಾಂಶ 4, 5, 6, 7ರಲ್ಲಿ ಕಂಡು ಬರ್ಬೋದಾಗಿದೆ. ಇನ್ನು 8, 9 ನಿಮಗೆ ಅಷ್ಟೇನು ಪರವಾಗಿಲ್ಲ. 8, 9 ಸ್ವಲ್ಪ ಕಲಹದ ದಿನ ಆಗಿರುತ್ತೆ. ಮಾತಿನ ಚಕಮಕಿ, ಕಲಹ, ಭಾಗವಾದ ಬರ್ಬೋದು. ಜೊತೆಗೆ ಹಣಕಾಸು ವಿಚಾರಗಳು ಅಷ್ಟು ಉತ್ತಮವಿಲ್ಲ. ಹಣಕಾಸಿನ ಅರಿವು ನಿಧಾನ ಆಗ್ಬೋದು, ಆಕಸ್ಮಿಕ ನಷ್ಟ ಆಗ್ಬೋದು. ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಅನಾರೋಗ್ಯಗಳು, ಆಹಾರ ಮತ್ತು ನೀರಿನ ದೋಷದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದಾಗಿದೆ. ಹಾಗಾಗಿ ತನುಮನ ಧನದ ಒಂದು ಎಚ್ಚರಿಕೆ 8, 9ರಲ್ಲಿ ಬೇಕು. ಬಳಿಕ 10, 11, 12 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಆ ದಿನ ಹೆಚ್ಚೇನೂ ಬದಲಾವಣೆಗಳಿಲ್ಲ. ಆರ್ಥಿಕವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಆರ್ಥಿಕವಾಗಿ ನಿಮಗೆ ಯಾರದೋ ಮಾತು ನಂಬಿ ಆಕಸ್ಮಿಕ ನಷ್ಟಗಳಿಗೆ ಒಳಗಾಗ್ಬೋದು. ಅಂದರೆ ಹಣದ ಆದಾಯ ಕೊರತೆ ಇರೋದಿಲ್ಲ. ಹಣದ ಆದಾಯ, ಉದ್ಯೋಗ ಎಲ್ಲ ಚೆನ್ನಾಗಿರುತ್ತೆ, ಆರೋಗ್ಯ ಉತ್ತಮವಾಗಿರುತ್ತೆ. ಬಂದಂಥ ಆದಾಯವು ಅದರಲ್ಲಿ ನೀವು ಅದನ್ನು ದುರುಪಯೋಗ ಮಾಡೋದಾಗಲಿ, ಅಥವಾ ಅನಪೇಕ್ಷಿತವಾದ ಯಾವುದೇ ಇದಕ್ಕೆ ಹೂಡಿಕೆ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಅಪರಿಚಿತರಲ್ಲಿ ಏನಾದರೂ ನೀವು ಮಾತುಗಳಿಗೆ, ಆಮಿಷಗಳಿಗೆ ನಂಬಿ ವಂಚನೆಗೆ ಒಳಗಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ 11, 10, 11, 12ರಲ್ಲಿ ಅಂಥ ವಿಚಾರವಾಗಿ ಎಚ್ಚರಿಕೆ ಬೇಕಾಗುತ್ತೆ. ಆ ಬಳಿಕ ಬರುವಂಥ ನಿರಂತರ 5 ದಿನಗಳು 13, 14, 15, 16, 17 ಆ 5 ದಿನಗಳಲ್ಲಿ ನಿಮಗೆ ಕರ್ಮಸ್ಥಾನ, ಲಾಭಸ್ಥಾನದಲ್ಲಿ ಬರುವಂಥ ಚಂದ್ರನು ವಿಶೇಷವಾದ ಅನುಗ್ರಹವನ್ನು ಕೊಡಲಿಕ್ಕೆ ಸಹಾಯ ಮಾಡ್ತಾನೆ. ಅದರ ಜೊತೆಗೆ ನಿಮಗಿರತಕ್ಕಂಥ ಗುರುಬಲ ಅಥವಾ ಇನ್ನಿತರ ಗ್ರಹಗಳ ಬೆಂಬಲ ಅದು ಸಹ ನಿಮಗೆ ಪೂರಕವಾಗಿದ್ದು, ಅಲ್ಲಿ ನಿಮಗೆ ಜಯ, ಯಶಸ್ಸು, ಕೀರ್ತಿದೆ. ಏನಾದರೂ ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ, ಪ್ರಮುಖ ವ್ಯಕ್ತಿಗಳ ಭೇಟಿ ಮಾಡಲಿಕ್ಕೆ, ಏನಾದರೂ ಕಾರ್ಯ ಸಾಧನೆಗಳಿಗೆ ಆರಂಭ ಮಾಡಲಿಕ್ಕೆ, ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೆ, ಮೀಟಿಂಗ್ಗಳನ್ನು ಮಾಡಲಿಕ್ಕೆ ಎಲ್ಲ ಬಹಳ ಉತ್ತಮವಾದ ಅವಕಾಶಗಳು 13, 14, 15, 16, 17 ಬರುತ್ತೆ. ಅನೇಕ ರೀತಿ ನಿಮ್ಮ ದೀರ್ಘಕಾಲದ ಕನಸುಗಳು ಈ 5 ದಿನಗಳಲ್ಲಿ ನನಸಾಗ್ಬೋದು. ಉದ್ಯೋಗ ರೈತರಿಗೆ ಉದ್ಯೋಗ, ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು, ಜೊತೆಗೆ ಏನಾದರೂ ಮನೆಯೋ, ಭೂಮಿನೋ, ವಾಹನನೋ ಕೊಳ್ಳುವಂಥ ಒಂದು ಕನಸುಗಳು ಈ ದಿನ ಈಡೇರುವಂಥದ್ದು. ಈ ರೀತಿ ದೀರ್ಘಕಾಲದ ಅನೇಕ ರೀತಿಯ ಯೋಜನೆಗಳು, ಕನಸುಗಳು ಪರಿಪೂರ್ಣ ಆಗುವಂಥ ಅವಕಾಶ 13ರಿಂದ 17ರ ಅವಧಿಯಲ್ಲಿ ಬರುತ್ತೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಿಕ ಬರುವಂಥ 2 ದಿನಗಳು 18, 19 ನಿಮಗೆ ಮಿಶ್ರ ಫಲಗಳ ದಿನ ಆಗಿರುತ್ತೆ. 2 ದಿನಗಳಲ್ಲಿ 18, 19ರಲ್ಲಿ ಮಾತಿನ ಚಕಮಕಿ, ಜಗಳಗಳ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಆಗ್ಬೋದು. ಆಕಸ್ಮಿಕವಾದ ನಷ್ಟಗಳಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ದುಃಖದಾಯಕ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ. ಇತರರು ಎಲ್ಲ ನಿಮ್ಮ ವಿರುದ್ಧವಾಗಿ ಮಾತಾಡೋದಾಗಲಿ, ಇತರರು ನಿಮಗೆ ಅವಮಾನ ಮಾಡೋದಾಗಲಿ ಘಟನೆಗಳು ಮನೆಯಲ್ಲಿಯೂ, ವೃತ್ತಿ ಜಾಗದಲ್ಲೂ ಜರಗಬಹುದು. 18, 19ರಲ್ಲಿ ಅಂಥ ಒಂದು ವೈಯಕ್ತಿಕ ಎಚ್ಚರಿಕೆ ಬೇಕಾಗುತ್ತೆ. ಆ ಬಳಿಕ ಬರುವಂಥ 20, 21, 22 ನಿಮಗೆ ಉತ್ತಮವಾದ ದಿನ. ಈ 3 ದಿನಗಳಲ್ಲಿ
ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು. ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗ ನಡೆಸೋರಿಗೆ ಅವರ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು. ಹೊಸ ಉದ್ಯಮವನ್ನು ಆರಂಭ ಮಾಡಲಿಕ್ಕೆ ಅವಕಾಶ, ಸರ್ಕಾರದ ಯಾವುದೇ ಯೋಜನೆಗಳ ಲಾಭ ಸಿಗೋದಾಗಲಿ, ಅದು ಯಾವುದೇ ನೀವು ಹಿಂದೆ ಅಪ್ಲೈ ಮಾಡಿದ ಸರ್ಕಾರದ ಯಾವುದೇ ಹುದ್ದೆಗಳು ಅಥವಾ ಏನಾದರೂ ನಿಮಗೆ ಆಗಬೇಕಂತ ಕೆಲಸ ಕಾರ್ಯಗಳು ಈಗ ಸಿದ್ಧಿಯಾಗುವಂಥದ್ದು. ಮನೆಗೆ ಇಷ್ಟವಾಗುವಂಥ ಯಾವುದಾದ್ರು ಲಕ್ಸುರಿ ಐಟಮ್ಗಳನ್ನು, ಭೋಗ ಸಾಮಗ್ರಿ ಇತ್ಯಾದಿಗಳನ್ನು ಕೊಳ್ಳುವಂಥ, ಚಿನ್ನಾಭರಣ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ ಕೆಲವೊಬ್ಬರಿಗೆ ಒದಗಿ ಬರಲಿದೆ. 20, 21, 22 ಸದುಪಯೋಗ ಪಡಿಸಿಕೊಳ್ಳಿ. ಬಳಿಕ ಬರುವಂಥ 23, 24 ಅಷ್ಟೇನು ಉತ್ತಮವಿಲ್ಲ. 23, 24ರಲ್ಲಿ ನಿಮಗೆ ಮಾತಿನ ಚಕಮಕಿ ಬರ್ಬೋದು. ಜೊತೆಗೆ ವಿರುದ್ಧ ಲಿಂಗದವರ ಜೊತೆಗೆ ಕಲಹ ಬರ್ಬೋದು. ಸ್ತ್ರೀಯರಿಗೆ ಪುರುಷರ ಮೂಲಕ, ಪುರುಷರಿಗೆ ಸ್ತ್ರೀಯರ ಮೂಲಕ ವಾದಗಳು ಬರುವಂಥದ್ದು. ಅಥವಾ ಕೆಲವೊಂದು ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು, ಕಣ್ಣು, ಕಿವಿ, ಮೂಗು ಅಥವಾ ಶಿರೋಭಾಗದ ಅವಯಗಳಿಗೆ ಏನಾದ್ರು ತೊಂದರೆಗಳೆಲ್ಲ ಬರುವಂಥ ಸಾಧ್ಯತೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆ, ಹಣಕಾಸು ಬಗ್ಗೆ ಎಚ್ಚರಿಕೆ, ಜೊತೆಗೆ ವಿರುದ್ಧ ಲಿಂಗದವರ ಜೊತೆಗೆ ನಡವಳಿಕೆ ಬಗ್ಗೆ ಎಚ್ಚರಿಕೆ 23, 24ರಲ್ಲಿ ಬೇಕಾಗತ್ತೆ. ಬಳಿಕ ಬರುವಂಥ 25, 26 ನಿಮ್ಮ ಪಾಲಿಗೆ ಉತ್ತಮ ದಿನ. ಫೆಬ್ರವರಿ 25, 26ರಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳಿವೆ. ಆಕಸ್ಮಿಕ ಲಾಭ, ಇಷ್ಟಾರ್ಥ ಸಿದ್ಧಿ, ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಅಭಿವೃದ್ಧಿ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು. ಜೊತೆಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶಗಳು ಒದಗಿ ಬರುವಂಥದ್ದು. ಯಾತ್ರಾ ಸ್ಥಳಗಳ ಸಂದರ್ಶನ, ಮಿತ್ರರ ಜೊತೆಗೆ ಉತ್ತಮವಾದ ಕಾಲ ಕಳೆಯುವಂಥ ಅವಕಾಶ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ, ಕ್ರೀಡಾಪಟುಗಳಿಗೆ ಹೊಸ ಅವಕಾಶಗಳು ಬರ್ಬೋದಾಗಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು 25, 26ರಲ್ಲಿ. 27, 28 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಈ ದಿನಗಳಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ವೈರುಧ್ಯ, ಕಲಹಗಳು ಬರ್ಬೋದು. ಹಣಕಾಸು, ಆರೋಗ್ಯಕ್ಕೆ ಏನು ಕೊರತೆ ಇಲ್ಲ. 27, 28ರಲ್ಲಿ ಅವೆಲ್ಲವೂ ಯಥಾಸ್ಥಿತಿಯಾಗಿ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. ಮಾತು, ಜಗಳಗಳು ಹಿರಿಯರ ಜೊತೆಗೆ, ಕಿರಿಯರ ಜೊತೆಗೆ ಬರ್ಬೋದು. ತಂದೆ, ತಾಯಿ ಅಥವಾ ಈ ಅತ್ತೆ, ಮಾವ ಮುಂತಾದವರಲ್ಲಿ ಸಹ ಮಾತಿನ ವೈರುಧ್ಯಗಳು ಹಿರಿಯರ ಜೊತೆಗೆ ವಿಶೇಷವಾಗಿ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ. ಇನ್ನುಳಿದಂತೆ ಆರೋಗ್ಯ ವಿಚಾರ, ಹಣಕಾಸು ವಿಚಾರ ಕೊನೆಯ ದಿನಗಳಲ್ಲಿ ಉತ್ತಮವಾಗಿ ಇರುತ್ತೆ. ಇವೆಲ್ಲವೂ ಚಂದ್ರನ ಒಂದು ಕ್ಷಿಪ್ರವಾದ ಚಲನೆಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ಚಂದ್ರನ ಬಲ ಇದೆ, ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ವಿರುದ್ಧವಾದ ಪರಿಣಾಮ ಆಗ್ಬೋದು ಅನ್ನೋದನ್ನು ಹೇಳಿದ್ದೇನೆ. ಸುಮಾರು 14 ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳು ಸಿಕ್ಕಿವೆ. ಸರಾಸರಿಯಾಗಿ ಗಮನಿಸಿದಾಗ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಅದೃಷ್ಟದಾಯಕವೂ, ತೃಪ್ತಿದಾಯಕವೂ, ಸುಖದಾಯಕವೂ ಆಗಿರುತ್ತೆ. ಅನೇಕ ರೀತಿಯ ಲಾಭಗಳು, ಯಶಗಳು ನಿಮಗೆ ಈ ತಿಂಗಳಲ್ಲಿ ಸಿದ್ಧಿಯಾಗಲಿವೆ. ಇನ್ನು ನಿಮಗೆ ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳನ್ನು ಗಮನಿಸಿದಾಗ ನಿರಂತರವಾಗಿ ಗುರುಬಲ ಇರುವ ಕಾರಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಸಂಖ್ಯೆ 3ನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ನಿರಂತರವಾಗಿ ಶುಕ್ರನ ಬೆಂಬಲ ಇರುವ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ, ಸಂಖ್ಯೆ 6ನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಕೇತು ನಿಮಗೆ ತಿಂಗಳ ಪೂರ್ತಿಯಾಗಿ ಲಾಭದಾಯಕ ಪೂರಕವಾಗಿರುವ ಕಾರಣ ಕೇತುವಿಗೆ ಸಂಬಂಧಿತವಾದ ಮಿಶ್ರ ಅಥವಾ ಮಿಕ್ಸ್ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆ 7ನ್ನು ಬಳಸ್ಕೊಳ್ಳಿ. 2 ಅಥವಾ ಹೆಚ್ಚು ಬಣ್ಣ ಇದ್ದರೆ ಅದಕ್ಕೆ ಮಿಕ್ಸ್ ಅಂತ ಹೇಳ್ತೇವೆ. ಹಾಗೆ 2 ಅಥವಾ ಹೆಚ್ಚು ಬಣ್ಣ, ಮಿಶ್ರವಾದ ಬಣ್ಣ ಜೊತೆಗೆ ಸಂಖ್ಯೆ 7ನ್ನು ಕೇತುವಿನ ಸಂಕೇತವಾಗಿ ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಇದೆ ಅಂತ ಹೇಳಿದ್ದೀನಿ. ಆರಂಭದಲ್ಲಿ ನಿಮಗೆ ಫೆಬ್ರವರಿ ಆರಂಭದಿಂದ 12ರವರೆಗೆ ಸೂರ್ಯನ ಬೆಂಬಲ ಇರುತ್ತೆ. ಹಾಗಾಗಿ ಈ 12ರವರೆಗೆ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸಂಖ್ಯೆ 1ನ್ನು ಬಳಸ್ಕೊಳ್ಳುವಂಥದ್ದು. ಇನ್ನು ಬುಧನ ಬೆಂಬಲ ನಿಮಗೆ ತಿಂಗಳ 11ರಿಂದ ಆರಂಭ ಆಗುತ್ತೆ ಅಂತ ಹೇಳಿದರೆ ತಿಂಗಳ 11ರಿಂದ ತಿಂಗಳ ಅಂತ್ಯದವರೆಗೂ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ನಂಬರ್ 5ನ್ನು ಬಳಸ್ಕೊಳ್ಳುವಂಥದ್ದು. ಚಂದ್ರನ ಅನುಗ್ರಹವಂಥ 14 ಡೇಟ್ಗಳನ್ನ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸ್ಕೊಳ್ಳಿ. ಜೊತೆಗೆ ಸಂಖ್ಯೆ 2ನ್ನು ಆ ದಿನಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಇವೆಲ್ಲವೂ ಸಂಕ್ಷಿಪ್ತವಾಗಿ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಯಾವ ರೀತಿ ಪೂರಕವಾಗಿರುತ್ತೆ, ಯಾವ ರೀತಿ ನಿಮಗೆ ಉತ್ತಮವಾದ ಅವಕಾಶಗಳು ಬರಲಿವೆ, ವಾರ್ಷಿಕವಾಗಿ ಸಿಗುವಂಥ ಕೆಲವು ಗ್ರಹಗಳ ಅಪರೂಪದ ಅವಕಾಶಗಳು, ಗುರುವಿನ ಅನುಗ್ರಹ ಇರ್ಬೋದು, ಕೇತುವಿನ ಬೆಂಬಲ ಇರ್ಬೋದು, ಶುಕ್ರನ ಅನುಗ್ರಹ ಇರ್ಬೋದು, ರವಿಯ ವಿಶೇಷವಾದ ಬೆಂಬಲ, ಇವೆಲ್ಲವೂ ನಿಮಗೆ ಈಗ ಈ ತಿಂಗಳಲ್ಲಿ ವಿಶೇಷವಾದ ಶ್ರೀರಕ್ಷೆಯಾಗಿ ಬಂದಿವೆ. ಅನೇಕ ದೀರ್ಘಕಾಲನ ಕನಸುಗಳು ನನಸಾಗುವಂಥದ್ದು ಅವಕಾಶಗಳು. ಏನು ಇರತಕ್ಕಂಥ ಸಣ್ಣ ಪುಟ್ಟ ದೋಷಗಳು ನಿವಾರಣೆ, ಉದಾಹರಣೆಗೆ ಶನಿಯ ದೋಷ, ರಾಹುವಿನ ದೋಷ ಅಥವಾ ಮಧ್ಯೆ ಮಧ್ಯೆ ಬರತಕ್ಕಂಥ ಬುಧನ ಅನುಗ್ರಹ ಕೊರತೆ, ರವಿಯ ಅನುಗ್ರಹದ ಕೊರತೆ, ಇವನ್ನ ಯಾವ ರೀತಿ ನಿವಾರಣೆ ಮಾಡಬೇಕಾದ್ರೆ ಸರಳವಾದ ಭಕ್ತಿ ಮಾರ್ಗವನ್ನು ಅನುಸರಣೆ ಮಾಡಿಕೊಳ್ಳಿ. ಗಣೇಶ, ಶಿವ ಅಥವಾ ಪಾರ್ವತಿ ಅಥವಾ ಅಮ್ಮನವರು ದೇವಿಯ ಭಕ್ತಿ ಮಾಡುವಂಥದ್ದು, ಶಿವನ ಸ್ತೋತ್ರ, ದೇವಿಯ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ಗಣೇಶನ ಯಾವುದರ ಅಷ್ಟೋತ್ತರ ಶತನಾಮ, ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಮಾಡ್ಬೋದು. ಅದೇ ರೀತಿ ಯಾವುದೇ ರೀತಿಯ ನವಗ್ರಹಗಳ ಆರಾಧನೆ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ ಇತರ ಕಾರ್ಯಗಳನ್ನು ಮಾಡುವಂಥದ್ದು. ಈ ರೀತಿ ಸಮೀಪವಾದ ಯಾವುದೇ ರೀತಿಯ ದೇವರನ್ನ ಸಂದರ್ಶನ ಮಾಡಿ ನಿಮಗೆ ಇಷ್ಟವಾದಂಥ ಪೂಜೆ ಅರ್ಚನೆಗಳನ್ನು ಸಲ್ಲಿಸ್ಬೋದು. ಇಷ್ಟವಾದಂಥ ದೇವತಾ ಸ್ತೋತ್ರ, ನವಗ್ರಹಗಳ ಸ್ತೋತ್ರ ಪಠನೆ ಮಾಡ್ಬೋದು. ಯಾರಿಗೆ ಆರ್ಥಿಕವಾದ ಒಂದು ಶಕ್ತಿ ಇರುತ್ತೆ ಅಂಥವರು ದಾನ ಧರ್ಮದ ಮಾರ್ಗದ ಮೂಲಕ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷವನ್ನು ಕಳೆದುಕೊಳ್ಳಬಹುದಾಗಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಅನೇಕ ರೀತಿಯ ಆಯುರಾರೋಗ್ಯ, ಶಕ್ತಿ, ಜಯಲಾಭ, ಸಿದ್ಧಿಗಳನ್ನು ತಂದುಕೊಳ್ಳಲಿ. ಫೆಬ್ರವರಿ ತಿಂಗಳು ಧನುಷ್ ರಾಶಿಗೆ ಪಂಚಗ್ರಹಗಳ ಬಲ, ಇಷ್ಟಾರ್ಥ ಸಿದ್ಧಿಯ ಫಲ ಎಂಬಂತಹ ಒಂದು ವಾಕ್ಯ ಬರ್ತಾ ಇದೆ. ಅಲ್ಲಿ ನಮಗೆ ರವಿ, ಬುಧ, ಶುಕ್ರ, ಶನಿ ಮತ್ತು ಕೇತು ಎಂಬಂತಹ ಆ ಪಂಚಗ್ರಹಗಳು ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಆಶೀರ್ವಾದವನ್ನು ಕೊಡ್ತಾ ಇರ್ತವೆ. ಅದರಲ್ಲೂ ರವಿಯ ಒಂದು ಆಶೀರ್ವಾದ ಬರೋದು ವರ್ಷದಲ್ಲಿ 4 ಬಾರಿ ಮಾತ್ರ. ನಿಮಗೆ ಅದು ಫೆಬ್ರವರಿ 13ರಿಂದ ಯಾವಾಗ ರವಿಯ ಕುಂಭ ಸಂಕ್ರಾಂತಿ ಆಗುತ್ತೋ, ರವಿಯ ಆ ಕುಂಭ ಪ್ರವೇಶ ಆಗ್ತಿದ್ದಂತೆ ನಿಮಗೆ ಆ ತೃತೀಯ ಸ್ಥಾನದ ರವಿ ಅಥವಾ ಸೂರ್ಯ ದೇವರ ವಿಶೇಷವಾದ ಅನುಗ್ರಹ, ಜೊತೆಗೆ ಒಂದೇ ಸಮಯದಲ್ಲಿ ರವಿ ಮತ್ತು ರವಿ ಪುತ್ರರ ಅನುಗ್ರಹ ಇರುವಂಥ ರಾಶಿ ಧನುರಾಶಿ ಆಗಿರುತ್ತೆ. ಯಾಕಂದರೆ ನಿಮಗೆ ಅಲ್ಲಿ ಶನಿ ಮಹಾರಾಜರು ಈಗ ಅವರ ರುಜುಗತಿಯಲ್ಲಿ
ನಿಮಗೆ ವಿಶೇಷವಾದ ಫಲವನ್ನು ಶನಿ ಮಹಾರಾಜರಿಂದ ನಿಮಗೆ ಸಿಗ್ತದೆ. ಶನಿ ಮಹಾರಾಜರು ತೃತೀಯ ಸ್ಥಾನರಾಗಿ ನಿಮಗೆ ಕೊಡುವಂತಹ ಫಲ ಇನ್ನೂ ಕೇವಲ 7 ತಿಂಗಳಷ್ಟೇ ಇರುತ್ತೆ. ಫೆಬ್ರವರಿ ಮತ್ತು ಮಾರ್ಚ್ ಅಂತ್ಯಕ್ಕೆ ಶನಿ ಮಹಾರಾಜರು ಅಲ್ಲಿ ಮುಂದಿನ ರಾಶಿಗೆ ಪ್ರವೇಶ ಆಗ್ತಿಂತ ನಿಮಗೆ ಆವಾಗ ಅರ್ಧಾಷ್ಟಮ ಶನಿಯ ಒಂದು ತೊಂದರೆ ಆಗುತ್ತೆ. ಆದರೆ ಈಗ ನಿಮಗೆ ಇರುವಂಥದ್ದು ಆ ಶನಿಯ ಒಂದು ವಿಶೇಷವಾದ ಅನುಗ್ರಹ ಇರುವಂಥ ಒಂದು ರಾಶಿ ಧನುರಾಶಿ ಆಗಿರುತ್ತೆ. ರವಿ ಮತ್ತು ರವಿಪುತ್ರರ ವಿಶೇಷವಾದ ಅನುಗ್ರಹ ಇರುವಂತಹ ಒಂದು ಅಪರೂಪದ ತಿಂಗಳು ಈ ಫೆಬ್ರವರಿ ತಿಂಗಳಾಗಿರುತ್ತೆ. ಫೆಬ್ರವರಿ 13ರಿಂದ ರವಿಯ ವಿಶೇಷವಾದ ಅನುಗ್ರಹ ನಿಮಗೆ ವಿಶೇಷ ಬರುವಂಥದ್ದು. ಅದೇ ರೀತಿ ಶುಕ್ರನ ಅನುಗ್ರಹ ತಿಂಗಳು ಪೂರ್ತಿ ನಿಮಗೆ ಬಹಳವಾಗಿ ಉತ್ತಮವಾಗಿರುವಂಥದ್ದು. ಚತುರ್ಥ ಸ್ಥಾನದಲ್ಲಿರುವಂಥ ನಿಮಗೆ ಶುಕ್ರನು ಲಾಭದಾಯಕನು, ಸುಖದಾಯಕನು, ಶುಭದಾಯಕನು ಆಗಿರ್ತಾನೆ. ಅದೇ ರೀತಿ ಆ ಬುಧನ ಅನುಗ್ರಹ ಸಹ ತಿಂಗಳ ಆರಂಭದಲ್ಲಿರುತ್ತೆ. ಮಧ್ಯದಲ್ಲಿ ಸ್ವಲ್ಪ ದಿನ ಬುಧನ ಪರಿವರ್ತನೆ ಆಗ್ತಿದೆ, ಮತ್ತು ತಿಂಗಳ ಕೊನೆಗೆ ಮತ್ತೊಮ್ಮೆ ಬುಧನ ಅನುಗ್ರಹ. ಹಾಗಾಗಿ ಬುಧನು ಸಹ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿರ್ತಾನೆ. ಇನ್ನು ಕೇತು ಗ್ರಹದ ನಿರಂತರವಾದ ನಿಮಗೆ ಅನುಗ್ರಹ ಆಗಿಂದಲೇ ಇದೆ. ಈ ತಿಂಗಳಲ್ಲೂ ಅದು ಮುಂದುವರಿಯುತ್ತೆ. ಮುಂದೆ ಮೇ 18ರವರೆಗೂ ನಿಮಗೆ ಆ ವಿಶೇಷವಾಗಿ ಕೇತುವಿನ ಬೆಂಬಲ ಸಹ ಇರುತ್ತೆ. ಹಾಗಾಗಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಹಲವಾರು ಕಾಲದ ದೀರ್ಘಕಾಲದ ಯಾವುದು ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಈಗ ಬೇಗನೆ ಚಾಲೂ ಆಗುತ್ತೆ. ಹಿಂದೆ ಆಗದೇ ಇದ್ದಂಗೆ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತೆ. ಅದು ಸರ್ಕಾರ ಮೂಲದ್ದೋ, ಕೋರ್ಟ್ ಕಚೇರಿ ಮೂಲದ್ದೋ, ಭೂಮಿಯ ವ್ಯಾಜ್ಯನೋ ಅಥವಾ ಇನ್ನಿತರ ಕೌಟುಂಬಿಕ ಸಮಸ್ಯೆನೋ, ಆಸ್ತಿಗಳ ವಿವಾದನೋ ಅಥವಾ ಪಿತ್ರಾರ್ಜಿತವಾದ ಅದು ಸ್ವತ್ತುಗಳ ವಿವಾದನೋ ಅವೆಲ್ಲ ಏನು ಇದ್ದರೂ ಈಗ ಬೇಗನೆ ಅದು ಪರಿಹಾರ ಆಗುತ್ತೆ. ಅಥವಾ ಹಿಂದೆ ಆಗದೇ ಇದ್ದಂಥ ಸಮಸ್ಯೆಗಳೀಗ ಅವೆಲ್ಲವೂ ಈಗ ನಿವಾರಣೆ ಆಗುತ್ತೆ. ಹಾಗೆಯೇ ನಿಮಗೆ ಆರ್ಥಿಕತೆಯ ವಿಚಾರವಾಗಿ ಶುಕ್ರನ ಬುಧನ ವಿಶೇಷವಾದ ಅನುಗ್ರಹದಿಂದ ಯಾರ್ಯಾರು ಸ್ವಂತ ಉದ್ಯಮ ಮಾಡ್ತಾರೆ, ಸ್ವಂತ ವ್ಯಾಪಾರ ಮಾಡ್ತಾರೆ, ಇಂಡಸ್ಟ್ರಿ ಕೈಗಾರಿಕೆ ನಡೆಸ್ತಾರೆ, ಅವರೆಲ್ಲರಿಗೂ ಈ ಕಾಲದಲ್ಲಿ ಈ ಫೆಬ್ರವರಿ ತಿಂಗಳಲ್ಲಿ ವಿಶೇಷವಾದ ಲಾಭ ಬರುತ್ತೆ, ಆದಾಯ ಬರುತ್ತೆ. ಜೊತೆಗೆ ಹೊಸ ಆರ್ಡರ್ಗಳು, ಹೊಸ ಉತ್ಪನ್ನಗಳು, ಜೊತೆಗೆ ನಿಮ್ಮ ಒಂದು ಮಾರ್ಕೆಟಿಂಗ್ ಅಥವಾ ನಿಮ್ಮ ಒಂದು ಈ ಮಾರಾಟಗಾರಿಕೆ ಈಗ ಸಕ್ಸಸ್ ಆಗುವಂಥದ್ದು, ಹಿಂದೆ ಮಾಡಿದ ಪ್ರಯತ್ನಗಳಿಗೆಲ್ಲ ಈಗ ಫಲ ಬರುವಂಥದ್ದು, ಅಥವಾ ಹಿಂದೆ ನಿಮಗೆ ಮಾಡಿದಂಥ ಏನೇನಾದರೂ ಉತ್ಪಾದನೆಗಳು ಈಗ ಅದು ಬೇಗನೆ ಅದಕ್ಕೆ ಉತ್ತಮ ಬೆಲೆ ಬರೋದಾಗಲಿ, ಉತ್ತಮ ಬೇಡಿಕೆ ಬರೋದಾಗಲಿ ಎಲ್ಲ ಆಗುತ್ತೆ. ಹಾಗೆ ರೀತಿ ಅನೇಕ ರೀತಿಯ ಪ್ರಯೋಜನಗಳು ಆರ್ಥಿಕವಾಗಿಯೂ ಇದೆ. ಇನ್ನು ವಿದ್ಯಾರ್ಥಿಗಳು, ವಿದ್ಯೆ ಕಲಿಯುವಂಥವ್ರು, ಯುವಕರು, ಸಾಧಕರು ಅಥವಾ ಉದ್ಯೋಗ ಹುಡುಕುವಂಥವ್ರು ಈ ರೀತಿ ಯಾವುದೇ ವರ್ಗದವರಿದ್ದರೂ ಅವರಿಗೂ ಹಾಗೆ ಯುವ ವರ್ಗದವರಿಗೆ ಅನೇಕ ರೀತಿಯ ಅವಕಾಶಗಳು, ಉದ್ಯೋಗ ಅವಕಾಶ ಸಿಗ್ಬೋದು. ಇರುವಂಥ ಉದ್ಯೋಗದಲ್ಲಿ ಪ್ರಮೋಷನ್ ಬಡ್ತಿ ಸಿಗ್ಬೋದು. ಹೊಸ ಉದ್ಯೋಗಕ್ಕೆ ಅಪೇಕ್ಷೆ ಪಡೋರಿಗೆ ಹೊಸ ಉದ್ಯೋಗಕ್ಕೆ ಟ್ರೈ ಮಾಡ್ತಾ ಇದ್ದವ್ರಿಗೆ ಅಲ್ಲಿನೂ ಅವಕಾಶ ಸಿಗುವಂಥದ್ದು. ಈ ರೀತಿ ನಾನಾ ರೀತಿಯ ಪ್ರಯೋಜನಗಳು ನಿಮಗೆ ಈ ಫೆಬ್ರವರಿ ತಿಂಗಳಲ್ಲಿ ಬರುವಂಥದ್ದಿರುತ್ತೆ. ಇನ್ನು ಈ ಕೌಟುಂಬಿಕ ವಿಚಾರ ಗಮನಿಸಿದರೂ ಉತ್ತಮವಾದ ಒಂದು ತಿಂಗಳಾಗಿರುತ್ತೆ. ಯಾಕಂದರೆ ಅಲ್ಲಿ ರವಿ ಮತ್ತು ರವಿಪುತ್ರರ ಅನುಗ್ರಹ, ಶುಕ್ರ ಅನುಗ್ರಹ, ಬುಧ ಅನುಗ್ರಹ, ಕೇತುವಿನ ಬೆಂಬಲ, ಜೊತೆಗೆ ಮಧ್ಯೆ ನಿರಂತರವಾಗಿ ಆ ಚಂದ್ರನ ವಿಶೇಷವಾದ ಅನುಗ್ರಹಗಳು ಸಹ ನಿಮಗೆ ಮಧ್ಯೆ ಸಿಗ್ತಾ ಇರ್ತವೆ. ಅವೆಲ್ಲವೂ ನಿಮಗೆ ವಿಶೇಷವಾಗಿ ಕೆಲವೊಮ್ಮೆ 6 ಗ್ರಹಗಳು ನಿಮಗೆ ಪೂರಕವಾಗಿರುವಂಥ ಉತ್ತಮ ಸ್ಥಿತಿ ಬರ್ತಾ ಇದೆ. ಹಾಗಾಗಿ ಇದೊಂದು ಬಹಳ ಉತ್ತಮವಾದ ಅವಕಾಶ. ಅಲ್ಲಿ ಕೌಟುಂಬಿಕವಾದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಸಹೋದರರ ಮಧ್ಯೆ ಬಾಂಧವ್ಯ ವಸೆಗೆ ಚೆನ್ನಾಗಿ ವೃದ್ಧಿ ಆಗುತ್ತೆ. ಇನ್ನು ಮನೆಯಲ್ಲಿ ಏನಾದರೂ ಶುಭ ಸಮಾರಂಭಗಳು ಆಯೋಜನೆ ಮಾಡುವಂಥ ಒಂದು ಅವಕಾಶಗಳು ಸಿಗುತ್ತೆ. ವಿವಾಹಕ್ಕೆ ಪ್ರಯತ್ನ ಪಡೋರಿಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಬರ್ಬೋದು. ಅದು ಇನ್ನಿತರ ಏನಾದರೂ ನೀವೇನಾದರೂ ಕೊಳ್ಳುವಂಥ ವಿಚಾರದಲ್ಲಿ, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ವಾಹನ ಕೊಳ್ಳೋದಂಥ ವಿಚಾರಗಳಿಗೆ ಅವೆಲ್ಲಕ್ಕೂ ಹಿಂದೆ ಅಡೆತಡೆಗಳು ಬಂದರೂ ಈ ತಿಂಗಳಲ್ಲಿ ಅವೆಲ್ಲವೂ ಚಾಲನೆ ಬರಲಿದೆ. ಹಾಗಾಗಿ ಇವೆಲ್ಲ ನಾನಾ ರೀತಿಯ ಅನುಕೂಲತೆಗಳು ಇರುವಂತಹ ಒಂದು ತಿಂಗಳಾಗಿರುತ್ತೆ. ಉತ್ತಮವಾದ ಅವಕಾಶ ಇದೆ, ಉತ್ತಮವಾದ ಮನಸ್ಥಿತಿ ಇರುತ್ತೆ, ಆರ್ಥಿಕ ಸ್ಥಿತಿ, ದೈಹಿಕ ಸ್ಥಿತಿ ಎಲ್ಲ ಉತ್ತಮವಾಗಿರುತ್ತೆ. ಸಣ್ಣ ಪುಟ್ಟ ಏರುಪೇರುಗಳು ಇರುತ್ತೆ. ಉದಾಹರಣೆಗೆ ನಿಮಗೆ ಗುರುಬಲದ ಕೊರತೆ ಈಗಲೂ ಇದೆ. ನಿಮಗೆ ಮುರ್ದೆ ಗುರುಬಲ ಬರುವಂಥದ್ದು ಮೇ ತಿಂಗಳ 15ರ ಬಳಿಕ. ಹಾಗಾಗಿ ಈಗ ಗುರುಬಲದ ಕೊರತೆ, ಕೆಲವೊಮ್ಮೆ ಮಂಗಳನ ಕೆಲವೊಂದು ವೈಪರೀತ್ಯ ಇವೆಲ್ಲವೂ ಸ್ವಲ್ಪ ಸಣ್ಣ ಪುಟ್ಟಿನ ಅಡೆತಡೆಗಳು ಬರ್ಬೋದು. ಸ್ವಲ್ಪ ಮಂಗಳನಿಂದಾಗಿ ನಿಮಗೆ ಕೆಲವೊಮ್ಮೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಅಥವಾ ಕೆಲವರಿಗೆ ಬಾಡಿಯಲ್ಲಿ ಹೀಟ್ ಹೆಚ್ಚಳ, ಉಷ್ಣತೆ ಹೆಚ್ಚಳ, ಅಥವಾ ಹೊಟ್ಟೆಯಲ್ಲಿ ಬರುವಂತಹ ಈ ಆ್ಯಸಿಡಿಟಿ, ಗ್ಯಾಸ್ಟ್ರೈಟಿಕ್, ಅಲ್ಸರ್ ಇತ್ಯಾದಿ ಸಮಸ್ಯೆಗಳು, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು. ಇನ್ನು ರಾಹು ನಿಮಗೆ ವಿರುದ್ಧವಾಗಿರೋ ಕಾರಣ ಕೆಲವೊಬ್ಬರಿಗೆ ಈ ಹವಾಮಾನ ವೈಪರೀತ್ಯದಿಂದ ಏನಾದರೂ ಸ್ಕಿನ್ ಅಲರ್ಜಿಗಳು, ರ್ಯಾಷಸ್ಗಳು ಬರುವಂಥದ್ದು. ಈ ರೀತಿ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು ಬರುವಂಥ ಸಾಧ್ಯತೆ ಇದೆ ಹೊರತು ಏನೋ ಹೆಚ್ಚಿನ ಒಂದು ಗಂಭೀರವಾದ ಸಮಸ್ಯೆಗಳನ್ನು ಬರೋದಿಲ್ಲ. ಆರ್ಥಿಕವಾಗಿಯೂ, ಜೊತೆಗೆ ನಿಮ್ಮ ಕೌಟುಂಬಿಕವಾಗಿಯೂ, ವ್ಯಾಪಾರ ಉದ್ಯೋಗದ ವಿಚಾರವಾಗಿಯೂ, ಸಾರ್ವತ್ರಿಕವಾಗಿಯೂ ಈ ಫೆಬ್ರವರಿ ತಿಂಗಳು ನಿಮಗೆ ಅನೇಕ ಇಷ್ಟಾರ್ಥಗಳನ್ನು ಕೊಡುವಂಥ ತಿಂಗಳಾಗಿರುತ್ತೆ. ಜೊತೆಗೆ ಯಾವುದಾದ್ರು ನಿಮ್ಮ ದೀರ್ಘಕಾಲದ ಕನಸು ಇದ್ದರೆ ಅದನ್ನು ನನಸು ಮಾಡಲಿಕ್ಕೆ ಪ್ರಯತ್ನ ಪಡಿ. ಯಾರನ್ನು ಭೇಟಿ ಮಾಡಿ ಏನೋ ಕೆಲಸ ಮಾಡ್ಕೊಳ್ಳೋಕೆ ಅದಕ್ಕೆ ಪ್ರಯತ್ನ ಪಟ್ಟಕ್ಕೆ ಸಕ್ಸಸ್ ಆಗುತ್ತೆ. ಅದು ದೀರ್ಘಕಾಲದಿಂದ ನಿಮಗೆ ಇದ್ದಂಥ ಯಾವುದೇ ವಿವಾದಗಳು, ಕೋರ್ಟ್ ಕೇಸ್ಗಳೆಲ್ಲ ಪರಿಹಾರ ಆಗಬೇಕಂದ್ರೆ ಈ ತಿಂಗಳು ಸ್ವಲ್ಪ ಓಡಾಡಿದರೆ ಅಥವಾ ಅದಕ್ಕೆ ತಕ್ಕಿನ ವ್ಯವಸ್ಥೆಗಳನ್ನು ಮಾಡಿದರೆ ಅವೆಲ್ಲ ಈಗ ಬೇಗನೆ ಸಾಲ್ವ್ ಆಗಿ ಪರಿಹಾರ ಆಗಿ ನಿಮ್ಮ ಪರವಾಗಿ ಜಯ ಆಗುತ್ತೆ. ಹಾಗಾಗಿ ಯಶಸ್ಸು, ಕೀರ್ತಿ, ಲಾಭ, ಜಯ ಎಲ್ಲವಿರುತ್ತೆ. ಇನ್ನು ಕೆಲವೊಬ್ಬರಿಗೆ ಅವರಿಗೆ ಸರ್ಕಾರ ಮೂಲದಿಂದನೋ ಅಥವಾ ಸಾರ್ವಜನಿಕ ಸಂಸ್ಥೆಗಳ ಮೂಲಕನೋ ಏನಾದರೂ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನಗಳು ದೊರೆಯಬಹುದು. ವಿದ್ಯಾರ್ಥಿಗಳು ಹಾಗೆಯೇ ಏನಾದರೂ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪ್ರತಿಭಾ ಪುರಸ್ಕಾರ, ಪ್ರೈಸ್ಗಳೆಲ್ಲ ಬರುವಂಥದ್ದೆಲ್ಲ ಅವಕಾಶ ಇರುತ್ತೆ. ಮನೆಯಲ್ಲಿರತಕ್ಕಂಥ ಗೃಹಿಣಿಯರಿರ್ಬೋದು ಅಥವಾ ಇನ್ನಿತರ ಯಾವುದೇ ವರ್ಗದವರಿಗೂ ಭಾಳಷ್ಟು ಉತ್ತಮ ಪ್ರಯೋಜನಗಳು ಈ ಕಾಲದಲ್ಲಿ ಬರಲಿವೆ. ಅಂದುಕೊಂಡಂತಹ ಒಂದು ಕೆಲಸ ಕಾರ್ಯಗಳು ಆಗೋದು, ಇಷ್ಟಪಟ್ಟಂಥ ವಸ್ತುಗಳನ್ನು ಕೊಳ್ಳುವಂಥ ಅವಕಾಶ ಫೆಬ್ರವರಿನಲ್ಲಿ ಬರಲಿದೆ. ಹಾಗಾಗಿ ಇದೊಂದು ಅದೃಷ್ಟದ ತಿಂಗಳು. ಇಂಥ ಅವಕಾಶಗಳು ಮತ್ತೆ ಬರೋದಿಲ್ಲ.
ಹಾಗಾಗಿ ಇದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ವರ್ಷದ ಈ ಆರಂಭದ 2ನೇ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಅದೃಷ್ಟ ಒಲಿದು ಬರ್ತಾ ಇದೆ. ಪಂಚಗ್ರಹಗಳು ಜೊತೆಗೆ ಕೆಲವೊಮ್ಮೆ ಷಡ್ಗ್ರಹಗಳು 6 ಗ್ರಹಗಳು ನಿಮಗೆ ಪೂರ್ಣವಾಗಿ ಆಶೀರ್ವಾದ ಮಾಡ್ತಾ ಇರ್ತವೆ. ಕೆಲವೊಂದು ಹಂತದಲ್ಲಿ ಕೆಲವೊಂದು ರಾಶಿಗಳಿಗೆ ಕೇವಲ ಒಂದೇ ಒಂದು ಗ್ರಹಗಳು ಅಥವಾ ಕೆಲವೊಂದು ರಾಶಿಗೆ ಯಾವುದೇ ಗ್ರಹಗಳು ಒಂದು ಅನುಕೂಲ ಇಲ್ಲದಂಥ ಕೆಲವು ದಿನಗಳು ಕೆಲವು ವಾರಗಳು ಬರ್ತಾ ಇರ್ತವೆ. ಅದಕ್ಕೆ ಹೋಲಿಸಿದರೆ ನಿಮಗೆ ಬಹಳಷ್ಟು ಅದೃಷ್ಟದ ಒಂದು ಒಲಿಮೆ ಇದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇವೆಲ್ಲವೂ ಸಾರ್ವತ್ರಿಕವಾಗಿ ಈ ರವಿ, ಬುಧ, ಶುಕ್ರ, ಶನಿ, ಕೇತುಗಳಿಂದ ಯಾವುದೇ ರೀತಿ ಪರಿಣಾಮಗಳು ಆಗ್ಬೋದು ಅನ್ನೋದನ್ನು ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಈ ತಿಂಗಳಲ್ಲಿ ಕೊಟ್ಟಿದ್ದೇನೆ. ಇನ್ನು ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಚಂದ್ರನು ಅಂದರೆ ಕ್ಷಿಪ್ರವಾಗಿ ಅದನ್ನು ಪರಿವರ್ತನೆ ಆಗುವಂಥ ಒಂದು ಗ್ರಹ ಆಗಿರ್ತಾನೆ. ಚಂದ್ರನು ಕ್ಷಿಪ್ರವಾಗಿ ಪರಿವರ್ತನೆ ಕಾರಣ ಅವನು 2 ದಿನಕ್ಕೂ ಅಥವಾ 2 ಕಾಲದಿಂದ ಕೆಲವೊಮ್ಮೆ 3 ದಿನಗಳಿಗೂ ಅಲ್ಲಿ ಫಲಗಳು ವ್ಯತ್ಯಾಸ ಆಗ್ತಾಯಿದೆ. ಹಾಗಾಗಿ ಚಂದ್ರ ಅನುಗುಣ ಇರುವಂಥ ಯಾವ ದಿನಗಳು ನಿಮಗೆ ಉತ್ತಮ ಇದೆ, ಯಾವ ದಿನಾಂಕಗಳು ಸ್ವಲ್ಪ ಚಂದ್ರ ಅನುಗುಣ ಕಡಿಮೆ ಇರುತ್ತೆ, ಎಚ್ಚರಿಕೆ ಬೇಕು ಅನ್ನೋದನ್ನು ಈಗ ಆಯಾ ಡೇಟುಗಳಿಗೆ ಫೆಬ್ರವರಿಯ ದಿನಾಂಕಗಳಿಗೆ ಅನುಗುಣವಾಗಿ ಗಮನಿಸೋಣ. ಫೆಬ್ರವರಿ 1 ನಿಮ್ಮ ಪಾಲಿಗೆ ಉತ್ತಮ ದಿನ. ಆ ದಿನ ವಿಶೇಷವಾಗಿ ಚಂದ್ರನ ಅನುಗ್ರಹ ನಿಮಗೆ ಚತುರ್ಥ ಸ್ಥಾನದಲ್ಲಿರುವ ಕಾರಣ ಅನೇಕ ರೀತಿಯ ಲಾಭ ಜಯ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗುತ್ತೆ. ಯಾವುದೇ ಪ್ರಯತ್ನಗಳನ್ನು ಮಾಡ್ಬೋದು, ಯಾವುದೇ ರೀತಿಯ ಭೇಟಿ ಮಾಡೋದು, ಒಪ್ಪಂದ ಮಾಡೋದು, ಸಹಿ ಮಾಡೋದು ಇತ್ಯಾದಿಗಳು ಸಹ ಒಳ್ಳೆಯದಿದೆ. ಆರ್ಥಿಕವಾಗಿ ಆರೋಗ್ಯವಾಗಿ ಭಾಳ ಉತ್ತಮವಾಗಿರೋ ದಿನ ಫೆಬ್ರವರಿ 1. ಆ ಬಳಿಕ 2, 3, 4, 5 ನಿರಂತರವಾಗಿ 4 ದಿನಗಳ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಅಲ್ಲಿ ನಿಮಗೆ ಚತುರ್ಥ ಮತ್ತು ಪಂಚಮದಲ್ಲಿರುವಂತಹ ಚಂದ್ರನಿಂದಾಗಿ ಕೆಲವೊಮ್ಮೆ ಮಾತಿನ ಚಕಮಕಿ, ಬಂಧುಗಳ ಜೊತೆಗೆ ವೈರತ್ವ, ತಂದೆ ತಾಯಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಅಥವಾ ನಿಮ್ಮ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಇವೆಲ್ಲ ಬರುವಂಥ ಸಾಧ್ಯತೆ ಮನೆಯಲ್ಲಿ ಬರುತ್ತೆ. ಉದ್ಯೋಗ ಜಾಗದಲ್ಲಿ ಸಹ ಹಾಗೆ 2, 3ರಲ್ಲಿ ಸ್ವಲ್ಪ ಉದ್ಯೋಗ ಜಾಗದಲ್ಲಿ ಸಹ ಕಿರಿಕಿರಿಗಳು, ಮಾತಿನ ಚಕಮಕಿ ಎಲ್ಲ ಬರ್ಬೋದು ಫೆಬ್ರವರಿ 2, 3ರಂದು. ಹಾಗೆಯೇ 4 ಮತ್ತು 5ನೇ ತಾರೀಕಿನಲ್ಲಿ ಸಹ ಹಾಗೆ ಮಾತಿನ ಚಕಮಕಿ ಆಗುತ್ತೆ, ಕಿರಿಯರ ಜೊತೆಗೆ ವಿರೋಧಗಳಾಗುತ್ತವೆ. ಕೆಲಸದ ಸ್ಥಳದಲ್ಲಿ ನಿಮಗೆ ಅವಮಾನಕರ ಘಟನೆ ಆಗ್ಬೋದು. ವೃತ್ತಿ ಜಾಗದಲ್ಲಿ ನಿಮ್ಮ ಮೇಲೆ ಏನಾದರೂ ಕ್ರಮಗಳು ಬರುವಂಥದ್ದಾಗಲಿ ಅಥವಾ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಏನಾದರೂ ಕೋಪಗೊಳ್ಳುವಂಥದ್ದು ಇತ್ಯಾದಿ ಘಟನೆಗಳು ಜರುಗುತ್ತೆ. ಹಾಗಾಗಿ 4, 5ರಲ್ಲಿ ಮಾತು ನಡವಳಿಕೆ ಬಗ್ಗೆ ಜೊತೆಗೆ ಮನೆಯಲ್ಲಿಯೂ ಉದ್ಯೋಗ ಜಾಗದಲ್ಲೂ ಸಹ ಇಂತಹ ವಿಚಾರಗಳಿಗೆ ಅವಮಾನಕರ ಘಟನೆ ಜೊತೆಗೆ ನಿಮ್ಮ ಮೇಲೆ ಆಗುವಂಥ ಆರೋಪಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗತ್ತೆ. ಆ ಬಳಿಕ 6, 7, 8, 9 ಮತ್ತೆ 4 ದಿನಗಳು ನಿಮಗೆ ಉತ್ತಮ ಫಲ. 6, 7, 8, 9ರಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಜಯಲಾಭ ಇದೆ. ಚಂದ್ರನಲ್ಲಿ 6 ಮತ್ತು 7ರ ಸ್ಥಾನದಲ್ಲಿ ನಿಮಗೆ ವಿಶೇಷವಾದ ಆಶೀರ್ವಾದ ಮಾಡಿಕೊಡೋದ್ರಿಂದ ಯಾವುದೇ ರೀತಿಯ ಈ ಕೋರ್ಟ್ ಕಚೇರಿ ಕೆಲಸನೋ, ಸರ್ಕಾರ ಮೂಲದ ಕೆಲಸನೋ ಮತ್ತು ಇನ್ನಿತರ ಯಾವುದೇ ದಾಖಲೆ ಪತ್ರ ಸಂಗ್ರಹನೋ ಯಾವುದಿದ್ರೆ ಅದನ್ನು ಈಗ ಮಾಡಿಕೊಂಡ್ರೆ ಬೇಗನೆ ಕೆಲಸ ಕಾರ್ಯಗಳು ಆಗ್ತವೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸುಫಲ ಇದೆ. ಯುವಕರಿಗೆ, ಸಾಧಕರಿಗೆ ಅವರು ಮಾಡುವಂಥ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರಗಳು ಸಿಗುವಂಥ ಉತ್ತಮ ದಿನ ಆಗಿರುತ್ತೆ. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಯಾವುದೇ ಕೆಲಸ ಕಾರ್ಯಗಳಿಗೆ ಈಗ ಮತ್ತೊಮ್ಮೆ ಕೈ ಹಾಕಿದರೆ ಅವೆಲ್ಲ ಈಗ ಸಕ್ಸಸ್ ಆಗುತ್ತೆ. ಅಥವಾ ಹಿಂದೆ ನಿಂತು ಹೋಗುತ್ತೆ ಯಾವುದೇ ಒಂದು ನಿಮ್ಮ ಕೆಲಸ ಕಾರ್ಯಗಳು ಅರ್ಧದಲ್ಲಿ ಅದನ್ನೀಗ ಮತ್ತೆ ಪುನರಾರಂಭ ಮಾಡಲಿಕ್ಕೂ ಅವಕಾಶ ಇದೆ. ಹಾಗಾಗಿ 6, 7, 8, 9 ಫೆಬ್ರವರಿಯ 4 ದಿನಗಳು ನಿಮಗೆ ಅತ್ಯಂತ ಸುಖವನ್ನು, ಸಮೃದ್ಧಿಯನ್ನು, ಶಾಂತಿಯನ್ನು, ನೆಮ್ಮದಿ ಕೊಡುವಂಥ ಶುಭ ದಿನಗಳಾಗಿವೆ. ಆ ಬಳಿಕ ಬರುವಂಥ 10, 11 ಮತ್ತು 12 ಈ 3 ದಿನಗಳಲ್ಲಿ ಸ್ವಲ್ಪ ಮಾತಿನ ಬಗ್ಗೆ ಎಚ್ಚರಬೇಕು. 10, 11, 12ರಲ್ಲಿ ಸ್ವಲ್ಪ ಹಣಕಾಸಿನ ಎಲ್ಲ ವ್ಯವಸ್ಥೆಗಳು ತೊಂದರೆ ಇರೋದಿಲ್ಲ. ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದು. 10, 11, 12ರಲ್ಲಿ ಕೆಲವರಿಗೆ ಈಗಲಾಗಿದ್ದಂಥ ಸಮಸ್ಯೆಗಳು, ಉದಾಹರಣೆಗೆ BP, ಶುಗರು, ಅಸ್ತಮನೋ, ಜಾಯಿಂಟ್ ಪೇನು ಅಥವಾ ಇನ್ನಿತರ ಯಾವುದೇ ದಿಢೀರಾಗಿ ಆಹಾರ ಮತ್ತು ನೀರಿನಿಂದ ಬರ್ಬೋದ ತೊಂದರೆಗಳು ಅವೆಲ್ಲ ಈಗ ನಿಮಗೆ ಸ್ವಲ್ಪ ಕಾಣಿಸ್ಕೋಬೋದಾಗಿದೆ. ಹಾಗೆ 10, 11, 12ರಲ್ಲಿ ಆರೋಗ್ಯದ ಬಗ್ಗೆ, ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಅದರ ಹೊರತು ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಣಕಾಸಿನ ಆದಾಯ ಉತ್ತಮ ಇರುತ್ತೆ. ಇನ್ನು ಕೆಲವರಿಗೆ ದಿಢೀರಾಗಿ ಆಕಸ್ಮಿಕ ಧನಲಾಭ ಆಗುವಂಥ ಯೋಗ ಇರುತ್ತೆ. ಹಾಗೆ ಹಣಕ್ಕೆ ಏನು ಕೊರತೆ ಇರೋದಿಲ್ಲ. ಆರೋಗ್ಯ ಮತ್ತು ಮಾತಿನ ಬಗ್ಗೆ 10, 11, 12ರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ. ಆ ಬಳಿಕ 13, 14 ಸಾಮಾನ್ಯ ದಿನ ಯಾವುದೇ ರೀತಿಯ ಇದನ್ನು ಬದಲಾವಣೆ ನಡೆಯಿಲ್ಲ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಾ ಹೋಗುತ್ತೆ. ಆದರೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬೋದು. ಇದನ್ನು ಹಣಕಾಸಿನ ಆದಾಯ ಖಂಡಿತ ಇರುತ್ತೆ. ಇದಕ್ಕೆ ಆರೋಗ್ಯ ಇತ್ತೀಚಿನ ವಿಚಾರಗಳು ಉತ್ತಮ ಇರುತ್ತೆ. ಉದ್ಯೋಗದಲ್ಲಿ ಏನು ಸಮಸ್ಯೆಗಳಿರೋದಿಲ್ಲ. ಆದರೆ ಖರ್ಚು ಅಂದರೆ ಅನಿರೀಕ್ಷಿತವಾದ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು, ಆಕಸ್ಮಿಕವಾಗಿ ಏನೋ ಒಂದು ಕೆಟ್ಟು ಹೋಗುವಂಥದ್ದು, ರಿಪೇರಿ ಬರುವಂಥದ್ದು ಅಥವಾ ಆಕಸ್ಮಿಕವಾಗಿ ಏನಾದರೂ ಆಸ್ಪತ್ರೆ ಔಷಧ ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ಪ್ರಮೇಯ, ಇವೆಲ್ಲ ಅನಪೇಕ್ಷಿತ ಖರ್ಚುಗಳು, ಅನಿರೀಕ್ಷಿತ ಖರ್ಚುಗಳು 13, 14ರಲ್ಲಿ ಬರ್ಬೋದಾಗಿದೆ. ಅದರ ಹೊರತು ಹೆಚ್ಚಿನೇನು ಬದಲಾವಣೆಗಳು ಇರೋದಿಲ್ಲ. 15, 16, 17 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ. ಕರ್ಮಸ್ಥಾನದಲ್ಲಿ ಬರುವಂಥ ಚಂದ್ರನು ಕರ್ಮಾಧಿಪತ್ಯ ಹೊಂದೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಮುನ್ನಡೆ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ಹೊಸ ರೀತಿಯ ಬಿಸ್ನೆಸ್ಗಳನ್ನು, ಇಂಡಸ್ಟ್ರಿಗಳನ್ನು ಮಾಡಬೇಕನ್ನೋರಿಗೆ, ಸ್ಟಾರ್ಟಪ್ ಮಾಡಬೇಕನ್ನೋರಿಗೆ ಕೆಲವು ಹೊಸ ಅವಕಾಶಗಳು ಬರ್ಬೋದು. ಅಥವಾ ಯಾರನ್ನು ಭೇಟಿ ಮಾಡಿ ನಿಮ್ಮ ಕೆಲಸ ಕಾರ್ಯಗಳು ಮಾಡಬೇಕಂದಾಗ ಅಂಥ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಜೊತೆಗೆ ಯಾರು ಈ ಒಂದು ಏನಾದರೂ ಒಂದು ಸಂಸ್ಥೆಯ ಒಂದು ಮುಖ್ಯಸ್ಥರಾಗಿ, ಸಂಸ್ಥೆಯ ಒಂದು ಮೇಲ್ವಿಚಾರಕರು ಇರ್ತಾರೋ ಅವರಿಗೆ ಆ ಸಂಸ್ಥೆಯಿಂದ ಏನಾದರೂ ಒಂದು ಅವರಿಗೆ ಪ್ರಶಸ್ತಿ, ಪುರಸ್ಕಾರ, ಬಹುಮಾನಗಳು ಬರ್ಬೋದು. ಅಥವಾ ಕೆಲವರಿಗೆ ಸಾರ್ವಜನಿಕ ವಲಯದಲ್ಲಿ ಏನಾದರೂ ಸನ್ಮಾನ, ಬಿರುದು ಇತ್ಯಾದಿಗಳು ಬರ್ಬೋದು. ಅನೇಕ ರೀತಿಯ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಕೆಲವೊಬ್ಬರಿಗೆ ಯಾತ್ರೆ, ಪ್ರವಾಸ ಅಥವಾ ದೂರದ ಒಂದು ಪ್ರವಾಸಿ ಸ್ಥಳಗಳಿಗೆ ಹೋಗುವಂಥ ಅವಕಾಶ ಎಲ್ಲ ಬರುತ್ತೆ. ಹಾಗಾಗಿ 15, 16, 17 ಫೆಬ್ರವರಿಯಲ್ಲಿ ನಿಮಗೆ 3 ದಿನಗಳು ಅತ್ಯಂತ ವಿಶೇಷವಾದ ಚಂದ್ರನ ಕರ್ಮಾಧಿಪತ್ಯದ ಅದು ಕಾರ್ಯ ಕೊಡುವಂಥ ವಿಶೇಷ ಶುಭ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು.
ಬೆಳಗ್ಗೆ 18-19 ನಿಮ್ಮ ಪಾಲಿಗೆ ವಿಶೇಷವಾದ ದಿನ. ಅಲ್ಲೇ ವಿಶೇಷ ದಿನಗಳಲ್ಲಿ ಚಂದ್ರನು ಲಾಭ ಸ್ಥಾನದಿಂದ ನಿಮಗೆ ಅನೇಕ ರೀತಿಯ ಲಾಭವನ್ನು ಕೊಡ್ತಾನೆ. ಆಕಸ್ಮಿಕ ಧನಲಾಭ ಯೋಗವಿದೆ, ಇಷ್ಟಾರ್ಥಗಳು ಸಿದ್ಧಿಯಾಗಲಿದೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಇರುತ್ತೆ, ಆರೋಗ್ಯ ಸುಧಾರಣೆ ಇದೆ. ಜೊತೆಗೆ ಮನೆಯಲ್ಲಿ ಸಹ ಒಂದು ಕೌಟುಂಬಿಕ ವಾತಾವರಣ, ಗಂಡ ಹೆಂಡತಿಯರ ಸಂಬಂಧ ಇರ್ಬೋದು, ತಂದೆ ಮಕ್ಕಳ ಸಂಬಂಧ, ಇವೆಲ್ಲವೂ ಬಹಳ ಉತ್ತಮವಾಗಿ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಮನೆಯಲ್ಲಿ ಖುಷಿ ಕೊಡುವಂತಹ ಘಟನೆಗಳು, ಶುಭ ವಾರ್ತೆಗಳನ್ನು ಕೇಳುವಂಥದ್ದು, ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು, ಮದುವೆ ಮುಂಜಿನೋ ಇನ್ನು ಗೃಹ ಪ್ರವೇಶನೋ ಅಥವಾ ಇನ್ನಿತರ ಯಾವುದೇ ಈಗ ಅಭಿವೃದ್ಧಿ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಹಾಗಾಗಿ 18-19 ಅನೇಕ ಶುಭ ಫಲ ಕೊಡುವಂಥ ಶುಭ ದಿನ ಆಗಿರುತ್ತೆ. ಬಳಿಕ 3 ದಿನಗಳು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. 20, 21, 22 ಅಷ್ಟೇನು ಉತ್ತಮ ಇಲ್ಲ. ಈ 3 ದಿನಗಳಲ್ಲಿ ಮಾತು, ನಡವಳಿಕೆ, ಹಣಕಾಸು, ಆರೋಗ್ಯ ಇನ್ನಿತರ ವಿಚಾರಗಳು ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು. ಈ 3 ದಿನಗಳು ಸ್ವಲ್ಪ ವೈರುಧ್ಯವನ್ನು, ನಷ್ಟ ಭಾವದಲ್ಲಿ ಚಂದ್ರನ ಕಾರಣ ಎಲ್ಲ ಕೆಲಸ ಕಾರ್ಯಗಳು ವೈರುಧ್ಯ ಆಗುವಂಥದ್ದು, ನಿಮ್ಮ ವಿರುದ್ಧ ಕೆಲವರು ಸಂಚಲನ ಮಾಡೋದು, ಗುಪ್ತ ಶತ್ರುಗಳ ಕಾಟ ಬರ್ಬೋದು, ಆರೋಗ್ಯದಲ್ಲಿ ಇದ್ದಕ್ಕಿದ್ದಂತೆ ಏನಾದ್ರು ತೊಂದರೆಗಳು ಬರುವಂಥದ್ದು ಅಥವಾ ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಈಗ ಮತ್ತೆ ಕಾಣಿಸುವಂಥದ್ದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಅಡೆತಡೆಗಳು ಬರ್ಬೋದು, ಮನೆಯಲ್ಲಿ ಸಹ ಅಶಾಂತಿ ವಾತಾವರಣ, ನಿಮ್ಮ ಮೇಲೆ ಕಲಾದ ವಾತಾವರಣ, ನಿಮ್ಮ ಮೇಲೆ ಆರೋಪ ಬರುವಂಥದ್ದು. ಈ ರೀತಿ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲೂ ಸಹ ನಿಮ್ಮ ಮೇಲೆ ಆರೋಪಾದಿಗಳು ಬರೋದಾಗಲಿ, ನಿಮ್ಮ ಜೊತೆಗೆ ವಾಗ್ವಾದ, ಕಲಹ, ಸಹೋದ್ಯೋಗಿಗಳ ಜೊತೆಗೆ ಮೇಲಾಧಿಕಾರಿಗಳ ಜೊತೆಗೆ ಆಗ್ಬೋದಾಗಿದೆ. ಹಾಗಾಗಿ 20, 21, 22ರಲ್ಲಿ ತನುಮಾನ, ಧನ ಮತ್ತು ಮಾತಿನ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಇನ್ನು 23, 24 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಮತ್ತೆ ನಿಮಗೆ ಜನ್ಮದಲ್ಲಿ ಬಂದಂತಹ ಚಂದ್ರನ ವಿಶೇಷವಾದ ಅನುಗ್ರಹದಿಂದ ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಅಂದುಕೊಂಡ ಕೆಲಸ ಕಾರ್ಯ ವೇಗವಾಗಿ ಆಗಿದೆ, ಹೊಸ ವಸ್ತು, ಹೊಸ ವಾಹನ ಇತ್ಯಾದಿಗಳು ಕೊಳ್ಳುವಂಥ ಕೆಲವರು ಅವಕಾಶ ಬರ್ಬೋದು, ಅಥವಾ ಯಾವುದೇ ರೀತಿಯ ಪವಿತ್ರ ಸ್ಥಳಗಳ ಸಂದರ್ಶನ, ಯಾತ್ರಾ ಕ್ಷೇತ್ರಗಳ ಸಂದರ್ಶನ ಇತ್ಯಾದಿ ಮಾಡೋದಾಗಲಿ, ಅಥವಾ ಅಪರೂಪಕ್ಕೆ ಭೇಟಿಯಾಗಿದ್ದಂತಹ ಒಂದು ಬಂಧುಗಳನ್ನು, ಮಿತ್ರರನ್ನು ಈಗ ಬಹಳ ಕಾಲದ ಬಳಿಕ ಮತ್ತೆ ಭೇಟಿಯಾಗಿ ಅವರ ಜೊತೆಗೆ ಉತ್ತಮವಾದ ಕ್ಷಣಗಳನ್ನು ಕಳೆಯುವಂಥದ್ದು, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಂಡು ಉತ್ತಮವಾದ ಆಹಾರ ಭೋಜನಗಳನ್ನು ಸೇರುವಂಥದ್ದು. ಈ ರೀತಿ ಅನೇಕ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು 23, 24ರಲ್ಲಿ ಜರುಗಲಿವೆ, ಉತ್ತಮವಾದ ದಿನಗಳಾಗಿವೆ. ಬೆಳಗ್ಗೆ 25, 26 ಅಷ್ಟೇನು ಉತ್ತಮ ಇಲ್ಲ. 25, 26ರಲ್ಲಿ ಸ್ವಲ್ಪ ಹಣಕಾಸಿನ ನಿಮಗೆ ನಷ್ಟ ಕಷ್ಟಗಳಾಗ್ಬೋದು. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು, ವಸ್ತುವನ್ನು, ಒಡವೆಗಳನ್ನು ಕಳೆದುಕೊಳ್ಳೋದಾಗಲಿ, ಕಳ್ಳತನ ಆಗೋದಾಗಲಿ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲ ಬಗ್ಗೆ ತುಂಬ ಎಚ್ಚರ ಬೇಕಾಗುತ್ತೆ. ನಿಮ್ಮ ಒಂದು ಹಣಕಾಸು, ಒಡವೆ, ವಸ್ತುಗಳ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಅನುಮಾನಾಸ್ಪದ ವ್ಯಕ್ತಿಗಳ ಜೊತೆಗೆ ಹಣಕಾಸಿನ ಒಪ್ಪಂದ ಅಥವಾ ಆನ್ಲೈನ್ನ ಲಿಂಕ್ಗಳ ಮೂಲಕ ಹಣವನ್ನು ಪಾವತಿ ಮಾಡೋದಾಗಲಿ, ಇವೆಲ್ಲ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನೀವು ಅಲ್ಲಿ ವಂಚನೆಗೆ, ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸಿನ ಬಗ್ಗೆ ತುಂಬ ಎಚ್ಚರಿಕೆ ಬೇಕು. ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರುಗಳು, ಏನಾದರೂ ಸ್ಕಿನ್ ರ್ಯಾಷಸ್ಸು, ಅಲರ್ಜಿಗಳು, ಏನೋ ಬ್ಯಾಕ್ ಪೇನು, ಲೆಗ್ ಪೇನು ಇತ್ಯಾದಿಗಳೆಲ್ಲ ಬರುವಂಥದ್ದಿರುತ್ತೆ. ಹಾಗೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ 25, 26ರಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಬಳಿಕ ಬರುವಂಥ ತಿಂಗಳ ಕೊನೆ 2 ದಿನಗಳು ಅಂದರೆ ಫೆಬ್ರವರಿ ಈ ಬಾರಿ 28 ದಿನಗಳು ಇರುವಂಥದ್ದು. ಹಾಗಾಗಿ 27, 28 ತಿಂಗಳ ಕೊನೆ 2 ದಿನಗಳು, ಆ 2 ದಿನಗಳಲ್ಲಿ ಸಹ ನಿಮಗೆ ಉತ್ತಮವಾದ ಫಲ ಇದೆ. ಅನೇಕ ರೀತಿಯ ಒಂದು ಚಂದ್ರ ಅನುಗ್ರಹದಿಂದ ತೃತೀಯ ಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು, ಯಶವನ್ನು ಕೊಡಲಿದ್ದಾನೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದವರಿಗೂ ಸಹ ಮುನ್ನಡೆ ಇರುತ್ತೆ. ವಿದ್ಯಾರ್ಥಿಗಳಿಗೂ ಶುಭ ಫಲ ಇದೆ. ಮನೆಯಲ್ಲಿರತಕ್ಕಂಥ ಗೃಹಿಣಿಯರು, ಮಹಿಳೆಯರಿಗೂ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಕೌಟುಂಬಿಕವಾಗಿ ತುಂಬ ಸೌಹಾರ್ದ, ಬಾಂಧವ್ಯದ ವಾತಾವರಣ, ಜೊತೆಗೆ ಅಪರೂಪದ ಒಂದು ಶುಭ ಘಟನೆಗಳಿಗೆ ಭಾಗಿಯಾಗುವಂಥ ಅವಕಾಶಗಳು ಸಹ ಬರುತ್ತೆ. ಹಾಗಾಗಿ 27, 28 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ ಫೆಬ್ರವರಿಯಲ್ಲಿ. ಇವೆಲ್ಲವೂ ಸಾಮಾನ್ಯವಾಗಿ ಈ ಫೆಬ್ರವರಿ ತಿಂಗಳಲ್ಲಿ ಧನುರಾಶಿಯರಿಗೆ ಯಾವ ರೀತಿ ಒಂದು ಭವಿಷ್ಯದ ಚಿಂತನೆ ಇದೆ ಅನ್ನೋದನ್ನು ಮುನ್ನೋಟವನ್ನು ಈಗ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದಾಗಿದೆ. ಪಂಚಗ್ರಹಗಳು ನಿಮಗೆ ನಿರಂತರವಾಗಿ ಆಶೀರ್ವಾದ ಮಾಡ್ತದೆ. ಮಧ್ಯೆ 6ನೇ ಗ್ರಹವಾಗಿ ಚಂದ್ರನು ಸಹ ನಿಮಗೆ ಮಧ್ಯೆ ಅನುಕೂಲ ಮಾಡಿಕೊಡ್ತದೆ. ಹಾಗಾಗಿ ಸುಮಾರು 14 ದಿನಗಳಲ್ಲಿ ನಿಮಗೆ ಚಂದ್ರ ಅನುಗ್ರಹ ದಿನಗಳು ಡೇಟ್ಗೆ ಅನುಸಾರವಾಗಿ ಅದನ್ನು ಹೇಳಿದ್ದನ್ನು ಗಮನಿಸಿಕೊಳ್ಳಿ. ಇನ್ನು ನೀವು ಬಳಸ್ತಕ್ಕಂಥ ಬಣ್ಣ ಈ ತಿಂಗಳ ಪೂರ್ತಿ ಬಳಸ್ಬೋದು. ವೈಟ್ ಅಥವಾ ಬಿಳಿ ಬಣ್ಣ ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದು. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು. ಬ್ಲೂ ಅಥವಾ ನೀಲಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು. ವೈಟ್ ಮಿಕ್ಸ್ ಬ್ಲೂ ಅಂದರೆ ಶುಕ್ರನದ್ದು, ಕೇತು ಮತ್ತು ಶನಿ ಮಹಾರಾಜರ ಅನುಗ್ರಹದ್ದು. ಸಂಖ್ಯೆಗಳು 6, 7, 8, 6, 7, 8 ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ನಿಮಗೆ ಆಗಲೇ ಹೇಳಿದರೆ ರವಿ ಅನುಗ್ರಹ 13ರ ಬಳಿಕ ಬರುತ್ತೆ ಅಂತೇಳಿ. ಈ ಫೆಬ್ರವರಿ 13ರಿಂದ ಕುಂಭರಾಶಿಗೆ ರವಿಯ ಪ್ರವೇಶ ಆಗ್ತಿದ್ದರೆ ನಿಮಗೆ ರವಿ ಅನುಗ್ರಹ ಬರುತ್ತೆ. ನೀವು ಫೆಬ್ರವರಿ 13ರಿಂದ ಕೇಸರಿ ಅಥವಾ ಆರೆಂಜ್ ಬಣ್ಣವನ್ನು ಬಳಸ್ಕೊಳ್ಳಿ. ಜೊತೆಗೆ ಸಂಖ್ಯೆ 1ನ್ನು 13ರಿಂದ ಬಳಸ್ಕೊಳ್ಬೋದಾಗಿದೆ. ಅದೇ ರೀತಿ ನಿಮಗೆ ಅಲ್ಲಿ ವಿಶೇಷವಾಗಿ ಗ್ರೀನ್ ಬಣ್ಣವನ್ನು ಅಂದರೆ ಈ ಬುಧನಿಗೆ ಸಂಕೇತವಾಗಿದ್ದು ಬುಧನ ಸಂಕೇತವಾದ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ತಿಂಗಳ 10ನೇ ತಾರೀಕುವರೆಗೂ ತಿಂಗಳ 1ರಿಂದ 10ರವರೆಗೂ ಬಳಸ್ಕೊಳ್ಳಿ. ಆ ಬಳಿಕ ಮತ್ತೆ 24ಕ್ಕೆ ಅಲ್ಲಿ ಬುಧನ ಪರಿವರ್ತನೆ ಆಗುತ್ತೆ. ಆ ಬಳಿಕ 24ರಿಂದ ತಿಂಗಳ ಕೊನೆವರೆಗೂ ಆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5ನ್ನು ಆವಾಗ ಬಳಸ್ಕೊಳ್ಳುವಂಥದ್ದು. ಆವಾಗ ಬುಧಾನುಗ್ರಹ ಇರುವಂಥದ್ದು. ಹೀಗಾಗಿ ನೀವು ವೈಟ್ ಮಿಕ್ಸ್ ಬ್ಲೂವನ್ನು ನಿರಂತರವಾಗಿ ಬಳಸ್ಕೊಳ್ಳಿ. ಮತ್ತು ಆರೆಂಜ್ ಮತ್ತು ಗ್ರೀನ್ ಬಣ್ಣವನ್ನು ಆಯಾ ದಿನಾಂಕಗಳ ಬಳಿಕ ಆವಾಗ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಚಂದ್ರನ ಅನುಗ್ರಹವಿರುವಂಥ ಅಲ್ಲಿ 14 ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಚಂದ್ರ ಅನುಗ್ರಹವಿರುವಂಥ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2ನ್ನು ಬಳಸ್ಕೊಳ್ಬೋದಾಗಿದೆ. ಇನ್ನು ನಿಮಗೆ ಇರತಕ್ಕಂತಹ ಈ ಕೆಲವೊಂದು ಗ್ರಹಗಳು ಉದಾಹರಣೆಗೆ ರಾಹು, ಗುರು, ಮಂಗಳ ಇವರು ನಿರಂತರವಾಗಿ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ, ಸ್ವಲ್ಪ ವೈರುಧ್ಯ ಅಂತ ಇರುತ್ತೆ.
ಜೊತೆಗೆ ರವಿಯು ಸಹ ನಿಮಗೆ ತಿಂಗಳ ಆರಂಭದಲ್ಲಿ ಪೂರಕವಾಗಿ 12ರವರೆಗೆ ರವಿಯು ಸಹ ಪೂರಕವಾಗಿರೋದಿಲ್ಲ. ಇವೆಲ್ಲ ದೋಷ ನಿವಾರಣೆಗೆ ಏನು ಮಾಡ್ಬೋದು ಅಂದರೆ ಸರಳವಾದ ಭಕ್ತಿ ಮಾರ್ಗ, ಶ್ರೀ ಗಣೇಶನ ಭಕ್ತಿ, ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡೋದು, ಶಿವ ಅಥವಾ ಈಶ್ವರ ದೇವರ ಭಕ್ತಿ ಮಾಡ್ಬೋದು, ಅಥವಾ ನಿಮ್ಮ ಕುಲ ದೇವರು ಅಥವಾ ಮನೆ ದೇವರು ಅಂತ ಇರ್ತಾರೆ, ಮನೆ ದೇವರ ಭಕ್ತಿ ಮಾಡೋದು, ಮನೆಯ ದೇವಿ ಕುಲದೇವಿ ಅಥವಾ ಯಾವುದೇ ರೀತಿ ದುರ್ಗಾದೇವಿನ ಅಮ್ಮನವರ ಭಕ್ತಿ ಮಾಡ್ಬೋದು, ಅಥವಾ ನರಸಿಂಹಸ್ವಾಮಿ, ಮುನೇಶ್ವರ, ಕಾಲಭೈರವೇಶ್ವರ ಮುಂತಾದ ದೇವತಾ ಶಕ್ತಿಗಳ ಪೂಜೆ ಮಾಡಬಹುದಾಗಿದೆ. ಹಾಗಾಗಿ ಇವೆಲ್ಲವನ್ನು ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಈ ಗ್ರಹದೋಷಗಳು ನಿವಾರಣೆ ಆಗುತ್ತೆ. ತಮಗೆಲ್ಲರಿಗೂ ಈ ಫೆಬ್ರವರಿ ತಿಂಗಳು ಯಶಸ್ಸು, ಕೀರ್ತಿ, ಜಯಲಾಭ, ಸುಖ, ಸಮೃದ್ಧಿ, ಶಾಂತಿಗಳನ್ನು ತಂದುಕೊಳ್ಳಲಿ. ಫೆಬ್ರವರಿ ತಿಂಗಳು ಮಕರ ರಾಶಿಗೆ ವಿಶೇಷವಾದ ಶುಭಗಳನ್ನು ನೀಡುವಂಥ ತಿಂಗಳು. ಗುರು ಶುಕ್ರರು ಶುಭವನ್ನು ನೀಡ್ತಾ ಇರ್ತಾರೆ. ಶನಿ ಮಹಾರಾಜರ ಅಭಯ ನಿಮಗೆ ಈಗ ಬರ್ತಾ ಇದೆ. ಹಾಗಾಗಿ ಶುಭ ನೀಡುವ ಗುರು ಶುಕ್ರರು, ಅಭಯ ನೀಡುವ ಶನಿ ಮಹಾತ್ಮರು ಎಂಬಂಥ ಒಂದು ವಾಕ್ಯ ನಿಮಗೆ ಈ ತಿಂಗಳಲ್ಲಿ ಅನ್ವರ್ಥವಾಗಿ ಬರ್ತಾ ಇದೆ. ಗುರುಬಲದ ಒಂದು ಅನುಕೂಲತೆ ಇರುವಂತಹ ರಾಶಿಗಳಲ್ಲಿ ಮಕರ ರಾಶಿ ಒಂದಾಗಿರುತ್ತೆ. ಸಾಡೆ ಸಾತಿಯ ಪರಿಣಾಮ ಇದ್ದರೂ ಅದರ ಮಧ್ಯೆ ನಿಮಗೆ ಈಗ ಗುರುವಿನ ವಿಶೇಷವಾದ ಅನುಗ್ರಹ. ಇಷ್ಟು ದಿನ ಅಲ್ಲಿ ಗುರು ಮಹಾರಾಜರಿಗೆ ವಕ್ರಗತಿ ಇತ್ತು. ಆ 3.5 ತಿಂಗಳ ವಕ್ರಗತಿಯ ಒಂದು ಬಳಿಕ ಈಗ ಅಲ್ಲಿ ಫೆಬ್ರವರಿ 4ರಂದು ಗುರುವಿನ ವಕ್ರಗತಿ ನಿವಾರಣೆ ಆಗುತ್ತೆ. ಈಗ ರುಜು ಮಾರ್ಗದಲ್ಲಿ ಗುರು ಇದ್ದಾರೆ. ಮುಂದೆ 99 ದಿನಗಳ ಕಾಲ ನಿಮಗೆ ಆ ಒಂದು ಫೆಬ್ರವರಿ 4ರಿಂದ ಆ ಗುರುವಿನ ಅನುಗ್ರಹ ಇರುತ್ತೆ. ಆ ಗುರುವಿನ ಪರಿವರ್ತನೆ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಆ ಗುರುವಿನ ಪರಿವರ್ತನೆ ವಿಡಿಯೋನ ವೀಕ್ಷಿಸಿಕೊಳ್ಳಿ. ಅಲ್ಲಿ ನಿಮಗೆ ಗುರು ಗ್ರಹದಿಂದ ಯಾವುದೆಲ್ಲ ಅನುಕೂಲಗಳು ಅಂದರೆ ಫೆಬ್ರವರಿ 4ರಿಂದ ಮುಂದಿನ 99 ದಿನಗಳು ಅಥವಾ 3 ತಿಂಗಳು 10 ದಿನಗಳವರೆಗೆ ಯಾವ ರೀತಿ ನಿಮಗೆ ಫಲಗಳು ಆಗಲಿವೆ ಅದರಲ್ಲಿ ವಿವರವಾಗಿ ಹೇಳಲಾಗಿದೆ. ಹಾಗಾಗಿ ಮಕರ ರಾಶಿಯವರಿಗೆ ಈ ಒಂದು ಗುರುವಿನ ಅನುಗ್ರಹ ಇರುವಂಥದ್ದು, ಜೊತೆಗೆ ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿಯಾಗಿ ಅತ್ಯುತ್ತಮವಾಗಿರುತ್ತೆ. ಹಾಗೆಯೇ ರಾಹು ಸಹ ನಿಮಗೆ ಪೂರಕವಾಗಿರ್ತಾನೆ. ಮಂಗಳನಿಗೆ ಸಹ ಆರಂಭದಲ್ಲಿ ವಕ್ರಗತಿ ಇದ್ದರು, ಆಮೇಲೆ ಸಹ ರುಜುಗತಿಗೆ ಬಂದಾಗಲೂ ನಿಮಗೆ ಆತನು ಉತ್ತಮ ಫಲವನ್ನು ಕೊಡಲಿದ್ದಾನೆ. ಹಾಗಾಗಿ ಅಲ್ಲಿ ನಿರಂತರವಾಗಿ 4 ಗ್ರಹಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ. ಜೊತೆಗೆ ಚಂದ್ರನ ವಿಶೇಷವಾದ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ 14 ದಿನಗಳಲ್ಲಿ ಸಿಗಲಿವೆ. ಹಾಗಾಗಿ ಸುಮಾರು 5 ಗ್ರಹಗಳು 9ರಲ್ಲಿ 5 ಗ್ರಹಗಳು ನಿಮಗೆ ಉತ್ತಮ ಫಲ ಕೊಡುವಂಥ ಒಂದು ಸ್ಥಿತಿ ಈ ತಿಂಗಳಲ್ಲಿ ಇದೆ. ಅದರ ಅರ್ಥ ನಿಮಗೆ ಈ ತಿಂಗಳಲ್ಲಿ ಹಲವಾರು ಶುಭ ಕಾರ್ಯಗಳು ಸಿದ್ಧಿಯಾಗ್ತವೆ, ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಗುರುವಿನ ಒಂದು ವಿಶೇಷವಾದ ಅನುಗ್ರಹ ಫೆಬ್ರವರಿ 4ರಿಂದ ರುಜುಗತಿ ಅಂತ ಹೇಳಿದ್ದೇನೆ. ಆ ರುಜುಗತಿಗೆ ಬಂದಂತಹ ಗುರುವಿನಿಂದಾಗಿ ನಿಮಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಚೆನ್ನಾಗಿ ಮುನ್ನಡೆ ಆಗುವಂಥದ್ದು, ಶುಭ ಕಾರ್ಯಗಳಿಗೆ ಯಾರಾದರೂ ಈಗ ಪ್ರಯತ್ನ ಪಡ್ತಾಯಿದ್ದಾರೆ, ಉದಾಹರಣೆಗೆ ಮದುವೆ ಫಿಕ್ಸ್ ಆಗಲಿಕ್ಕಾಗಿನೋ, ಜಾಬ್ಗಾಗಿನೋ, ಮನೆ ಕೊಳ್ಳಿಕ್ಕಾಗಿನೋ, ಅಥವಾ ಮನೆ ಏನಾದರೂ ನಿಮಗೆ ಅಭಿವೃದ್ಧಿ ಮಾಡಲಿಕ್ಕೋ, ಇಂಥದ ಏನಾದರೂ ನಿಮ್ಮ ದೀರ್ಘಕಾಲದ ಕನಸುಗಳನ್ನು ಈಗ ಪ್ರಯತ್ನ ಪಟ್ಟರೆ ಅವೆಲ್ಲವೂ ಈಗ ನನಸಾಗಲಿವೆ. ಅದು ಹಿಂದೆ ಬಹಳ ವಿಳಂಬ ಆಗಿದ್ದ ಅಥವಾ ಹಿಂದೆ ಆಗದೇ ಇದ್ದಂತಹ ಕೆಲಸ ಕಾರ್ಯಗಳು ಈಗ ಬೇಗನೆ ಕ್ಷಿಪ್ರವಾಗಿ ಆಗುವಂಥದ್ದು, ಅಂದುಕೊಂಡಂತೆ ಕೆಲಸಗಳು ಸಮಯಕ್ಕೆ ನಿಗದಿಪಡಿಸಿದಂತೆ ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ನೀವು ಸಹಾಯವನ್ನು ಅಪೇಕ್ಷೆ ಪಡ್ತಾ ಇದ್ದರೆ ಅಥವಾ ಬಂಧುಗಳಿಂದನೋ ಮಿತ್ರರಿಂದನೋ ಅಥವಾ ಯಾವುದೇ ರೀತಿಯ ಸಾಲವನ್ನು ಪಡೆದು ನೀವು ಮಾಡುವಂಥ ಏನಾದರೂ ಅಭಿವೃದ್ಧಿ ಕಾರ್ಯಗಳಿಗೆ ನೀವು ಲೋನನ್ನು ಅಪೇಕ್ಷೆ ಪಡೆದು ಅವೆಲ್ಲ ಹಿಂದೆ ನಿಮಗೆ ಲೇಟ್ ಆಗಿತ್ತು. ಅದು ಈಗ ಈ ಪ್ರಯತ್ನ ಮಾಡಿದರೆ ಬೇಗನೆ ನಿಮಗೆ ಲೋನ್ಗಳು ಸ್ಯಾಂಕ್ಷನ್ ಆಗ್ಬೋದು, ಅಂದುಕೊಂಡಂಥ ಕೆಲಸಗಳು ಬೇಗ ಅಧ್ಯಯನ ಆಗುವಂಥದ್ದು. ಇನ್ನು ಉದ್ಯಮ ವ್ಯಾಪಾರ ಇನ್ನಿತರ ಕೆಲಸ ಕಾರ್ಯಗಳು ಅವರಿಗೆ ಉತ್ತಮ ಫಲ ಇದೆ. ಇನ್ನು ಗುರುವಿನ ಅನುಗ್ರಹ ಈ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಬಹಳ ಸಹಾಯ ಆಗುತ್ತೆ. ಯಾರ್ಯಾರು ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೆ, ಇನ್ನಿತರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸ್ತಾರೆ, ಅಥವಾ ಯಾವುದೇ ರೀತಿಯ ಒಂದು ಉದ್ಯೋಗಕ್ಕೆ ಅರ್ಜಿಯಾಗಿ ಇಂಟರ್ವ್ಯೂ ಎಲ್ಲ ಅಪಿಯರ್ ಮಾಡ್ತಾರೆ, ಅಂಥವರಿಗೆಲ್ಲ ಬಹಳ ಉತ್ತಮ ಫಲ ಇದೆ. ಯುವ ಜನಾಂಗಕ್ಕೆ ಅವರ ಒಂದು ಶಿಕ್ಷಣದಲ್ಲಿ, ಅವರ ಒಂದು ಪ್ರಯತ್ನದಲ್ಲಿ ಅಥವಾ ಉದ್ಯೋಗದ ಯಾವುದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳು ಬರ್ತವೆ, ರ್ಯಾಂಕಿಂಗ್ಗಳು ಬರ್ತವೆ, ಸಿಲೆಕ್ಷನ್ ಆಗುವಂಥ ಅವಕಾಶಗಳು ಬರ್ತವೆ. ಹಾಗಾಗಿ ಈ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಈ ಅದೃಷ್ಟವು ಗುರುವಿನ ಒಂದು ಅನುಗ್ರಹದಿಂದ ಬರ್ತಾ ಇದೆ. ಅದೇ ರೀತಿ ಯಾವುದೇ ರೀತಿಯ ಈ ಕೌಟುಂಬಿಕ ಸಮಸ್ಯೆಗಳಿದ್ದರೆ ಅವೆಲ್ಲ ಈಗ ಗುರುವಿನ ಅನುಗ್ರಹದಿಂದ ನಿವಾರಣೆ ಆಗುತ್ತೆ. ಉದಾಹರಣೆಗೆ ಗಂಡ ಹೆಂಡತಿರ ಮಧ್ಯನೋ, ತಂದೆ ಮಕ್ಕಳ ಮಧ್ಯನೋ, ಬಂಧುಗಳ ಜೊತೆಗೆ ಏನಾದರೂ ವಿವಾದಗಳಿದ್ದರೆ ಅವೆಲ್ಲ ಈಗ ಪರಿಹಾರ ಆಗಿ ನಿಮ್ಮ ಜೊತೆಗೆ ಉತ್ತಮ ಬಾಂಧವ್ಯ, ಅದರಿಂದ ರಿಲೇಷನ್ಶಿಪ್ಗಳು ಅವೆಲ್ಲ ಚೆನ್ನಾಗಿ ಮೂಡಲಿಕ್ಕೆ ಗುರುವಿನ ಅನುಗ್ರಹ ಸಹಾಯ ಆಗುತ್ತೆ. ಆಗಲೇ ಹೇಳಿದ್ದೇನೆ, ಶುಕ್ರನು ನಿಮಗೆ ತಿಂಗಳ ಪೂರಕವಾಗಿದ್ದಾನೆ. ತೃತೀಯ ಸ್ಥಾನ, ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನದಲ್ಲಿ ಇರುವಂತಹ ಶುಕ್ರನು ನಿಮಗೆ ನಿರಂತರವಾಗಿ ಮೀನರಾಶಿಯಲ್ಲಿ ಆತನ ಉಚ್ಚ ಸ್ಥಾನ ಅಂದರೆ ಅದು ಶುಕ್ರನ ಉಚ್ಚ ರಾಶಿಯಾಗಿರುತ್ತೆ ಮೀನರಾಶಿ. ಆ ಉಚ್ಚ ಸ್ಥಾನದಲ್ಲಿರುವಂತಹ ಶುಕ್ರನು ನಿಮಗೆ ನಿರಂತರವಾಗಿ ಹಣಕಾಸಿನ ಸೌಲಭ್ಯನ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆಯನ್ನು, ಜೊತೆಗೆ ನಿಮ್ಮ ಋಣಭಾರಗಳನ್ನು ಪರಿಹಾರ ಮಾಡಲಿಕ್ಕೆ, ಅಂದರೆ ಹಿಂದೆ ಯಾವುದೇ ಕಾರಣದಿಂದ ಸಾಲಗಳಿದ್ರೆ ಆ ಸಾಲಗಳು ಈಗ ನಿವಾರಣೆ ಆಗಲಿಕ್ಕೆ ಸಹಾಯ ಆಗುವಂಥದ್ದು. ಜೊತೆಗೆ ಹಿಂದೆ ನಿಮಗೆ ಆ ಶನಿ ಪೀಡಾ ಕಾಲದಲ್ಲಿ, ಅಂದರೆ ಶನಿ ಪೀಡೆಯನ್ನು ನಿಮಗೆ ಶನಿಯ ಒಂದು ಪರೀಕ್ಷೆಗಳು ಕೇವಲ 2 ತಿಂಗಳಿರುತ್ತೆ. ಮಾರ್ಚ್ ಅಂತ್ಯಕ್ಕೆ ನಿಮಗೆ 7ನೇ ಶನಿ ಮುಗಿದೆ. ಆದರೆ ಈಗ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಪರೀಕ್ಷೆಗಳು ಇರುತ್ತೆ ಹೊರತು ಹೆಚ್ಚಿನ ಏನು ತೊಂದರೆಗಳು ಇರೋದಿಲ್ಲ. ಅದರ ಒಂದು ದ್ಯೋತಕವಾಗಿ ಈಗ ನಿಮಗೆ ಒಂದೊಂದೇ ಗ್ರಹಗಳು ಹೆಚ್ಚು ಶುಭಫಲವನ್ನು ಕೊಡ್ತಾ ಬರ್ತಾಯಿದೆ. ಆಗಲೇ ಹೇಳಿದ್ದೇನೆ, ಶನಿಯ ಒಂದು ಪರೀಕ್ಷಾ ಕಾಲ ಮುಗಿತಾ ಬರ್ತಿದ್ದಂತೆ ಎಲ್ಲ ಹೆಚ್ಚಿನ ಗ್ರಹಗಳು ನಿಮ್ಮ ಪರವಾಗಿ ಅವು ಬರ್ತಾ ಇರ್ತವೆ. ಉದಾಹರಣೆಗೆ ಅಲ್ಲಿ ಈಗ ಶುಕ್ರ, ಗುರು, ಜೊತೆಗೆ ರಾಹು, ಅಲ್ಲಿ ಮಂಗಳನು ಸಹ ನಿಮಗೆ ಪೂರ್ವಕವಾಗಿ ಬರ್ತಾ ಇರ್ತಾನೆ.
ಹಾಗಾಗಿ ಆ ಒಂದು ಸೂಚನೆಯಾಗಿ ಈಗ ಅನೇಕ ರೀತಿಯ ಉತ್ತಮ ಫಲಗಳು ಶುಕ್ರನಿಂದ ಆಗುತ್ತೆ. ಅದೇ ರೀತಿ ರಾಹು ನಿಮಗೆ ಪೂರಕವಾಗಿರ್ತಾನೆ. ರಾಹುವಿನ ವಿಶೇಷವಾದ ಲಾಭ. ರಾಹು ನಿಮಗೆ ಅಲ್ಲಿ ಶುಕ್ರನ ಜೊತೆಗೆ ಮೀನರಾಶಿಯಲ್ಲಿರುವಂಥ ರಾಹು ನಿಮಗೆ ವ್ಯಾಪಾರವನ್ನು, ಉದ್ಯೋಗವನ್ನು, ಆಕಸ್ಮಿಕ ಧನಲಾಭವನ್ನು, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿಕ್ಕೂ, ಜೊತೆಗೆ ಆರೋಗ್ಯ ಸುಧಾರಣೆಗೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳಿಗೆ ರಾಹು ಸಹ ನಿಮಗೆ ಸಾಕ್ಷಿಯಾಗಿರ್ತಾನೆ. ಹಾಗಾಗಿ ನಿಮ್ಮ ದೀರ್ಘಕಾಲದ ಕನಸುಗಳು, ಯೋಜನೆಗಳು ನನಸಾಗಲಿಕ್ಕೆ, ಯಾವುದೇ ಅರ್ಧದಲ್ಲಿ ನಿಂತು ಹೋದಂಥ ಕೆಲಸ ಕಾರ್ಯಗಳು ಪೂರ್ಣ ಆಗಲಿಕ್ಕೆ, ಬಂಧು ಬಾಂಧವರಲ್ಲಿ ನಿಮಗೆ ಒಂದು ವಿಶ್ವಾಸ ಪ್ರೀತಿಗಳು ಗಳಿಸಲಿಕ್ಕೆ, ಅದರ ಹಿಂದೆ ನಿಮಗೆ ಯಾವುದೇ ಕಾರಣದಿಂದ ನಿಮ್ಮಲ್ಲಿ ಯಾವುದೇ ರೀತಿ ಅಂತರ ಕಾಯ್ಕೊಂಡವರು, ನಿಷ್ಠುರ ಕಳಂಕ ಮಾಡ್ತಿದ್ರು, ಅವರಿಗೀಗ ನಿಮ್ಮ ಒಂದು ಅಗತ್ಯತೆ ಅವರಿಗೆ ಬೀಳುತ್ತೆ. ಹಾಗಾಗಿ ಅವರು ನಿಮಗೀಗ ಸಮೀಪ ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಈ ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ಇನ್ನಿತರ ವಿವಾದಗಳೆಲ್ಲ ಅವೆಲ್ಲ ವಿವಾದಗಳು ಒಂದೊಂದಾಗಿ ಈಗ ಬಗೆಹರಿಯುತ್ತೆ. ದೀರ್ಘಕಾಲದಿಂದ ನಿಮಗೆ ಸಿಗಬೇಕಾದ ದಾಖಲೆ ಪತ್ರಗಳು ಅಥವಾ ಡಾಕ್ಯುಮೆಂಟ್ಗಳು ಅವೆಲ್ಲ ಸಿಗದಿದ್ದರೆ ಅದು ಈಗ ಸಿಗುವಂಥ ಅವಕಾಶ ಫೆಬ್ರವರಿಯಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಗುರು, ಶುಕ್ರ, ರಾಹುಗಳು ನಿರಂತರವಾಗಿ ನಿಮಗೆ ಪೂರಕವಾಗಿರ್ತಾರೆ. ಕುಜನೂ ಸಹ ನಿಮಗೆ ವಕ್ರಿಯಾಗಿದ್ದರೂ ಸಹ ಆತನ ಆಶೀರ್ವಾದ ನಿಮಗೆ ಲಭಿಸ್ತಾ ಇರುತ್ತೆ. ಅದರಲ್ಲೂ 24ಕ್ಕೆ ಕುಜನ ವಕ್ರಗತಿ ಸಹ ನಿವಾರಣೆ ಆಗುತ್ತೆ. ಆಗಲೂ ನಿಮಗೆ ವಿಶೇಷವಾದ ಧನಾಗಮ, ಯಶಸ್ಸು, ಕೀರ್ತಿ, ಜಯ, ಲಾಭಗಳು, ಸಿದ್ಧಿಗಳು ಬರಲಿವೆ. ಜೊತೆಗೆ ಭೂಮಿ ವಿಚಾರ, ರಿಯಲ್ ಎಸ್ಟೇಟ್ ವಿಚಾರ ಅಥವಾ ಇನ್ನಿತರ ಯಾವುದೇ ರೀತಿಯ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರ ವಿಚಾರಕ್ಕೆ ಸಹ ಈ ತಿಂಗಳು ನಿಮಗೆ ಪೂರಕವಾಗಿ ಕೆಲಸ ಕಾರ್ಯಗಳು ಆಗುವಂಥ ಒಂದು ತಿಂಗಳಾಗಿರುತ್ತೆ. ಇನ್ನು ಉದ್ಯಮ, ವ್ಯಾಪಾರ ಚಟುವಟಿಕೆ ಮಾಡೋರಿಗೂ ಸಹ ಅನೇಕ ರೀತಿಯ ಲಾಭ ಆದಾಯಗಳು ಬರಲಿವೆ. ಹಾಗಾಗಿ ಮಕರ ರಾಶಿಯವರಿಗೆ ಫೆಬ್ರವರಿಯಲ್ಲಿ ಶುಭ ಸೂಚನೆ ಇದೆ, ಶುಭ ಸಮಾಚಾರ ಇದೆ, ಶುಭ ಘಟನೆಗಳಾಗಿವೆ. ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ, ಹಣಕಾಸಿನ ಸ್ಥಿತಿ ಉತ್ತಮ ಆಗುವಂಥದ್ದು, ಆರೋಗ್ಯದ ಸುಧಾರಣೆ ಆಗುವಂಥದ್ದು, ಈ ರೀತಿ ಎಲ್ಲ ಒಂದು ಸಂತೋಷದಾಯಕ ವಾತಾವರಣ ಈ ತಿಂಗಳಲ್ಲಿ ನಿಮಗೆ ಬರಲಿದೆ. ಇವೆಲ್ಲವೂ ಸಾಮಾನ್ಯವಾಗಿ ಈ 4 ಗ್ರಹಗಳು ಅಂದರೆ ಗುರು, ಶುಕ್ರ, ರಾಹು ಮತ್ತು ಮಂಗಳವರು ನಿಮಗೆ ಶುಭ ಫಲ ನೀಡುವಂಥ ಅದರ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಹೇಳಿದ್ದೇನೆ. ಇನ್ನು ಕ್ಷಿಪ್ರವಾಗಿ ಚಲಿಸುವಂಥ ಚಂದ್ರನ ಅನುಗ್ರಹ, ಚಂದ್ರನ ಒಂದು ಚಲನೆ 2 ದಿನಕ್ಕೂ ಅದು ಪರಿವರ್ತನೆ ಆಗ್ತದೆ. ಕೆಲವೊಮ್ಮೆ 2 ದಿನ, ಕೆಲವೊಮ್ಮೆ 3 ದಿನ, 2 ಕಾಲ, 2 ಹೀಗೆ ಆ ಒಂದು ಚಂದ್ರನ ಚಲನೆಯು ಪ್ರತ್ಯೇಕವಾಗಿ ಆಗ್ತಾ ಇರ್ತದೆ. ಅದಕ್ಕೆ ಅನುಗುಣವಾಗಿ ಆಯಾ ಡೇಟ್ಗಳಲ್ಲಿ ಅಂದರೆ ಫೆಬ್ರವರಿಯ ಬೇರೆ ಬೇರೆ ದಿನಾಂಕಗಳು ನಿಮಗೆ ಯಾವ ರೀತಿ ದಿನಾಂಕಗಳು ಚಂದ್ರನ ಬಲ ಇದೆ, ಚಂದ್ರನ ಅನುಕೂಲತೆ ಇದೆ, ಯಾವ ದಿನಾಂಕಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಅನ್ನೋದನ್ನು ಆಯಾ ಡೇಟ್ಗಳಿಗೆ ಅನುವಾಗಿ ಗಮನಿಸೋಣ. ಫೆಬ್ರವರಿ 1 ನಿಮಗೆ ಅಷ್ಟೇನು ಉತ್ತಮವಾಗಿಲ್ಲ. ಫೆಬ್ರವರಿ ಅಂದರಲ್ಲಿ ನಿಮಗೆ ನಿಮ್ಮ ರಾಶಿಯಿಂದ ಧನ ಸ್ಥಾನದ ಅಂದರೆ 2ನೇ ಸ್ಥಾನದಲ್ಲಿರುವಂಥ ಚಂದ್ರನಿಂದಾಗಿ ಸ್ವಲ್ಪ ವಿಪರೀತ ಪರಿಣಾಮ ಆಗ್ಬೋದು, ಆಕಸ್ಮಿಕ ನಷ್ಟಗಳಾಗ್ಬೋದು, ಹಣಕಾಸಿನ ಕೊರತೆ ಎದುರಾಗ್ಬೋದು, ಅಥವಾ ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಹೋದರೆ ಅದರಲ್ಲಿ ಸ್ವಲ್ಪ ವಿಳಂಬಗಳು ಆಗುವಂಥದ್ದು, ಅಡೆತಡೆಗಳು, ವಿಘ್ನಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ಹಲ್ಲು ನೋವು ಮುಂತಾದ ಈ ಶಿರೋಭಾಗ ಅಥವಾ ಮುಖದ ಭಾಗದ ಅವಯಗಳಿಗೆ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆಬೇಕು. ಫೆಬ್ರವರಿ ಆರಂಭದಲ್ಲಿ ನಿಮಗೆ ಚಂದ್ರನ ಬಲ ಅಷ್ಟೊಂದು ಇರೋದಿಲ್ಲ. ಆ ಬಳಿಕ 2 ಮತ್ತು 3ನೇ ತಾರೀಕು ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುವಂಥದ್ದು. ಇಲ್ಲಿ ತೃತೀಯ ಸ್ಥಾನದಲ್ಲಿ ಬಂದಂತಹ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆದಿದೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ. ಇನ್ನು ಕೆಲವರಿಗೆ ಅವರ ಒಂದು ವೃತ್ತಿ ಅಥವಾ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆಯನ್ನು ತರುವಂಥ ಅವಕಾಶ. ಜೊತೆಗೆ ಹಿಂದೆ ನೀವು ಯಾವುದೇ ಪ್ರಯತ್ನ ಮಾಡಿ ಕೈ ಬಿಟ್ಟಂಥ ಕೆಲಸ ಕಾರ್ಯ ಈಗ ಮತ್ತೆ ಅದು ಚಾಲನೆಯಾಗಿ ಅದರಲ್ಲಿ ನಿಮಗೆ ಯಶಸ್ಸು ದೊರೆಯುವಂಥದ್ದು. ಸರ್ಕಾರ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳು ಸಹ ಮುನ್ನಡೆ ನಿಮಗೆ ಸಿಗಲಿದೆ. ಹಾಗಾಗಿ ಅನೇಕ ಶುಭ ಫಲವನ್ನು ನೀಡುವಂಥ ದಿನ 2 ಮತ್ತು 3ನೇ ತಾರೀಕು. 4, 5, 6, 7 4 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ನಿಮಗೆ ಚತುರ್ಥ ಮತ್ತು ಪಂಚಮ ಸ್ಥಾನದಲ್ಲಿ ಬರುವಂಥ ಚಂದ್ರ. ಹಾಗೆ 4, 5, 6, 7ರಲ್ಲಿ ನೀವು ಹಣಕಾಸಿನ ವಿಚಾರ, ಆರೋಗ್ಯ ವಿಚಾರ, ಬಾಂಧವ್ಯದ ವಿಚಾರ ಎಚ್ಚರಿಕೆ ಹೆಜ್ಜೆ ಬೇಕು. ಬಾಂಧವ್ಯ ಸ್ವಲ್ಪ ಹದಗೆಡಬಹುದು. ಬಂಧುಗಳಲ್ಲಿ, ಮಿತ್ರರಲ್ಲಿ ಜಗಳಗಳಾಗುವಂಥದ್ದು, ಅಥವಾ ರಿಲೇಷನ್ಶಿಪ್ನಲ್ಲಿ ಏನಾದರೂ ಹಣದ ವಿಚಾರನ, ಭೂಮಿ ವಿಚಾರನ ಅಥವಾ ಹೆಣ್ಣಿನ ವಿಚಾರನ ಏನಾದರೂ ವಾಗ್ವಾದಗಳು, ಕಲಹಗಳು ಆಗುವಂಥ ಸಾಧ್ಯತೆ ಇರುತ್ತೆ. ದೂರದ ಬಂಧುಗಳು ಸಹ ನಿಮಗೆ ಏನಾದರೂ ಒಂದು ಕೆಟ್ಟ ಸಂದೇಶವನ್ನು ಕಳಿಸಿದಾಗಲೇ ಅಥವಾ ನಿಮಗೆ ಇರೋದು ಅಪಪ್ರಚಾರ, ಅವಮಾನ ಮಾಡೋದಾಗಲೆಲ್ಲ ಆಗುತ್ತೆ. ಹಾಗಾಗಿ ಈ ಒಂದು ವಿಚಾರದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ 4, 5ರಲ್ಲಿ ಬೇಕಾಗುತ್ತೆ. ಇನ್ನು 6, 7ರಲ್ಲಿ ಸಹ ಹಾಗೆ ನಿಮಗೆ ಕಿರಿಯರ ಜೊತೆಗೆ ಜಗಳ ಅಥವಾ ಮನೆಯಲ್ಲಿರ್ತಕ್ಕಂಥ ಕಿರಿಯ ಸದಸ್ಯರು, ನಿಮ್ಮದೇ ಮಕ್ಕಳು ಅಥವಾ ಸಹೋದರರು ಹೇಳಿದ್ರು ಆ ಕಿರಿಯರ ಜೊತೆಗೆ ವಾಗ್ವಾದ, ಕಿರಿಯರ ಜೊತೆಗೆ ಭಿನ್ನಾಭಿಪ್ರಾಯ ಅಥವಾ ಕಿರಿಯರು ನಿಮ್ಮ ವಿರುದ್ಧ ಏನಾದರೂ ದೂರನ್ನು ಅಥವಾ ಕಂಪ್ಲೇಂಟನ್ನು ಕೊಡೋದು ಇತ್ಯಾದಿಗಳಲ್ಲಿ ಆಗುವಂಥದ್ದು. ಇನ್ನು ಅವಮಾನಕರ ಘಟನೆ ಮನೆಯಲ್ಲೂ ಆಗುತ್ತೆ, ಉದ್ಯೋಗ ಜಾಗದಲ್ಲೂ ಆಗುತ್ತೆ. ಇನ್ನು ಕಿರಿಯ ಸಹೋದ್ಯೋಗಿಗಳು ನಿಮ್ಮ ಕೆಲಸ ಸ್ಥಳದಲ್ಲಿ ಸಹ ನಿಮಗೆ ವಿರೋಧವನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ನೀವು ಅವಮಾನದ ಬಗ್ಗೆ, ಕಲಹದ ಬಗ್ಗೆ, ವಾಗ್ವಾದದ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು. ಈ ದಿನಗಳಲ್ಲಿ ನಿಮಗೆ ಹಣಕಾಸು, ಆರೋಗ್ಯ ಏನು ತೊಂದರೆ ಇರೋದಿಲ್ಲ. ಇಲ್ಲಿ ಮುಖ್ಯವಾಗಿ ಮಾತು, ನಡವಳಿಕೆ, ನಿಮ್ಮ ಪರ್ಸನಲ್ ಬಿಹೇವಿಯರ್ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗುತ್ತೆ. 4, 5, 6, 7 4 ದಿನಗಳಲ್ಲಿ. ಬಳಿಕ ನಿಮಗೆ 8, 9, 10, 11, 12 ನಿರಂತರವಾಗಿ 5 ದಿನಗಳು ಮತ್ತೊಮ್ಮೆ ಚಂದ್ರನ ವಿಶೇಷವಾದ ಬೆಂಬಲ ಸಿಗುವಂಥ ದಿನ. ಚಂದ್ರನು ನಿಮಗೆ ಷಷ್ಠದಲ್ಲಿಯೂ, ಸಪ್ತಮದಲ್ಲಿ 6, 7ರ ಸ್ಥಾನದಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಆಗುವಂಥದ್ದು. 8, 9, 10, 11ರಲ್ಲಿ 12, 3 ದಿನಗಳಲ್ಲಿ 5 ದಿನಗಳಲ್ಲಿ ವಿಶೇಷವಾದ ಲಾಭ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು. ಬಂಧು ಬಾಂಧವರೊತ್ತಿಗೆ ಬಾಂಧವ್ಯ ಚೆನ್ನಾಗಿರುವಂಥದ್ದು. ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಗಳಿಗೆ ಉದ್ಯಮ ಪ್ರಗತಿ,
ಹಣಕಾಸಿನ ಹರಿವು ಚೆನ್ನಾಗುತ್ತೆ. ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ, ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶಗಳು ಬರ್ಬೋದು. ಹಿಂದೆ ಕಳೆದು ಹೋದಂಥ ಯಾವುದೇ ಒಂದು ವಸ್ತುಗಳಾಗಲಿ ಅಥವಾ ದಾಖಲೆ ಪತ್ರಗಳು ಇವೆಲ್ಲ ನಿಮಗೆ ಮರಳಿ ಸಿಗುವಂಥದ್ದು. ಹಿಂದೆ ನಿಮ್ಮಿಂದ ಯಾವುದು ಅಂತರ ಕಾಯ್ಕೊಂಡಿರೋದು, ಹಿಂದೆ ನಿಮ್ಮ ಮೇಲೆ ಕಲಹ ಮಾಡಿದಂಥ ವ್ಯಕ್ತಿಗಳು ಈಗ ನಿಮ್ಮ ಮಿತ್ರರಾಗುವಂಥದ್ದು. ಈ ರೀತಿ ಅನೇಕ ರೀತಿಯ ಪವಾಡ ಸದೃಶವಾದ ಘಟನೆಗಳು 8, 9, 10, 11, 12 ಈ 5 ದಿನಗಳಲ್ಲಿ ಜರುಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ದಿನಗಳಲ್ಲಿ ಆರೋಗ್ಯವು ಉತ್ತಮವಾಗಿರುತ್ತೆ, ಹಣಕಾಸಿನ ಸ್ಥಿತಿ ಉತ್ತಮ, ಮನಸ್ಥಿತಿ ಉತ್ತಮವಾಗಿರುತ್ತೆ. ತನುಮನದಲ್ಲಿ ಬಹಳಷ್ಟು ಉತ್ತಮ ಫಲಗಳನ್ನು 8ರಿಂದ 12ರವರೆಗೆ ನಿರೀಕ್ಷೆ ಮಾಡಬಹುದಾಗಿದೆ. ವಿಶೇಷವಾದ ಚಂದ್ರ ಅನುಗ್ರಹದ ದಿನ ಆಗಿರುತ್ತೆ. ಜೊತೆಗೆ ಯಾವುದೇ ರೀತಿಯ ಒಂದು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಸಹಿ, ಒಪ್ಪಂದ, ರಿಜಿಸ್ಟ್ರೇಷನ್ ಇನ್ನಿತ್ಯಾದಿಗಳನ್ನು ಈ 5 ದಿನಗಳಲ್ಲಿ ಮಾಡಬಹುದಾಗಿದೆ. ಬಳಿಕ ಈ 13, 14 ಅಷ್ಟೇನು ಉತ್ತಮ ಇಲ್ಲ. 13, 14 ಸ್ವಲ್ಪ ಕಲಹದ ದಿನ ಆಗಿರುತ್ತೆ. ಮಾತಿನ ಕಲಹ ಬರುತ್ತೆ, ಜೊತೆಗೆ ಮಾತಿನ ಚಕಮಕಿ ಬಂಧುಗಳ ಜೊತೆಗೆ, ಮನೆ ಮಂದಿಗೆ ಜೊತೆಗೆ ವಿಶೇಷವಾಗಿ ಕಿರಿಯ ವ್ಯಕ್ತಿಗಳು ನಿಮ್ಮನ್ನು ವಿರೋಧಿಸುವಾಗಲಿ ಅಥವಾ ಕಿರಿಯರ ಜೊತೆಗೆ ಭಿನ್ನಾಭಿಪ್ರಾಯ ಬರೋದಾಗುತ್ತೆ. ಹಾಗೆ ಈ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಯಾವುದೇ ಒಂದು ಆತುರ ನಿರ್ಧಾರ ತೆಗೆದುಕೋಬೇಡಿ. ಆತುರ ನಿರ್ಧಾರ ತೆಗೆದುಕೊಂಡು ಅದು ನಿಮಗೆ ಕಷ್ಟಕ್ಕೆ ಗುರಿ ಆಗ್ಬೋದಾಗಿದೆ. ಹಾಗೆ 13, 14ರಲ್ಲಿ ಇಂತಹ ವಿಚಾರವಾಗಿ ಸ್ವಲ್ಪ ಎಚ್ಚರ. ಬಳಿಕ 15, 16, 17 ನಿಮಗೆ ಆರೋಗ್ಯ ವಿಚಾರ, ಮನಸ್ಥಿತಿ ವಿಚಾರ ಉತ್ತಮ ಇದೆ. ಹಣಕಾಸಿನ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬೋದು, ಅನಿರೀಕ್ಷಿತ ಖರ್ಚುಗಳು ಬರ್ಬೋದು, ಅನಪೇಕ್ಷಿತ ಖರ್ಚುಗಳು ಬರೋದು, ಅಥವಾ ಯಾವುದೇ ಒಂದು ರೀತಿಯಲ್ಲಿ ಹಣವನ್ನು ನೀವು ನಿಮ್ಮದೇ ತಪ್ಪಿನಿಂದ ಸ್ವಯಂಕೃತ ಅಪರಾಧಿಗೆ ಹಣವಾಗಿ ಕಳೆದುಕೊಳ್ಳುವಂಥ ನಷ್ಟಗಟ್ಟಿಗೆ ಒಳಗಾಗುವಂಥದ್ದು. ಆಮಿಷಕ್ಕೆ, ಸಂಚಿಗೆ ಎಲ್ಲ ಬರೆಯಾಗಿ ನೀವು ಆನ್ಲೈನಲ್ಲೋ ಆಫ್ಲೈನಲ್ಲೋ ಹಣಕಾಸನ್ನು ಕಳೆದುಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. 15, 16, 17 ಈ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಬಳಿಕ 18, 19, 20, 21, 22 ನಿರಂತರವಾಗಿ ನಿಮಗೆ 5 ದಿನಗಳು ಅಂದರೆ 18, 19ರಲ್ಲಿ ಕರ್ಮಸ್ಥಾನದಲ್ಲಿಯೂ, 20, 21, 22 ಲಾಭ ಸ್ಥಾನದಲ್ಲಿಯೂ ಆ ಚಂದ್ರನ ವಿಶೇಷವಾದ ಅನುಗ್ರಹ ನಿಮಗೆ ಆಗಿರೋ ಕಾರಣ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಲಾಭ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಉದ್ಯೋಗದಲ್ಲಿ ಮುನ್ನಡೆ ಇದೆ. ಶುಭ ಕಾರ್ಯಗಳಿಗೆ ಸಿದ್ಧತೆಗೆ ಓಡೋರಿಗೆ ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು. ಮದುವೆ ಮುಂಜಿ ಫಿಕ್ಸ್ ಆಗ್ಬೋದು. ಮದುವೆಗಾಗಿ ಅಥವಾ ಯಾರ್ಯಾರಿಗೆ ಕನ್ಯಾ ರಾಶಿ ಯಾರು ಮದುವೆಗೆ ಸಿದ್ಧರಾಗಿದ್ದರೂ ಅವರಿಗೆ ಮದುವೆ ಫಿಕ್ಸ್ ಆಗ್ಬೋದು. ಅಥವಾ ಯಾರ್ಯಾರು ಈ ಮಕರ ರಾಶಿಯವರು ಅವರ ಒಂದು ಮಕ್ಕಳಿಗೆ ಸಹ ಈಗ ಒಂದು ವಿವಾಹದ ಒಂದು ಯೋಗಗಳು ಕೂಡಿ ಬರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಶುಭಫಲಗಳು ನಿಮಗೆ 18ರಿಂದ 22ರವರೆಗೆ ಮನೆಯಲ್ಲಿಯೂ, ಉದ್ಯೋಗದಲ್ಲಿಯೂ, ವ್ಯಾಪಾರದಲ್ಲಿಯೂ, ಆರೋಗ್ಯದಲ್ಲೂ ಭಾಳ ಉತ್ತಮ ಫಲ ಇದೆ. ಹಣಕಾಸಿನವರು ಭಾಳ ಚೆನ್ನಾಗಿರುವಂಥ ಶುಭ ದಿನಗಳಾಗಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳು, ಭೇಟಿಯಾಗುವಂಥದ್ದು, ಮೀಟಿಂಗ್ಗಳು ಅಥವಾ ಏನಾದರೂ ಕೊಡುಕೊಳ್ಳುವಿಕೆ, ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್ ಎಲ್ಲ ಇದ್ದರೆ 20, 21, 22 ಈ 3 ದಿನಗಳಲ್ಲಿ ಮಾಡ್ಬೋದಾಗಿದೆ. ಬಳಿಕ 23, 24 ಅಷ್ಟೇನು ಉತ್ತಮ ಇಲ್ಲ. 23, 24 ಸ್ವಲ್ಪ ಕಷ್ಟಗಳ ದಿನ, ಅನಿರೀಕ್ಷಿತ ನಷ್ಟಗಳಾಗ್ಬೋದು. ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಡ್ಬೋದು. ಮಾತಿನ ಚಕಮಕಿ ಸಹ ಬರ್ಬೋದು. ಹಾಗಾಗಿ ತನುಮನ ಧನದ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ 23, 24ರಲ್ಲಿ ಬೇಕಾಗುತ್ತೆ. ಬೆಳಗ್ಗೆ 25, 26 ನಿಮ್ಮ ಪಾಲಿಗೆ ಉತ್ತಮ ದಿನ. 25, 26ರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಆರೋಗ್ಯವು ಸಹ ಉತ್ತಮವಾಗಿರುತ್ತೆ. ಮನಸ್ಥಿತಿಯು ಉತ್ತಮವಾಗಿರುತ್ತೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಸಹ ಅನೇಕ ಅವಕಾಶಗಳು ಬರ್ಬೋದಾಗಿದೆ. ದೂರ ಪ್ರಯಾಣ ಮಾಡುವಂಥ, ಪ್ರವಾಸ ಹೋಗುವಂಥ ಅವಕಾಶ ಒದಗಿ ಬರಲಿದೆ. ಬಳಿಕ ಕೊನೆಯ 2 ದಿನಗಳು ಅಷ್ಟೇನು ಉತ್ತಮ ಇಲ್ಲ. 27, 28 ಫೆಬ್ರವರಿಯ ಕೊನೆಯ 2 ದಿನಗಳು ನಿಮಗೆ ಸ್ವಲ್ಪ ಕಷ್ಟಗಳನ್ನು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರನ್ನು, ಈಗಾಗಲಿದ್ದಂಥ ಆರೋಗ್ಯ ಸಮಸ್ಯೆ ಉಲ್ಬಣ ಆಗೋದಾಗಲಿ, ಜೊತೆಗೆ ಯಾವುದಾದ್ರು ಕೆಲಸ ಕಾರ್ಯಗಳು ಹಿನ್ನಡೆ ಬರುವಂಥದ್ದಾಗಲಿ, ಶತ್ರುಗಳಿಂದ ಏನಾದರೂ ನಿಮಗೆ ಭೀತಿ, ತೊಂದರೆಗಳು ಬರುವಂಥದ್ದೆಲ್ಲ ಆಗುತ್ತೆ. ಜೊತೆಗೆ ಸರ್ಕಾರ, ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಈ ರೀತಿ ಅಷ್ಟೊಂದು ಉತ್ತಮವಾದ ಪರಿಣಾಮಗಳು 27, 28ರಲ್ಲಿ ಬರೋದಿಲ್ಲ. ಇವೆಲ್ಲವೂ ಆ ಚಂದ್ರನ ಚಲನೆಗೆ ಅನುಗುಣವಾಗಿ ಬೇರೆ ಬೇರೆ ದಿನಾಂಕಗಳು ನಿಮಗೆ ಯಾವ ರೀತಿ ಫಲ ಬರುತ್ತೆ, ಯಾವ ದಿನಾಂಕ ಉತ್ತಮ ಇದೆ, ಯಾವ ದಿನಗಳಲ್ಲಿ ಯಾವ ಎಚ್ಚರಿಕೆಯನ್ನು ಗಮನಿಸಬೇಕು ಅನ್ನೋದರ ಒಂದು ಸಂಕ್ಷಿಪ್ತವಾದ ನೋಟವನ್ನು ಹೇಳಿದ್ದೇನೆ ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಗೆ. ಇನ್ನು ಮಕರ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ಅಲ್ಲಿ ವಿಶೇಷವಾಗಿ ಗುರುವಿನ ಅನುಗ್ರಹ ನಿಮಗೆ ಮೇ 14ರವರೆಗೆ ಇರುತ್ತೆ. ಮೇ ಪರಿವರ್ತನೆ ಹೋಗಲಿ, ಗುರುವಿನ ಪರಿವರ್ತನೆ ಆಗೋದು ಮೇ ತಿಂಗಳು 14ಕ್ಕೆ. ಹಾಗಾಗಿ ಅಲ್ಲಿವರೆಗೂ ನಿಮಗೆ ಗುರುಬಲ ಅಂತ ಇದ್ದೇ ಇರುತ್ತೆ. ಹಾಗಾಗಿ ನೀವು ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ಈ ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ. ಯೆಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ಶುಕ್ರನ ಅನುಗ್ರಹ ಈ ತಿಂಗಳ ಪೂರ್ತಿ ನಿಮಗೆ ಬಹಳ ಅತ್ಯುತ್ತಮವಾಗಿರುತ್ತೆ. ಉಚ್ಚ ಸ್ಥಾನದಲ್ಲಿರುವಂಥ ಶುಕ್ರನು ನಿಮಗೆ ಧನ ಕನಕಗಳಿಗೆ, ಸೌಭಾಗ್ಯಗಳಿಗೆ ಕಾರಕನಾಗಿದ್ದಾನೆ. ಆತನ ವರ್ಣವಾದ ಬಿಳಿ ಬಣ್ಣ ಮತ್ತು ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಹಾಗೆಯೇ ರಾಹು ನಿಮಗೆ ತಿಂಗಳ ಪೂರ್ತಿ ಅತ್ಯುತ್ತಮವಾದ ಸ್ಥಾನದಲ್ಲಿ ಲಾಭವನ್ನು, ಯಶವನ್ನು ಕೊಡ್ತಾ ಇರ್ತಾನೆ. ಹಾಗೆ ರಾಹುವಿನ ಸಂಕೇತವಾದ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ 4 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ಮಂಗಳನ ವಿಶೇಷವಾದ ಅನುಗ್ರಹ ನಿಮಗೆ ಆತನು ವಕ್ರಿಯಾಗಿದ್ದರೂ ಆತನು ಕೊಡ್ತಾ ಇರ್ತಾನೆ. ಅದರಲ್ಲೂ ಆರಂಭದಲ್ಲಿ ವಕ್ರಿ ಇದ್ದಾಗ ನೀವು ಬಣ್ಣವನ್ನು ಬಳಸಬೇಕಿಲ್ಲ. ಆದರೆ 24ರಿಂದ ಆ ಮಂಗಳನ ವಿಶೇಷವಾದ ಅನುಗ್ರಹ ನಿಮಗೆ ಬರ್ತಾ ಇರುತ್ತೆ. ಆವಾಗ ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ 9 ನೀವು ಬಳಸ್ಕೊಳ್ಬೋದಾಗಿದೆ. ಇನ್ನು ಚಂದ್ರ ಅನುಗ್ರಹವಂಥ ಡೇಟ್ಗಳನ್ನ ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಸುಮಾರು 14 ದಿನಾಂಕಗಳು ನಿಮಗೆ ಚಂದ್ರ ಅನುಗ್ರಹವಂಥ ಡೇಟ್ಗಳು ಬಂದಿವೆ. ಆ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಆ ಕಾಲದಲ್ಲಿ ಬಳಸ್ಬೋದಾಗಿದೆ. ಇವೆಲ್ಲವೂ ನಿಮಗೆ ಆ ಗ್ರಹ ಅನುಕೂಲ ಇರುವಂಥ ಒಂದು ಪರಿಸ್ಥಿತಿಯ ವಿಶೇಷವಾದ ಒಂದು ವಿಶ್ಲೇಷಣೆ ಮಾಡಿದ್ದೇನೆ. ಇನ್ನು ಈ ಗ್ರಹಗಳ ದೋಷ ಸ್ವಲ್ಪ ಇರುತ್ತೆ. ಉದಾಹರಣೆಗೆ ಅಲ್ಲಿ ನಿಮಗೆ ರವಿ ಸ್ವಲ್ಪ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಬುಧನು ಮಧ್ಯದಲ್ಲಿ ಸ್ವಲ್ಪ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಶನಿ ಮಹಾರಾಜರು ನಿಮಗೆ ಅಷ್ಟೊಂದು ಉತ್ತಮ ಸ್ಥಿತಿಯಲ್ಲಿ ಈಗ ಇರೋದಿಲ್ಲ ಸದ್ಯಕ್ಕೆ.
ಮುಂದೆ ಅವರು ಉತ್ತಮ ಸ್ಥಿತಿಗೆ ಬರ್ತಾರೆ. ಅದನ್ನೇ ಕೇತುವಿನ ಒಂದು ನಿಮಗೆ ಅಷ್ಟೊಂದು ದೃಷ್ಟಿ ಉತ್ತಮ ಆಗಿರೋದಿಲ್ಲ. ಅವೆಲ್ಲ ದೋಷ ನಿವಾರಣೆಗೆ ನೀವು ಗಣೇಶ, ಈಶ್ವರ ಅಥವಾ ಶಿವನ ಭಕ್ತಿ ಮಾಡೋದು, ಅಮ್ಮನವರು ಅಥವಾ ಪಾರ್ವತಿ ದೇವಿ ಭಕ್ತಿ ಮಾಡೋದು, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ, ಶನಿ ಮಹಾತ್ಮರ ಭಕ್ತಿ ಅಥವಾ ನವಗ್ರಹಗಳ ಸ್ತೋತ್ರ, ಅರಳಿ ಮರ ಪ್ರದಕ್ಷಿಣೆ, ದಾನ ಧರ್ಮ, ಶನಿವಾರದಂದು ದೇವಾಲಯಗಳ ಸಂದರ್ಶನ ಇತ್ಯಾದಿಗಳನ್ನು ಮಾಡೋದರ ಮೂಲಕ ನಿಮಗೆ ಇರತಕ್ಕಂಥ ಗ್ರಹ ದೋಷವನ್ನು ಕಳೆದುಕೊಳ್ಬೋದಾಗಿದೆ. ಹಾಗಾಗಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಅದೃಷ್ಟವು, ಸುಖವು, ಶಾಂತಿಯು, ನೆಮ್ಮದಿಯು ದೊರಲಿದೆ. ಸಾಡೆಸಾತಿಯ ಪರಿಣಾಮ ಒಂದೊಂದಾಗಿ ಹಂತವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಅದರ ಒಂದು ಪೂರ್ವ ಸೂಚನೆಯಾಗಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಗುರು ಶುಕ್ರರ ವಿಶೇಷವಾದ ಬೆಂಬಲಗಳು ನಿಮಗೆ ಸಹಾಯಕ್ಕೆ ಬರ್ತಾ ಇದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಕುಂಭರಾಶಿಗೆ ಫೆಬ್ರವರಿ ತಿಂಗಳು ಅಷ್ಟೇನು ಉತ್ತಮವಾದ ಫಲಗಳನ್ನು ಸೂಚನೆ ಕೊಡ್ತಾ ಇಲ್ಲ. ಅಲ್ಲಿ ನಿಮಗೆ ಉದ್ಯೋಗ, ಹಣಕಾಸು ಉತ್ತಮ, ಆರೋಗ್ಯ, ನೆಮ್ಮದಿ ಎಲ್ಲ ಮಧ್ಯಮ ಅಂತ ಬಂದಿದೆ. ಅಂದರೆ ಹಣಕಾಸಿನ ವಿಚಾರವಾಗಿ ಒಂದು ಶುಕ್ರ ಗ್ರಹದ ವಿಶೇಷ ಅನುಗ್ರಹ ಇರುತ್ತೆ. ಆದರೆ ಇತರ ಎಲ್ಲ ಗ್ರಹಗಳು, ಉದಾಹರಣೆಗೆ 6 ಅಥವಾ 7 ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ಈ ತಿಂಗಳಲ್ಲಿ ಇದೆ. ಹಾಗಾಗಿ ನೆಮ್ಮದಿಯು ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನು ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರು ಬರುವಂಥ ತಿಂಗಳಾಗಿರುತ್ತೆ. ಹಾಗಾಗಿ ಆ ಒಂದು ನವಗ್ರಹಗಳ ಒಂದು ವಿಚಾರವಾಗಿ ಗಮನಿಸಿದಾಗ ಅಲ್ಲಿ 6 ಅಥವಾ 7 ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ತಿಂಗಳು ಈ ತಿಂಗಳಾಗಿರುತ್ತೆ. ಆರಂಭದಲ್ಲಿ ನಿಮಗೆ ಶುಕ್ರಾನುಗ್ರಹ ಇರುತ್ತೆ. ಶುಕ್ರಾನುಗ್ರಹ ತಿಂಗಳು ಪೂರ್ತಿಯಾಗಿ ಉತ್ತಮ ಇರುತ್ತೆ. ಅಲ್ಲಿ ಚಂದ್ರನ ಅನುಗ್ರಹ ಮಧ್ಯೆ ಮಧ್ಯೆ 2 ದಿನಕ್ಕೆ ಅಥವಾ 3 ದಿನಕ್ಕೆ ಒಮ್ಮೆ ಬರುವಂಥ ಒಂದು ಚಂದ್ರನ ಅನುಗ್ರಹ ಸಹ ಬರ್ಬೋದಾಗಿದೆ. ಅದರ ಹೊರತು ನಿಮಗೆ ಅಲ್ಲಿ ರವಿ ಆಗಲಿ, ಮಂಗಳನಾಗಲಿ, ಬುಧ ಮತ್ತು ಗುರು, ಆಗಲೇ ರಾಹು, ಕೇತುಗಳು, ಶನಿ ಮಹಾತ್ಮರು ಎಲ್ಲ ವಿರುದ್ಧವಾಗಿರುವಂಥ ಸ್ಥಿತಿಯಲ್ಲಿ ಇರುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಕುಂಭರಾಶಿಯವರಿಗೆ ಒಂದು ಹಂತದಲ್ಲಿ ಫೆಬ್ರವರಿಯಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಜಾಸ್ತಿ ಬೇಕಾಗುತ್ತೆ. ಅಂದರೆ ತನುಮನ ಧನದ ಒಂದು ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಇಲ್ಲಿ ಅನಿರೀಕ್ಷಿತವಾದ ಕೆಲವು ಆಕಸ್ಮಿಕ ಘಟನೆಗಳು ಜರಗಬಹುದು. ಮನಸ್ಸಿಗೆ ಬೇಜಾರಾಗುವಂಥ ಕೆಲವು ಘಟನೆಗಳು ಜರಗಬಹುದು. ಜೊತೆಗೆ ಆರೋಗ್ಯದಲ್ಲಿ ಇದ್ದಕ್ಕಿದ್ದಂಥ ಸಮಸ್ಯೆಗಳು ಉತ್ಪನ್ನ ಆಗುವಂಥದ್ದು. ಆಗಲೇ ಅಲ್ಲಿ ರವಿಯ ಸ್ಥಾನ ನಿಮಗೆ ಗಮನಿಸಿದಾಗ ರವಿಯು ಅಲ್ಲಿ ಮಕರದಲ್ಲಿ ಮತ್ತು ಕುಂಭರಾಶಿಯಲ್ಲಿ ಅಂದರೆ 12 ಮತ್ತು 1ರ ಸ್ಥಾನದಲ್ಲಿ ರವಿಯ ಒಂದು ಪರಿವರ್ತನೆ ಆಗುವಂಥದ್ದು ಅಷ್ಟೇನು ಉತ್ತಮಲ್ಲ. ಮಂಗಳ ನಿಮಗೆ ಪಂಚಮದಲ್ಲಿ ಇರುವಂಥದ್ದು. ಗುರುವಿನ ಬಲ ನಿಮಗೆ ಈಗಾಗಲೇ ಇರೋದಿಲ್ಲ. ಅಲ್ಲಿ ಅರ್ಧಾಷ್ಟಮದಲ್ಲಿರುವಂಥ ಗುರು, ಶನಿ ಮಹಾತ್ಮರು ಜನ್ಮದಲ್ಲಿ ಇರುವಂಥದ್ದು, ರಾಹು ಕೇತುಗಳು ವಿರುದ್ಧವಾದ ಸ್ಥಿತಿಯಲ್ಲಿ ಇರುವಂಥದ್ದು. ಹಾಗಾಗಿ ಇವೆಲ್ಲವೂ ಸಹ ನಿಮಗೆ ಆರೋಗ್ಯಕ್ಕೂ, ಹಣಕಾಸಿಗೂ, ಜೊತೆಗೆ ವ್ಯಾಪಾರ ಉದ್ಯೋಗದ ಮೇಲೆ ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ. ಕೇವಲ ಒಂದು ಆಶಾದಾಯಕ ಅಂದರೆ ಶುಕ್ರನ ಅನುಗ್ರಹ ಇರೋದ್ರಿಂದ ನಿಮಗೆ ಖರ್ಚುಗಳು, ನಷ್ಟ ಕಷ್ಟಗಳು ಇದ್ದರೂ ಅಲ್ಲಿ ಮಧ್ಯೆ ಹಣದ ಒಂದು ಹರಿವು ಬರುತ್ತೆ. ಜೊತೆಗೆ ಆದಾಯಕ್ಕೆ, ಉದ್ಯೋಗಕ್ಕೆ ಏನು ಕೊರತೆಗಳು ಬರೋದಿಲ್ಲ. ಉದ್ಯೋಗದಲ್ಲಿ ಉದ್ಯೋಗ ನಿರಂತರ ಇರುತ್ತೆ. ಬರಬೇಕಾದ ಹಣಕಾಸೆಲ್ಲ ಬರುವಂಥದ್ದು. ಜೊತೆಗೆ ನಿಮ್ಮ ಒಂದು ಖರ್ಚಿಗೆ ತಕ್ಕ ಏನಾದರೂ ವ್ಯವಸ್ಥೆಗಳು, ಹಣಕಾಸಿನ ವ್ಯವಸ್ಥೆಗಳು ಆಗುವಂಥದ್ದು ಅವೆಲ್ಲ ಶುಕ್ರನ ಅನುಗ್ರಹದಿಂದ ನಿಮಗೆ ಆಗುವಂಥದ್ದೊಂದು ಅದೊಂದು ಉತ್ತಮ ಪರಿಣಾಮ. ಹೊರತು ಇತರೆಲ್ಲ ಪರಿಣಾಮಗಳು ಸ್ವಲ್ಪ ವಿರುದ್ಧವಾಗಿ ಇರುತ್ತವೆ. ಜೊತೆಗೆ ಈ ಕಾಲದಲ್ಲಿ ಬಾಂಧವ್ಯದಲ್ಲಿ ಕೊರತೆಗಳು ಬರ್ಬೋದು. ಅಲ್ಲಿ ನಿಮಗೆ ಇರತಕ್ಕಂಥ ಗ್ರಹಗಳ ವೈರುಧ್ಯವಾಗಿ ತಂದೆ ಮಕ್ಕಳ ಬಾಂಧವ್ಯ, ಗಂಡ ಹೆಂಡತಿಯರ ಬಾಂಧವ್ಯ, ಸಹೋದರ ಸಹೋದರಿಯರ ಬಾಂಧವ್ಯ, ಇದರಲ್ಲಿ ಬಾಂಧವ್ಯದಲ್ಲಿ ಏನಾದರೂ ಕಲಹಗಳು ಬರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಪದೇ ಪದೇ ಕಲಹ ಜಗಳಗಳು ಬರ್ಬೋದು. ಅಥವಾ ಇನ್ನಿತರರು ನಿಮ್ಮ ಮೇಲೆ ಆರೋಪ ಅಪವಾದಗಳನ್ನು ಮಾಡೋದು ಮನೆಯಲ್ಲಿಯೂ ಆಗುತ್ತೆ. ಉದ್ಯೋಗದ ಸ್ಥಳದಲ್ಲೂ ಸಹ ಹಾಗೆ ನಿಮ್ಮ ಮೇಲೆ ಇದ್ದಕ್ಕಿದ್ದಂತೆ ಸುಳ್ಳು ಕಾರಣಗಳು ಹೇಳೋದು, ಸುಳ್ಳು ಆರೋಪ ಮಾಡೋದಾಗಲಿ ಅಥವಾ ಬೇರೆ ಯಾರೋ ಮಾಡಿದ ಒಂದು ಅಪರಾಧವನ್ನು ನಿಮ್ಮ ತಲೆಗೆ ಅಂಟಿಸುವಂಥದ್ದು ಇತ್ಯಾದಿ ಅನಿರೀಕ್ಷಿತವಾದ ಘಟನೆಗಳು ನಿಮಗೆ ಮನಸ್ಸಿಗೆ ತುಂಬ ಬೇಜಾರನ್ನು, ದುಃಖವನ್ನು ಕೊಡುವಂಥ ಘಟನೆಗಳು. ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆಗಳು ಇದ್ದೇ ಇರ್ತವೆ. ಯಾಕಂದರೆ ಈ ಸಾಡೆಸಾತಿಯ ಒಂದು ಪರಿಣಾಮ ಬಂದಾಗ ಅಲ್ಲಿ ಕೆಲವೊಮ್ಮೆ ಇತರ ಗ್ರಹಗಳು ವಿರುದ್ಧವಾಗಿ ಅದರ ಪರಿಣಾಮ ಡಬಲ್ ಆಗುತ್ತೆ. ಒಂದನೇದಾಗಿ ಆ ಮಹಾತ್ಮರ ಪರೀಕ್ಷೆ ಒಂದು ಕಡೆ ಆದರೆ ಇಲ್ಲಿ ಇತರ ಗ್ರಹಗಳು ನಿಮಗೆ ಯಾವುದಕ್ಕೆ ಸಪೋರ್ಟಿಗೆ ಬರೋದಿಲ್ಲ. ಆವಾಗ ಬಂಧುಗಳಾಗಲಿ, ಮಿತ್ರರಾಗಲಿ, ಸ್ನೇಹಿತರಾಗಲಿ ಯಾರು ನಿಮಗೆ ಸಹಾಯಕ್ಕೆ ಬರೋದಿಲ್ಲ. ಎಲ್ಲರೂ ನಿಮ್ಮ ಒಂದು ವಿರುದ್ಧವಾಗಿ ಅಲ್ಲಿ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇವೆಲ್ಲವೂ ಜೀವನದ ಒಂದು ಪರೀಕ್ಷಾ ಘಟ್ಟವಾಗಿರುತ್ತೆ. ಹಾಗಾಗಿ ಫೆಬ್ರವರಿಯಲ್ಲಿ ನಿಮಗೆ ನಾನಾ ರೀತಿಯ ಪರೀಕ್ಷೆಗಳು ಖಂಡಿತ ಇರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಆತುರ ನಿರ್ಧಾರ ತೆಗೆದುಕೊಳ್ಬಾರ್ದು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕಬಾರ್ದು. ಅಥವಾ ಇತರರನ್ನು ನಂಬಿಕೊಂಡು ನೀವು ಯಾವುದೇ ಒಂದು ವಿಚಾರಕ್ಕೆ ಧುಮುಕಬಾರ್ದು. ಅಲ್ಲಿ ನೀವು ಮತ್ತೆ ಧುಮುಕಿದಾಗಿ ಅಲ್ಲಿ ನಿಮಗೆ ಈಜಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ನೀವು ಮತ್ತೆ ನಿಮ್ಮ ಒಂದು ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಹಣಕಾಸಿನ ವಿಚಾರವಾಗಲಿ, ವೈಯಕ್ತಿಕ ವಿಚಾರವಾಗಲಿ, ಇನ್ನು ನಿಮ್ಮ ಒಂದೇನಾದ್ರು ಭಾವನಾತ್ಮಕ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗತ್ತೆ. ಇನ್ನು ಆರೋಗ್ಯದ ವಿಚಾರ ಆಗಲೇ ಹೇಳಿದ್ದೇನೆ. ಈಗಾಗಲೇ ನಿಮಗೆ ಇದ್ದಂಥ ಆರೋಗ್ಯ ಸಮಸ್ಯೆಗಳು ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಬರ್ಬೋದು. ಉದಾಹರಣೆಗೆ BP, ಶುಗರು, ಜಾಯಿಂಟ್ ಪೇನು, ಬ್ಯಾಕ್ ಪೇನು, ಆಸ್ತಮಾ, ಅಲರ್ಜಿ ಇತ್ಯಾದಿ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದಂಥವ್ರು ಇರ್ಬೋದು. ಆ ಸಮಸ್ಯೆ ಇದ್ದವರಿಗೆ ಈ ಒಂದು ತಿಂಗಳಲ್ಲಿ ಅವು ಸಮಸ್ಯೆಗಳು ಹೆಚ್ಚಳ ಆಗುವಂಥದ್ದು. ಇನ್ನು ಕೆಲವರಿಗೆ ಅನಿರೀಕ್ಷಿತವಾಗಿ ಹೊಟ್ಟೆನಲ್ಲಿ ಏನಾದರೂ ಸಮಸ್ಯೆಗಳು ಬರುವಂಥದ್ದು, ಅಲ್ಸರ್ಗಳು ಇತ್ಯಾದಿಗಳು ಬರುವಂಥದ್ದು, ಅನಿರೀಕ್ಷಿತವಾಗಿ ಸರ್ಜರಿ ಅಥವಾ ಆಪರೇಷನ್ ಅಂತ ಅವಕಾಶಗಳು ಬರ್ಬೋದಾಗಿದೆ. ಹಾಗಾಗಿ ನಿಮ್ಮ ಒಂದು ಆರೋಗ್ಯ ಸುಧಾರಣೆ ಕಡೆಗೆ ಖಂಡಿತ ಗಮನ ಕೊಡಬೇಕು. ಜೀವನ ಶೈಲಿ, ಕೆಟ್ಟ ಜೀವನ ಶೈಲಿ ಇದ್ದರೆ ಆ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಆ ಜೀವನ ಶೈಲಿನ ಸ್ವಲ್ಪ ಸರಿ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಈಗ ನಿಮ್ಮ ಒಂದು ಸಣ್ಣ ಪುಟ್ಟ ತಪ್ಪಿನಿಂದ ಅಲ್ಲಿ ದೊಡ್ಡದಾದ ಒಂದು ಸಮಸ್ಯೆಗಳು ಆರೋಗ್ಯದಲ್ಲಿ ಏರುಪೇರಾಗಿ ಬರ್ಬೋದಾಗಿದೆ. ಹಾಗಾಗಿ ಆ ಬಗ್ಗೆನೂ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ
ಬೇಕಾಗುತ್ತೆ. ಹಣಕಾಸು ಬರುತ್ತೆ, ಆದರೆ ಬಂದ ಹಣಕಾಸನ್ನು ನೀವು ನಿರ್ವಹಣೆ ಮಾಡೋದು ಸ್ವಲ್ಪ ಕಲಿತ್ಕೊಳ್ಬೇಕು. ಯಾಕಂದರೆ ಅನಿರೀಕ್ಷಿತ ನಷ್ಟ, ಆಕಸ್ಮಿಕ ನಷ್ಟಗಳು ಆಗುವಂಥದ್ದು ಅಲ್ಲಿ ಬೇರೆ ಇತರ ಗ್ರಹಗಳಿಂದ ನಿಮಗೆ ಸಾಧ್ಯತೆ ಇರುತ್ತೆ. ಆಕಸ್ಮಿಕ ನಷ್ಟ ಕಷ್ಟಗಳು ಆಗುವಂಥದ್ದು, ಜೊತೆಗೆ ಅಪರಿಚಿತರಿಂದ ಅಥವಾ ಮೋಸಗಾರ ವಂಚನೆಗಾರರಿಂದ ನೀವು ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಂದಂಥ ಅಥವಾ ಇದ್ದಂಥ ಹಣವನ್ನು ನೀವು ಕಳೆದುಕೊಳ್ಳದಂತೆ ಆ ಮುನ್ನೆಚ್ಚರಿಕೆ ಹಣಕಾಸಿನ ವಿಚಾರಕ್ಕೆ ಬೇಕಾಗುತ್ತೆ. ಹಾಗಾಗಿ ತನು ಮನ ಧನ ಈ ಮೂರರಲ್ಲೂ ನಿಮಗೆ ಎಚ್ಚರ ಬೇಕು, ಮಾತಿನಲ್ಲೂ ನಿಗಾ ಬೇಕಾಗುತ್ತೆ. ಹಾಗಾಗಿ ಈ ಫೆಬ್ರವರಿ ತಿಂಗಳು ನೀವು ಅಂದುಕೊಂಡಷ್ಟು ಏನು ಈಸಿಯಾಗಿ ಇರೋದಿಲ್ಲ. ಕೆಲವೊಂದು ವಿಚಾರದಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಅಥವಾ ಹಿಂದೆ ನೀವು ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರೆ, ಅದಕ್ಕೆ ಅನಿರೀಕ್ಷಿತ ಲಾಭ ಅಲ್ಲ, ಅನಿರೀಕ್ಷಿತ ಕಷ್ಟ ನಷ್ಟಗಳು ಬರುವಂಥ ಒಂದು ತಿಂಗಳಾಗಿರುತ್ತೆ. ಅಲ್ಲಿ ಎಲ್ಲ ಗ್ರಹಗಳು ವೈರುಧ್ಯ ಇರುವಾಗ ಅಲ್ಲಿ ನಿಮ್ಮ ಪರವಾಗಿ ಯಾರೂ ಇರೋದಿಲ್ಲ ಅಂತ ಭಂಗ ನಿಮಗೆ ಏಕಾಂಗಿತನ, ಒಂಟಿತನ, ಖಿನ್ನತೆ ಅಥವಾ ತುಂಬ ಒಂದು ಬೇಜಾರು ಬಂದುಬಿಡೋದು, ತುಂಬ ವೈರಾಗ್ಯ ಬಂದುಬಿಡೋದು ಎಲ್ಲ ಆಗತ್ತೆ. ಇವೆಲ್ಲವೂ ಒಂದು ಜೀವನದ ಒಂದು ಪರೀಕ್ಷಾ ಘಟ್ಟದ ಹಂತ ಆಗಿರುತ್ತೆ. ಅಲ್ಲದೆ ನಿಮಗೆ ಈಗ ನಕಾರಾತ್ಮಕ ಭಾವನೆ, ಮನಸ್ಸಲ್ಲಿ ಋಣಾತ್ಮಕ ಚಿಂತನೆ, ಅವಾಚ್ಯ ಪದಗಳು ಬರುವಂಥದ್ದು, ಜೊತೆಗೆ ಇನ್ನಿತರರ ಜೊತೆಗೆ ಜಗಳ ಕಾಯುವಂಥ ಬುದ್ಧಿ ಇವೆಲ್ಲ ಬರುತ್ತೆ. ಯಾಕಂದರೆ ಮನುಷ್ಯನಿಗೆ ಹತಾಶೆ ಆದಾಗ ಆ ಫ್ರಸ್ಟ್ರೇಷನ್ ಅಂತ ಹೇಳಿ ಹತಾಶೆಯಿಂದ ಮನುಷ್ಯನು ಆವಾಗ ಅವನಲ್ಲಿ ಆ ನಕಾರಾತ್ಮಕವಾದ ಪ್ರಚೋದನೆಗಳು ಜಾಸ್ತಿ ಆಗ್ತವೆ. ಅವೆಲ್ಲ ನಿಮ್ಮಲ್ಲಿ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕುಂಭರಾಶಿಯವರು ಈ ಕಾಲದಲ್ಲಿ ಶಾಂತತೆಯನ್ನು, ಸಂಯಮವನ್ನು, ತಾಳ್ಮೆಯನ್ನು ಖಂಡಿತ ಕಾಪಾಡಿಕೊಳ್ಬೇಕಾಗತ್ತೆ. ಇವೆಲ್ಲವೂ ಸಾಮಾನ್ಯವಾಗಿ ಈ ತಿಂಗಳಲ್ಲಿ ಬರತಕ್ಕಂತಹ ಒಂದು ಇತರ ಎಲ್ಲ ಗ್ರಹಗಳ ಒಂದು ಆಗುವಂಥ ಪರಿಣಾಮಗಳನ್ನು ನಾವೀಗ ವಿವರಣೆ ಮಾಡಿದಾಗಿದೆ. ಅಲ್ಲಿ ಈ ನವಗ್ರಹಗಳಲ್ಲಿ ಇನ್ನೂ ಚಂದ್ರನ ಪರಿಣಾಮ ಸ್ವಲ್ಪ ಕ್ಷಿಪ್ರವಾಗಿರುತ್ತೆ. ಹಾಗಾಗಿ ಅದು 2 ದಿನಕ್ಕೆ 3 ದಿನಕ್ಕೆ ಅಥವಾ ವ್ಯತ್ಯಾಸ ಆಗ್ತಾ ಬರ್ತಾ ಇರುತ್ತೆ. ಹಾಗಾಗಿ ಈ ನವಗ್ರಹಗಳೆಲ್ಲ ಹೊರತುಪಡಿಸಿ ಅಲ್ಲಿ 8ನೇ ಗ್ರಹಗಳನ್ನು ಆಗಿ 9ನೇ ಗ್ರಹದ ಚಂದ್ರನ ವಿಚಾರವಾಗಿ ಗಮನಿಸಿದಾಗ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಯಾವ್ಯಾವ ಡೇಟ್ಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು, ಯಾವ ಡೇಟ್ಗಳು ಸ್ವಲ್ಪ ಉತ್ತಮವಾಗಿದೆ ಇರೋದ್ರಲ್ಲಿ ಸಹ ಸ್ವಲ್ಪ ಒಳ್ಳೆಯ ಡೇಟ್ ಅಂತ ಇರುತ್ತೆ. ಈ ಇಷ್ಟೊಂದು ಕಷ್ಟಗಳ ಮಧ್ಯೆ ಚಂದ್ರನ ಅನುಗುಣ ಬರುವಂಥ ಉತ್ತಮ ದಿನಗಳಿರ್ತವೆ. ಅದು ಯಾವುದು ಅಂತ ಗಮನಿಸ್ಕೊಳ್ಳೋಣ. ಫೆಬ್ರವರಿ 1 ನಿಮ್ಮ ಪಾಲಿಗೆ ಉತ್ತಮ ದಿನ, ಚಂದ್ರ ಅನುಗ್ರಹ ಇರುವಂಥದ್ದು. ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಚಂದ್ರನು ಬರ್ತಾ ಇದ್ದಾನೆ. ಜನ್ಮದಲ್ಲಿ ಚಂದ್ರನು ಬಹಳ ಉತ್ತಮ ಫಲವನ್ನು ಖಂಡಿತ ಕೊಡ್ತಾನೆ. ಹಾಗೆ ಫೆಬ್ರವರಿ ಆರಂಭದ ದಿನ ನಿಮಗೆ ಬಹಳ ಉತ್ತಮ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು, ಹಣಕಾಸಿನ ಹರಿವು ಉತ್ತಮ. ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಫೆಬ್ರವರಿ 1ರಂದು ಮಾಡ್ಬೋದು. ಯಾರನ್ನು ಭೇಟಿ ಆಗಬೇಕು, ಯಾವುದೇ ಒಂದು ಒಪ್ಪಂದ ಮಾಡಬೇಕು, ಸಹಿ ಮಾಡಬೇಕು ಅಥವಾ ಯಾವುದೇ ಪ್ರಮುಖವಾದ ಮೀಟಿಂಗ್ಗಳನ್ನು ಮಾಡಬೇಕು, ಆವಾಗ ಉತ್ತಮವಾದ ಅವಕಾಶ ಇರುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಏನಾದರೂ ಕೊಡಬೇಕು ವ್ಯವಹಾರದಲ್ಲಿ, ಅಂದರೆ ಇದನ್ನು ಕೊಡಬೇಕು ಮಾಡಬೇಕು ಅಥವಾ ಏನಾದರೂ ಯಂತ್ರ ವಾಹನಗಳನ್ನು ಕೊಡಬೇಕು, ಏನಾದರೂ ಆರಂಭ ಮಾಡಬೇಕು ಅನ್ನೋದು ಸಹ ಉತ್ತಮವಾದ ಅವಕಾಶ ಇರುತ್ತೆ. ಈ ದಿನವನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಬಳಿಕ 2 ಮತ್ತು 3ನೇ ತಾರೀಕು ಅಷ್ಟೇನು ಉತ್ತಮವಿಲ್ಲ. ಅಲ್ಲಿ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಅಥವಾ ಇರುವಂತಹ ಚಂದ್ರನಿಂದಾಗಿ ನಿಮಗೆ ಆರ್ಥಿಕವಾಗಿ ನಷ್ಟ ಕಷ್ಟಗಳಾಗ್ಬೋದು. ಹಣಕಾಸಿನ ಬಗ್ಗೆ ತುಂಬ ಎಚ್ಚರಬೇಕು. ವಸ್ತು ಒಡವೆಗಳು ಏನಾದರೂ ಕಳ್ಳವು ಆಗ್ಬೋದು ಅಥವಾ ನಿಮ್ಮದೇ ತಪ್ಪಿನಿಂದ ಹಣಕಾಸಿನ ಮೋಸಕ್ಕೆ ಸಂಚಿಗೆ ಬಲಿಯಾಗ್ಬೋದು. ಹಾಗಾಗಿ ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಆರೋಗ್ಯದ ಕಡೆ ಗಮನ ಸಹ ಬೇಕಾಗುತ್ತೆ. ಆರೋಗ್ಯದಲ್ಲಿ ದಿಢೀರಾಗಿ ಏನಾದರೂ ಏರುಪೇರಾಗುವಂಥದ್ದು ಅಥವಾ ಆಹಾರ ದೋಷ, ನೀರಿನ ದೋಷದಿಂದ ಏನಾದರೂ ನಿಮಗೆ ಸಮಸ್ಯೆಗಳು ಬರ್ಬೋದಾಗಿದೆ. ಹಾಗೆ 2, 3ರಲ್ಲಿ ಹಣಕಾಸು ಮತ್ತು ಆರೋಗ್ಯದ ಚಿಂತನೆ ಖಂಡಿತ ಬೇಕು. ಬಳಿಕ 4, 5 ನಿಮ್ಮ ಪಾಲಿಗೆ ಉತ್ತಮ ದಿನ. ತೃತೀಯ ಸ್ಥಾನದಲ್ಲಿ ಬರುವಂಥ ಚಂದ್ರನು ನಿಮಗೆ ವಿಶೇಷವಾದ ಲಾಭವನ್ನು, ಜಯವನ್ನು ಕೊಂಡಿದ್ದಾನೆ. ಯಾವುದೇ ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ಸರ್ಕಾರದ ಕೆಲಸ, ಯಾರೊಂದೇ ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿಗಳನ್ನು ಈ 4, 5ರಲ್ಲಿ ಮಾಡಬಹುದಾಗಿದೆ. ಜೊತೆಗೆ ಇನ್ನಿತರನ್ನ ಭೇಟಿಯಾಗುವುದಾಗಲಿ, ಪ್ರಮುಖ ವ್ಯಕ್ತಿಗಳ ರಾಜಕೀಯ ಮೂಲದನ್ನು ಸರ್ಕಾರಿ ಮೂಲನ ಆಗಬೇಕಾದ ಕೆಲಸ ಕಾರ್ಯಗಳಿಗೆ ಈಗ ಓಡಾಡಿದರೆ ಆ ಕೆಲಸ ಕಾರ್ಯಗಳು ಆಗ್ತವೆ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಇನ್ನು ಯುವಕರು, ಸಾಧಕರು ಅಂತವರಿದ್ರೆ ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವರಿಗೆ ಉದ್ಯೋಗದ ಒಂದು ಅವಕಾಶಕ್ಕೆ ಈ ದಿನ ಓಡಾಡಿದರೆ ಅವೆಲ್ಲ ಕೆಲಸ ಕಾರ್ಯಗಳು ಆಗಲಿವೆ. ಹಾಗಾಗಿ ಈ ದಿನವನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ಫೆಬ್ರವರಿ 4, 5. ಆ ಬಳಿಕ 6, 7, 8, 9 ನಿರಂತರವಾಗಿ 4 ದಿನಗಳು ಮುನ್ನೆಚ್ಚರಿಕೆ ಬೇಕಾದ 4 ದಿನಗಳಾಗಿವೆ. 6, 7, 8, 9ರಲ್ಲಿ ನಿಮಗೆ ಹಣಕಾಸಿನ ನಷ್ಟ ಕಷ್ಟಗಳಾಗುವಂಥದ್ದು, ಮಾತಿನ ಚಕಮಕಿ ಆಗುತ್ತೆ, ವಾಗ್ವಾದಗಳಾಗುತ್ತೆ, ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಏನಾದರೂ ವಾಗ್ವಾದ ಕಾಲಗಳಾಗ್ಬೋದು. ಮನೆಯ ಸದಸ್ಯರು ಸಹ ಭಿನ್ನಾಭಿಪ್ರಾಯ ಬರ್ಬೋದು. ಹಿರಿಯ ವ್ಯಕ್ತಿಗಳ ಜೊತೆಗೆ ವಿರೋಧ, ಅಂದರೆ ತಂದೆ, ತಾಯಿ, ಅತ್ತೆ, ಮಾವ ಯಾರಿರ್ಬೋದು ಅಥವಾ ನಿಮ್ಮ ವೃತ್ತಿ ಉದ್ಯೋಗ ಜಾಗದಲ್ಲೂ ಮೇಲಾಧಿಕಾರಿ, ಹಿರಿಯ ಅಧಿಕಾರಿಗಳು ಇರ್ಬೋದು. ಹಾಗಾಗಿ ಅಲ್ಲಿ ಒಂದು ಮಾತಿನ ಚಕಮಕಿ, ವಾಗ್ವಾದಗಳಾಗುತ್ತವೆ. ನಿಮ್ಮ ಅಭಿಪ್ರಾಯವನ್ನು ಅವರು ವಿರೋಧಿಸ್ತಾರೆ ಅಥವಾ ನಿಮ್ಮನ್ನು ಅವರು ಅನುಮಾನ ದೃಷ್ಟಿಯಿಂದ ನೋಡ್ತಾರೆ, ಅವೆಲ್ಲ ಸಮಸ್ಯೆಗಳು ಆಗ್ತವೆ. ಹಾಗಾಗಿ 6, 7, 8, 9ರಲ್ಲಿ ಇಂಥ ಒಂದು ಚಿಂತನೆ ಖಂಡಿತ ಬೇಕಾಗುತ್ತೆ. ವೈಯಕ್ತಿಕ ವಿಚಾರ, ಆರೋಗ್ಯದ ವಿಚಾರ, ಹಣಕಾಸಿನ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಈ 4 ದಿನಗಳಲ್ಲಿ ಬೇಕಾಗುತ್ತೆ. ಬಳಿಕ 10, 11, 12, 13, 14 ಮತ್ತೆ 5 ದಿನಗಳು ನಿಮಗೆ ಉತ್ತಮ ಫಲ ಬಂದಿದೆ. ಈ 4, 6, 7, 8, 9ರ ಬಳಿಕ ಬರುವಂಥ 5 ದಿನಗಳು 10, 11, 12, 13, 14 ನಿರಂತರವಾಗಿ 5 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ ಇದೆ, ಲಾಭ ವೃದ್ಧಿ ಇದೆ, ಅನಿರೀಕ್ಷಿತ ಲಾಭ ಆಗುತ್ತೆ. ಯಾವುದೇ ನೆನಪಿಟ್ಟುಕೊಂಡು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈ 5 ದಿನಗಳಲ್ಲಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾರನ್ನೋ ಪ್ರಯತ್ನ ಮಾಡಬೇಕು, ಉದ್ಯೋಗಕ್ಕೆ ಓಡಾಡಬೇಕು ಅಥವಾ ಹೊಸ ಉದ್ಯೋಗಕ್ಕೆ ಟ್ರೈ ಮಾಡುವಂಥದ್ದು, ಯಾವುದಕ್ಕಾದರೂ ಅಪ್ಲಿಕೇಶನ್ ಆಗಬೇಕು ಅಥವಾ ಪ್ರಮುಖವಾದ ಯಾರೋ ವ್ಯಕ್ತಿಗಳ ಒಂದು ಪ್ರಭಾವದಿಂದ ಬಳಸಿಕೊಂಡು ಕೆಲಸ ಮಾಡಿಸ್ಕೊಳ್ಬೇಕು, ಅದಕ್ಕೆಲ್ಲ ಈಗ ನಾವು ಓಡಾಡ್ಬೋದು. ಸರ್ಕಾರ ಅಥವಾ ಸರ್ಕಾರಿ ಮೂಲದ ದಾಖಲೆಗಳಿಗಾಗಿ ಈಗ ಪ್ರಯತ್ನ ಪಡ್ಬೋದು. ಹಾಗಾಗಿ 10, 11, 12, 13, 14 ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಅದೃಷ್ಟವನ್ನು, ಸುಖವನ್ನು, ಲಾಭವನ್ನು, ಜಯ ಕೊಡುವಂಥ ಶುಭ ದಿನಗಳಾಗಿವೆ.
ಬಳಿಕ ಬರುವಂಥ 3 ದಿನಗಳು ಸ್ವಲ್ಪ ವ್ಯತ್ಯಾಸ ಇದೆ. 15, 16, 17 ಅಷ್ಟೇನು ಉತ್ತಮವಿಲ್ಲ. ಈ 3 ದಿನಾಂಕಗಳು ನಿಮಗೆ ಅಷ್ಟಮದಲ್ಲಿರುವಂಥ ಚಂದ್ರನಿಂದಾಗಿ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಮತ್ತೆ ಕೈ ಕೊಡ್ಬೋದು, ಅಥವಾ ಹಳೆಯ ಯಾವುದೋ ನೋವುಗಳು ನಿಮಗೆ ಮತ್ತೆ ಕಾಣಿಸಿಕೊಳ್ಳುವಂಥದ್ದು. ಇನ್ನು ಕೆಲವರಿಗೆ ಯಾವುದೇ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಾಗುವಂಥ ಪ್ರಮೇಯಗಳು ಎದುರಾಗ್ಬೋದು. ಅದೇ ರೀತಿ ಮಾತಿನ ಕಲಹ, ಕಿರಿಯರ ಜೊತೆಗೆ ಭಿನ್ನಾಭಿಪ್ರಾಯ, ಮನೆಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು, ವೃತ್ತಿ ಜಾಗದಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ದುಃಖ ಕೊಡುವಂಥ ಘಟನೆಗಳು ಆಗುವಂಥದ್ದು. ಹಾಗಾಗಿ ಈ ಒಂದು 15, 16, 17 3 ದಿನಾಂಕಗಳು ಆರೋಗ್ಯವಾಗಿಯೂ ಜೊತೆಗೆ ವೈಯಕ್ತಿಕ ವಿಚಾರಕ್ಕೂ ಮಾತಿನ ವಿಚಾರಕ್ಕೂ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅನಿರೀಕ್ಷಿತವಾಗಿ ಹಣ ಖರ್ಚಾಗುವಂಥ ಅವಕಾಶ ಇರುತ್ತೆ. ಇನ್ನು 18, 19 ನಿಮಗೆ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 18, 19ರಲ್ಲಿ ವೈಯಕ್ತಿಕ ವಿಚಾರ, ಆರೋಗ್ಯ ಎಲ್ಲ ಸ್ವಲ್ಪ ಸುಧಾರಣೆ ಆಗುತ್ತೆ. ಹಣಕಾಸಿನ ವಿಚಾರವಾಗಿ ಏನಾದರೂ ಒಂದು ಆಕಸ್ಮಿಕ ಖರ್ಚುಗಳು ಬರ್ಬೋದು. ಆಕಸ್ಮಿಕವಾಗಿ ಹಣ ನೀವು ಖರ್ಚು ಮಾಡುವಂಥ ಪ್ರಮೇಯ, ಅನಿಷ್ಟವಾದ ಖರ್ಚುಗಳು ಬರುವಂಥದ್ದು. ಅಂದರೆ ಇಷ್ಟ ಇಲ್ಲದಂಥ ಏನೋ ಖರ್ಚುಗಳು ಅಂತ ಹೇಳಿದಾಗ ಅನಿಷ್ಟ ಅಂತ ಹೇಳಿದ್ರೆ, ಹಾಗೆ ಇಷ್ಟ ಇಲ್ಲದಂಥ ಖರ್ಚುಗಳನ್ನು ಮಾಡುವಂಥದ್ದೆಲ್ಲ ಪ್ರಮೇಯ ಬರ್ಬೋದಾಗಿದೆ. ಹಣಕಾಸಿನ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಯಾವುದೇ ರೀತಿಯ ಆಮಿಷಕ್ಕೆ, ವಂಚನೆಗೆ, ಮೋಸಕ್ಕೆ ಒಳಗಾಗುವಂಥ ಸಹಿತ ಹಣಕಾಸಿನ ಬಗ್ಗೆ ಇರುತ್ತೆ. ಅದರ ಬಗ್ಗೆ ಸಹ ಎಚ್ಚರಿಕೆ 18, 19ರಲ್ಲಿ ಬೇಕು. ಇನ್ನು 20, 21, 22 ನಿಮ್ಮ ಪಾಲಿಗೆ ಉತ್ತಮ ದಿನ. ಕರ್ಮಸ್ಥಾನದಲ್ಲಿ ಬಂದಂಥ ಚಂದ್ರನು ಈ 3 ದಿನಗಳಲ್ಲಿ ನಿಮಗೆ ವಿಶೇಷವಾದ ಲಾಭವನ್ನು, ಸುಖವನ್ನು, ಜಯವನ್ನು ಕೊಳ್ಳಿದ್ದಾನೆ. ಅನೇಕ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಬಂಧುಗಳ ಜೊತೆಗೆ ಬಾಂಧವ್ಯ ಉತ್ತಮ. ಅನಿರೀಕ್ಷಿತ ಧನ ಆಗಮಾಗುವಂಥ ಅವಕಾಶ. ವಿದ್ಯಾರ್ಥಿಗಳು, ಯುವಕರು, ಸಾಧಕರಿದ್ದರೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಉತ್ತಮವಾದ ಅವಕಾಶ, ಪ್ರತಿಭಾ ಪುರಸ್ಕಾರ ಬರ್ಬೋದು. ಜಾಬ್ ಇಲ್ಲ ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ಅದು ಯಾವುದೇ ರೀತಿಯ ಒಂದು ಬಂಧು ಬಾಂಧವರ ಜೊತೆಗೆ ಬಾಂಧವ್ಯದಲ್ಲಿ ಕೊರತೆ ಇದ್ದವರಿಗೆ ಈಗ ಬಾಂಧವ್ಯ ಎಲ್ಲ ಚೆನ್ನಾಗಿ ಆಗುವಂಥದ್ದು. ಅಥವಾ ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಲ್ಲಿ ಬೇಗ ಬೇಗನೆ ಕೆಲಸ ಕಾರ್ಯಗಳು ಆಗಲಿವೆ. ಹಾಗಾಗಿ ಈ 20, 21, 22 ಅಂತಹ ವಿಚಾರಗಳಿಗೆ ಸದುಪಯೋಗ ಪಡಿಸಿಕೊಳ್ಳಿ ಕುಂಭರಾಶಿಯವರು. ಬಳಿಕ 23, 24 ನಿಮಗೆ ಅನಿರೀಕ್ಷಿತ ಲಾಭ ಸಿಗುವಂಥ ಲಾಭದಾಯಕ ದಿನ. ಲಾಭಸ್ಥಾನದಲ್ಲಿ ಬಂದಂಥ ಚಂದ್ರನು ನಿಮಗೆ ಅನಿರೀಕ್ಷಿತ ಲಾಭವನ್ನು, ಇಷ್ಟಾದ ಸಿದ್ಧಿಯನ್ನು, ಹಣಕಾಸಿನ ಹರಿವನ್ನು ಚೆನ್ನಾಗಿ ಮಾಡ್ತಾನೆ. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಹಣಕಾಸೆಲ್ಲ ಬರುವಂಥದ್ದು, ಅಥವಾ ದೊಡ್ಡ ಮೊತ್ತದ ಬಿಲ್ಲುಗಳು ಈಗ ನಿಮಗೆ ಸ್ಯಾಂಕ್ಷನ್ ಆಗಿ ಬರುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಮುನ್ನಡೆ ಇದೆ. ಇಂಡಸ್ಟ್ರಿ, ಕೈಗಾರಿಕೆ ನಡೆಸಿರುವ ಕೈಗಾರಿಕಾ ಉತ್ಪನ್ನಗಳಿಗೆ ಬೇಡಿಕೆ ಬರೋದಾಗಲಿ, ಇದಕ್ಕೆ ನಿಮ್ಮ ಹಳೆಯ ಒಂದು ಬಾಕಿ ಹಣಗಳಿಗಾಗಿ ಬಂದು ಕೈ ಸೇರುವಂಥದ್ದು. ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಒದಗಿ ಬರಲಿದೆ. ಹಾಗಾಗಿ 23, 24 ಒಂದು ಎಲ್ಲ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳ ಸದ್ಬಳಕೆ ಮಾಡಿಕೊಳ್ಳಿ. 25, 26 ಅದು ಅಷ್ಟೇನು ಉತ್ತಮವಾಗಿರೋದಿಲ್ಲ. ನಷ್ಟ ಭಾವದಲ್ಲಿರುವಂಥ ಚಂದ್ರನಿಂದಾಗಿ ಅನಿರೀಕ್ಷಿತ ನಷ್ಟಗಳ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮದಲ್ಲ ತಪ್ಪಿನಿಂದ ಹಣಕಾಸನ್ನು ಕಳೆದುಕೊಳ್ಳೋದಾಗಲಿ, ಮೂರನೇ ವ್ಯಕ್ತಿಗಳ ಮಾತು ನಂಬಿ ಹಣಕಾಸು ಹೂಡಿಕೆ ಮಾಡಲಿಕ್ಕಾಗಿ ಅಲ್ಲಿ ನಿಮಗೆ ಅಸಲು ಬಡ್ಡಿ ಯಾವುದೂ ಇಲ್ಲದಂತೆ ಹಣವನ್ನು ಕಳೆದುಕೊಳ್ಳೋದಾಗಲಿ, ಅಥವಾ ಷೇರು ಮಾರುಕಟ್ಟೆ ಇನ್ನಿತರ ವಿಚಾರಗಳಲ್ಲಿ ಯಾವುದೇ ಆಶೆಗೆ, ಆಮಿಷಕ್ಕೆ ಒಳಗಾಗಿ ನೀವು ಮಾಡಿದ ಹೂಡಿಕೆ ಹಣ ಈಗ ಮುಳುಗಿ ಹೋಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನಿರೀಕ್ಷಿತ ನಷ್ಟಗಳು ಆಗೋದು, ಮನಸ್ಸಿಗೆ ವಿಕ್ಷಿಪ್ತತೆ ಹೆಚ್ಚಳ ಆಗುತ್ತೆ. ಜೊತೆಗೆ ಯಾವುದೇ ಕೆಲಸಗಳಲ್ಲಿ ವಿಘ್ನಗಳು, ವಿಳಂಬಗಳು ಬರ್ಬೋದಾಗಿದೆ. ಈ 25, 26ರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕು. ಇನ್ನು ಕೊನೆಯ ದಿನ 2 ದಿನಗಳು ಅಂದರೆ ಫೆಬ್ರವರಿ 27, 28. 27, 28 ನಿಮ್ಮ ಪಾಲಿಗೆ ಅತ್ಯುತ್ತಮ ಶುಭಗೊಳ್ಳುವಂಥ ದಿನ. ಮತ್ತೊಮ್ಮೆ ಅಲ್ಲಿ ಜನ್ಮದಲ್ಲಿ ಬಂದಂತಹ ಚಂದ್ರನು ನಿಮಗೆ ಲಾಭವನ್ನು, ಸುಖವನ್ನು, ಜಯವನ್ನು ಕೊಡ್ತಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಮನಸ್ಸಿಗೆ ಖುಷಿಯಾಗುವಂಥ ಘಟನೆಗಳು ಜರುಗುತ್ತವೆ. ಮನೆಯ ಸದಸ್ಯರಿಗೆ ಉತ್ತಮ ಫಲ ಆಗುತ್ತೆ. ಕುಂಭರಾಶಿಯವರ ಮನೆಯ ಮಕ್ಕಳಿದ್ದರೆ ಮಕ್ಕಳಿಗೂ ಸಹ ಈಗ ಏನಂದರೂ ಪ್ರಶಸ್ತಿ, ಪುರಸ್ಕಾರ ಅಥವಾ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಮಕ್ಕಳಿಗೂ ಸಹ ಸಿದ್ಧಿಯಾಗುತ್ತೆ. ಅನೇಕ ರೀತಿಯ ದೀರ್ಘಕಾಲದ ಕನಸು ನನಸಾಗಲಿವೆ. ಉತ್ತಮ ಭೋಜನ, ಉತ್ತಮ ಆಹಾರ ಸೇವಂಥ ಅವಕಾಶ, ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶಗಳು ಒದಗಿ ಬರಲಿವೆ 27, 28ರಂದು. ಇವೆಲ್ಲವೂ ಸಾಮಾನ್ಯವಾಗಿ ಕುಂಭರಾಶಿಗೆ ಫೆಬ್ರವರಿ ತಿಂಗಳಲ್ಲಿ ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ ದಿನಾಂಕಗಳು ಉತ್ತಮವೇ, ಯಾವ ದಿನಾಂಕಗಳು ಸ್ವಲ್ಪ ಮಿಶ್ರ ಫಲ ಅಥವಾ ಸ್ವಲ್ಪ ಸಂಕಷ್ಟ ಬರ್ಬೋದಾಗಿದೆ ಅನ್ನೋದರಿಂದ ಪೂರ್ವ ಸೂಚನೆಯನ್ನು ಕೊಟ್ಟಿದ್ದಾಗಿದೆ. ಇನ್ನು ಈ ತಿಂಗಳಲ್ಲಿ ನೀವು ಯಾವ ಬಣ್ಣಗಳನ್ನು ಬಳಸ್ಬೋದು ಅಂತ ಹೇಳಿದರೆ, ನೀವು ನಿರಂತರವಾಗಿ ಬಳಸುವಂಥ ಏಕೈಕ ಬಣ್ಣ ಅಂದರೆ ವೈಟ್ ಅಥವಾ ಬಿಳಿಯ ಬಣ್ಣ. ಆಗಲೇ ಹೇಳಿದ್ದೇನೆ ನಿಮಗೆ, ಶುಕ್ರನ ಹೊರತಾಗಿ ಯಾವುದೇ ಗ್ರಹಗಳು ನಿರಂತರವಾಗಿ ಅಂದರೆ ಕಂಟಿನ್ಯೂಸ್ ಆಗಿ ಒಳ್ಳೆಯದನ್ನು ಕೊಡೋದಿಲ್ಲ. ಕಂಟಿನ್ಯೂಸ್ ಆಗಿ ಅಂದರೆ ತಿಂಗಳ ಪೂರ್ತಿ ಒಳ್ಳೆಯದು ಕೊಡೋದು ಕೇವಲ ಶುಕ್ರ ಗ್ರಹ ಮಾತ್ರ. ಹಾಗಾಗಿ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ಒಂದು ಬುಧನ ಅನುಗ್ರಹ ನಿಮಗೆ ತಿಂಗಳ ಕೊನೆಗೆ ಆಗುತ್ತೆ, ಆರಂಭದಲ್ಲಿ ಇರೋದಿಲ್ಲ. 27ಕ್ಕೆ ಆಗುವಂಥ ಪರಿವರ್ತನೆಯಿಂದ ನಿಮಗೆ ಈ ತಿಂಗಳ 27 ಮತ್ತು 28 ಕೇವಲ 2 ದಿನಗಳ ಬುಧನ ಅನುಗ್ರಹ ಇರುತ್ತೆ. ಆವಾಗ ಆ 2 ದಿನಗಳಲ್ಲಿ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ 27, 28ರಲ್ಲಿ ಬಳಸ್ಕೊಳ್ಬೋದಾಗಿದೆ, ಸಂಖ್ಯೆ 5. ಇನ್ನು ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೀನಿ ಪ್ರತ್ಯೇಕವಾಗಿ. ಆ ಚಂದ್ರನ ಅನುಗ್ರಹ ಇರುವಂಥ ಒಟ್ಟು ನಿಮಗೆ 15 ದಿನಾಂಕಗಳು ಸಿಗ್ತವೆ. ಆ ಚಂದ್ರನ ಅನುಗ್ರಹ ಇರುವಂಥ 15 ದಿನಗಳಲ್ಲಿ ನೀವು ಸ್ನೋ ಬಣ್ಣ ಅಥವಾ ಹಿಮದ ಬಣ್ಣವನ್ನು ಬಳಸ್ಕೊಳ್ಳಿ. ಜೊತೆಗೆ ಸಂಖ್ಯೆ 2 ಚಂದ್ರ ಅನುಗ್ರಹಕ್ಕೆ 200 ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಇನ್ನು ಆಗಲೇ ಹೇಳಿದಂತೆ ನಿಮಗೆ 7 ಗ್ರಹಗಳು ಈಗ ವಿರುದ್ಧವಾಗಿರುವಂಥ ಘಟನೆ, ಅಥವಾ ಕೆಲವೊಂದು ಸಮಯದಲ್ಲಿ 8 ಗ್ರಹಗಳು ವಿರುದ್ಧವಾಗಿರುವಂಥ ಘಟನೆಗಳು ನಿಮಗೆ ಸಂಭವಿಸುತ್ತೆ.
ಹಾಗೆ ಅವೆಲ್ಲ ಒಂದು ಹೇಗೆ ಎದುರಿಸಬೇಕು ಅಂದರೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅಂತ ಹೇಳಿದರೆ, ಹಾಗಾಗಿ ನೀವು ಯಾವುದೇ ರೀತಿಯ ದೇವತಾ ಭಕ್ತಿಯನ್ನು ನೀವು ನಿರಂತರವಾಗಿ ಮಾಡ್ತಾ ಬರಬೇಕಾಗುತ್ತೆ. ಗಣೇಶನ ಭಕ್ತರು ಗಣೇಶನ ಭಕ್ತಿ ಮಾಡಿ, ಹನುಮಾನ್ ಅಥವಾ ಆಂಜನೇಯನ ಭಕ್ತಿಗೆ ತುಂಬ ಇಷ್ಟ ಇರುತ್ತೆ ಅಂಥವ್ರು ಆಂಜನೇಯ ಸ್ವಾಮಿ ಭಕ್ತಿ ಮಾಡ್ಬೋದು, ದೇವಿ ಅಥವಾ ಅಮ್ಮನವ್ರ ಭಕ್ತಿ ಮಾಡೋದು, ಶಿವ ಅಥವಾ ಈಶ್ವರನ ಯಾವುದೇ ರೂಪದಲ್ಲಿ ಭಕ್ತಿ ಮಾಡೋದು, ನಾರಾಯಣ ಅಥವಾ ವಿಷ್ಣುನ ಯಾವುದೇ ರೂಪದಲ್ಲಿ ಭಕ್ತಿ ಮಾಡ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ ಮುಂತಾದ ದೇವತಾ ಭಕ್ತಿ ಮಾಡ್ಬೋದಾಗಲಿ. ಜೊತೆಗೆ ಪ್ರತಿ ಶನಿವಾರದಂದು ನಿಮ್ಮ ಸಮೀಪದ ಯಾವುದೇ ದೇವಾಲಯಗಳ ಸಂದರ್ಶನ ಮಾಡೋದು, ಶನಿವಾರದಂದು ಅರಳಿ ಮರ ಅಥವಾ ಅಶ್ವತ್ಥ ಮರಗಳನ್ನು ಬೆಳಗ್ಗೆ 9 ಗಂಟೆ ಒಳಗೆ ಅಶ್ವತ್ಥ ಪ್ರದಕ್ಷಿಣೆ ಮಾಡುವಂಥದ್ದು. ಅದೇ ರೀತಿ ಶನಿವಾರದಂದು ಯಾವುದೇ ರೀತಿಯ ದಾನ ಧರ್ಮಗಳನ್ನು ಮಾಡೋದಾಗಲಿ, ಶನಿ ಮಹಾತ್ಮರ ದೇವಾಲಯ, ನವಗ್ರಹಗಳ ಆಲಯಗಳಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚುವುದಾಗಲಿ ಅಥವಾ ಇನ್ನಿತರ ಯಾವುದೇ ದಾನ ಧರ್ಮಗಳನ್ನು ಶನಿವಾರದಂದು ಮಾಡೋದ್ರಿಂದ ನಿಮ್ಮ ಇರತಕ್ಕಂಥ ದೋಷಗಳು ನಿವಾರಣೆ ಆಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ನಿಮಗೆ ತನು ಮನ ಧನದ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಅನಿರೀಕ್ಷಿತವಾದ ಕೆಲವೊಂದು ಅಡೆತಡೆಗಳು, ಕಷ್ಟ ನಷ್ಟಗಳು ಅಥವಾ ಸೋಲುಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ವಿಚಾರ ಮೈಯೆಲ್ಲ ಕಣ್ಣಾಗಿರಬೇಕಾದ ತಿಂಗಳಾಗಿರುತ್ತೆ ಕುಂಭರಾಶಿಯವರಿಗೆ. ಹಾಗಾಗಿ ಈ ದೈವಾನುಗ್ರಹದಿಂದ, ನವಗ್ರಹಗಳ ಕೃಪೆಯಿಂದ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ಮೀನರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೀನರಾಶಿಗೆ ಈ ತಿಂಗಳು ಅಷ್ಟೇನೂ ಉತ್ತಮವಾದ ಸೂಚನೆಯನ್ನು ಕೊಡ್ತಾ ಇಲ್ಲ. ಅಲ್ಲಿ ಬಂದಂತಹ ನಿಮ್ಮ ಈ ತಿಂಗಳ ಒಂದು ವಾಕ್ಯ 6 ಗ್ರಹಗಳ ಪರೀಕ್ಷೆ, 3 ಗ್ರಹಗಳ ರಕ್ಷೆ ಅಂತ ಇದೆ. ಅಂದರೆ ನಿಮಗೆ ಅಲ್ಲಿ 3 ಗ್ರಹಗಳಿಂದ ಉತ್ತಮವಾದ ಫಲವು, ಉಳಿದ 6 ಗ್ರಹಗಳಿಂದ ವಿರುದ್ಧವಾದ ಫಲವು ಸಿಗುವಂಥ ಒಂದು ಅವಕಾಶ ಇರುತ್ತೆ. ಆಗಲೇ ನಿಮಗೆ ತಿಳಿದಿರುವಂತೆ ಮಕರ, ಕುಂಭ, ಮೀನಗಳಿಗೆ ಸಡಿಸತಿಯ ಪರಿಣಾಮ ಇದ್ದಾಗಲೂ ಅಲ್ಲಿ ಮಕರ ರಾಶಿಗೆ ಈಗ ಬಿಡುಗಡೆ ಆಗುವಂಥ ಹಂತದಲ್ಲಿ ಇದ್ದಾರೆ. ಕುಂಭರಾಶಿಗೆ ಅವರ ರಾಶಿಯಿಂದ ಈಗ ನಿಮ್ಮ ಮೀನರಾಶಿಗೆ ಹೋಗುವಂಥ ಹಂತದಲ್ಲಿದ್ದಾರೆ. ಹಾಗಾಗಿ ಅವೆರಡು ರಾಶಿಗಿಂತ ಈಗ ಭಿನ್ನವಾಗಿ ನಿಮಗೆ ಇನ್ನೂ ಹೆಚ್ಚಿನ ಶನಿಯ ಪರೀಕ್ಷಾ ಒಂದು ಅವಧಿ ಈಗ ಹೆಚ್ಚಾಗ್ತಾ ಇರ್ತದೆ. ಹಾಗಾಗಿ ಒಂದೊಂದು ತಿಂಗಳಿಗೂ ನೀವು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ ಮೀನರಾಶಿಯವರು. ನೀವು ಹಿಂದೆ ಎಲ್ಲ ಸಲೀಸಾಗಿ ಆಗ್ತಿದ್ದ ಕೆಲಸ ಕಾರ್ಯಗಳಿಗೆ ಈಗ ಒಂದೊಂದೇ ತಿಂಗಳಿಗೆ ಒಂದೊಂದೇ ಅಡೆತಡೆಗಳು ಬರೋದು, ಹಿಂದೆ ಫಾಸ್ಟಾಗಿ ಅಂದರೆ ಸ್ಪೀಡಾಗಿ ಆಗ್ತಿದ್ದ ಕೆಲಸ ಕಾರ್ಯಗಳು ಈಗ ನಿಧಾನವಾಗಿ ಆಗುವಂಥದ್ದು, ಅದು ಅನಿರೀಕ್ಷಿತವಾಗಿ ಏನೋ ಅಡೆತಡೆಗಳು ಬರುವಂಥದ್ದು, ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಯಾವುದಾದ್ರೂ ರೀತಿಯ ಒಂದು ವಿಘ್ನಗಳು ಉತ್ಪನ್ನ ಆಗುವಂಥದ್ದು. ಅದೇ ರೀತಿ ದೈಹಿಕವಾಗಿಯೋ, ಮಾನಸಿಕವಾಗಿಯೋ, ಆರ್ಥಿಕವಾಗಿಯೋ ಏನಾದರೂ ಸಮಸ್ಯೆಗಳು ಒಂದಲ್ಲ ಒಂದು ಉತ್ಪನ್ನ ಆಗುವಂಥದ್ದು. ಇನ್ನು ಕೌಟುಂಬಿಕ ಜೀವನದಲ್ಲಿರೋರಿಗೆ ನಿಮಗೂ ಅಷ್ಟೇ ಅಲ್ಲದೆ ನಿಮ್ಮ ಮನೆಯ ಸದಸ್ಯರಿಗೂ ಏನಾದರೂ ಒಂದು ಅನೈತಿಕ ವಿಚಾರಗಳು, ಆರೋಗ್ಯದ ವಿಚಾರಗಳು, ಆರ್ಥಿಕ ವಿಚಾರಗಳು ಸ್ವಲ್ಪ ತೊಂದರೆಗಳು ಬರುವಂಥದ್ದು. ಈ ರೀತಿ ಎಲ್ಲ ದಿಶೆಗಳಿಂದಲೂ ನಿಮಗೆ ಈಗ ಒಂದು ಗ್ರಹದ ಬೆಂಬಲದ ಕೊರತೆ ಅನುಭವಗಳು ಆಗ್ತವೆ. ಅಲ್ಲಿ ಕೇವಲ ನಿಮಗೆ ಆರಂಭದಲ್ಲಿ ಈ ಫೆಬ್ರವರಿ 12ರವರೆಗೆ ಸೂರ್ಯನ ಅನುಗ್ರಹ ಇರುತ್ತೆ. ಸೂರ್ಯನ ಒಂದು ಮಕರ ರಾಶಿಯಲ್ಲಿ ಇರುವಂಥ ಅವಧಿಯಲ್ಲಿ ನಿಮಗೆ ಲಾಭ ಸ್ಥಾನದಲ್ಲಿ ಒಂದು ರವಿಯ ಒಂದು ಅನುಗ್ರಹದ ಪುಣ್ಯ ಭಾಗ್ಯ ಸಿಗ್ತಾ ಇದೆ. ಅಂದರೆ ಅಲ್ಲಿ ಇತರ ಗ್ರಹಗಳು ನಿಮಗೆ ಯಾವುದೇ ರೀತಿ ರಕ್ಷಣೆಗೆ ಸ್ಥಿತಿಯಲ್ಲಿ ಇರುವುದಿಲ್ಲ. ಜೊತೆಗೆ ಶುಕ್ರನು ಸಹ ನಿಮಗೆ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಆದರೆ ನಿಮಗೆ ಬಂದಷ್ಟೇ ಹಣ ಖರ್ಚಾಗುವಂಥ ಪ್ರಮೇಯ ಶುಕ್ರನು ಈಗ ಕೊಡ್ತಾ ಇರ್ತಾನೆ. ಇನ್ನು ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿರೋ ಕಾರಣ ಅಲ್ಲಿ ಸೂರ್ಯನ ಅನುಗ್ರಹ ಕೇವಲ 12ನೇ ತಾರೀಕು ಅಷ್ಟೇ ಇರುತ್ತೆ. 12ರ ಬಳಿಕ ಆ ಒಂದು ಸೂರ್ಯನ ಅನುಗ್ರಹ ಸಹ ಅಲ್ಲಿ ಮಾಯವಾಗಿ ಬಿಡುತ್ತೆ. ಆವಾಗ ಕೇವಲ ಶುಕ್ರ ಅನುಗ್ರಹ ಮತ್ತು ಮಧ್ಯೆ ಬರತಕ್ಕಂಥ ಚಂದ್ರನ ಅನುಗ್ರಹ ಪ್ರತಿದಿನ ಇರೋದಿಲ್ಲ. ಅಲ್ಲಿ 2 ದಿನ 3 ದಿನ ಇದ್ದು ಆಮೇಲೆ ಮತ್ತೊಂದು 3-4 ದಿನ ಅದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಯಾಕಂದರೆ ಚಂದ್ರನು ಕ್ಷಿಪ್ರವಾಗಿ ಚಲಿಸುವಂಥ ಒಂದು ವಿಗ್ರಹ ಆಗಿರ್ತಾನೆ. ಹಾಗಾಗಿ ಇವೆಲ್ಲ ಗಮನಿಸಿದಾಗ ನಿಮಗೆ ಕೆಲವೊಂದು ಹಂತದಲ್ಲಿ ಕೇವಲ 2 ಗ್ರಹಗಳು, ಕೆಲವೊಂದು ಹಂತದಲ್ಲಿ ಕೇವಲ 3 ಗ್ರಹಗಳು ನಿಮಗೆ ಒಂದು ಪೂರಕವಾಗಿ ಅದು ಲಾಭದಾಯಕವಾಗಿ ಪ್ರಭಾವ ಫಲವನ್ನು ಕೊಡ್ಬೋದಾಗಿದೆ. ಹಾಗಾಗಿ ರವಿಯ ಒಂದು ಆರಂಭದಲ್ಲಿ ನಿಮಗೆ ಆ ಫೆಬ್ರವರಿ 12ರವರೆಗೆ ಲಾಭ ಸ್ಥಾನದಲ್ಲಿರ್ತಕ್ಕಂಥ ರವಿಯ ಒಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ, ಕೋರ್ಟ್ ಕಚೇರಿ ಸಂಬಂಧಿತದಿದ್ದರೆ, ಡಾಕ್ಯುಮೆಂಟ್ಗಳಿರ್ಬೋದು, ಅದು ಯಾವುದೇ ರೀತಿಯ ಆಸ್ತಿ ವಿವಾದನೋ, ಕೌಟುಂಬಿಕ ವಿವಾದನೋ ಅದನ್ನು ಪರಿಹಾರ ಮಾಡಲಿಕ್ಕೆ ಯಾವುದೇ ವ್ಯಕ್ತಿಗಳ ಭೇಟಿ ಮಾಡಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕಾದ್ರೆ ಅದಕ್ಕೆಲ್ಲ ನೀವು ಫೆಬ್ರವರಿ 12ರೊಳಗೆ ಇದನ್ನೆಲ್ಲ ಮಾಡಿಕೊಳ್ಳೋದು ಒಳ್ಳೆಯದು. ಆ ಬಳಿಕ ನಿಮಗೆ ಅಲ್ಲಿ ರವಿಯ ಅನುಗ್ರಹ ಅಲ್ಲಿ ಲುಪ್ತವಾಗುತ್ತೆ. ಅಂದರೆ ಆವಾಗ ನಷ್ಟ ಭಾವಕ್ಕೆ ಬರ್ತಾನೆ. ಅಂದರೆ ಇಷ್ಟು ದಿನ ಲಾಭ ಕೊಡ್ತಾ ಇದ್ದ ಸೂರ್ಯನು ಸಹ ನಿಮಗೆ ಆಮೇಲೆ ಫೆಬ್ರವರಿ 13ರಿಂದ ಕುಂಭರಾಶಿಗೆ ಬಂದಾಗ ಅಲ್ಲಿ ನಿಮಗೆ ನಷ್ಟ ಕಷ್ಟಗಳಿಗೆ ಕಾರಣ ಆಗ್ಬೋದು. ಹಾಗಾಗಿ ಆ ಫೆಬ್ರವರಿ 12ರವರೆಗೆ ಆಗತಕ್ಕಂತಹ ಒಂದು ಉತ್ತಮ ಪರಿಣಾಮವನ್ನು ಸ್ವಲ್ಪ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡೋದಾಗಲಿ, ಪ್ರಮುಖವಾದ ಕೊಡುಕೊಳ್ಳುವಿಕೆಯನ್ನು ಅದು ಏನಾದರೂ ನಿಮಗೆ ವ್ಯವಹಾರಕ್ಕೆ, ಉದ್ಯೋಗಕ್ಕೆ ಸಂಬಂಧಪಟ್ಟ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಆವಾಗ ಈ ಒಂದು ರವಿಯ ಅನುಗ್ರಹ ಇರುವಂಥ ಅವಧಿ ನಿಮಗೆ ಸಹಾಯಕ್ಕೆ ಬರುತ್ತೆ. ಅದೇ ರೀತಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇದೆ ಅಂತ ಹೇಳಿದ್ದೇನೆ. ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲೇ ಶುಕ್ರನಿದ್ದಾನೆ. ಆತನು ಉಚ್ಚ ಸ್ಥಾನದಲ್ಲಿರುವಂಥದ್ದು. ಆ ಮೀನರಾಶಿಯು ಶುಕ್ರನಿಗೆ ಉಚ್ಚ ಸ್ಥಾನದಲ್ಲಿ ಶುಕ್ರನಿದ್ದಾನೆ. ಆದರೆ ಜನ್ಮರಾಶಿಯಲ್ಲಿ ಬಂದಂಥ ಶುಕ್ರನು ಹಣವನ್ನು ಕೊಡ್ತಾನೆ. ಕೊಟ್ಟಷ್ಟೇ ನಮಗೆ ಹಣವನ್ನು ದುಂದುವೆಚ್ಚ ಮಾಡಲಿಕ್ಕೆ, ದುರುಪಯೋಗ ಮಾಡಲಿಕ್ಕೆ, ಯಾವುದೇ ರೀತಿಯ ಆಡಂಬರ ಪ್ರದರ್ಶನಗಳಿಗೆ ಅಂದರೆ ಶೋ ಆಫ್ಗಳಿಗೆ ಇತ್ಯಾದಿಗಳಿಗೆ ಖರ್ಚು ಮಾಡುವಂಥ ಪ್ರೇರಣೆ ಕೊಡ್ತಾನೆ.
ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ದುಂದು ವೆಚ್ಚ ಆಗದಂತೆ ದುರುಪಯೋಗದಂತೆ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ದುಶ್ಚಟಗಳಿಗೆ ದುರಾಭ್ಯಾಸಗಳಿಗೆ ನೀವು ತುತ್ತಾಗುವಂಥದ್ದಾಗಲಿ ಅಥವಾ ಅಂಥ ದುಷ್ಟ ಮಿತ್ರರ ಪ್ರೇರಣೆಯಿಂದ ನೀವು ಹಣಕಾಸನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಶುಕ್ರನು ಕೊಟ್ಟ ಹಣವನ್ನು ಆತನು ಖರ್ಚು ಮಾಡಿಸ್ತಾನೆ. ಹಾಗಾಗಿ ಅದರ ಬಗ್ಗೆ ಸಹ ನೀವು ಎಚ್ಚರವನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಇನ್ನು ನಿಮಗೆ ಬುಧನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಇದೆ. ಆರಂಭದಲ್ಲಿ ಈ ಫೆಬ್ರವರಿ 10ರವರೆಗೂ ಆತನ ಒಂದು ಅನುಗ್ರಹ ನಿಮಗೆ ಇರುತ್ತೆ. ಆತನು ಮಕರದಲ್ಲಿ ಇರುವವರೆಗೂ ನಿಮಗೆ ಲಾಭ ಸ್ಥಾನದಲ್ಲಿ ಬುಧನು ನಿಮಗೆ ಸ್ವಲ್ಪ ಅನುಕೂಲವಾಗಿರ್ತಾನೆ. ಹಾಗೆ ಬುಧ ಅನುಗ್ರಹ ನಿಮಗೆ 10ನೇ ತಾರೀಕುವರೆಗೆ ಇರುವ ಕಾರಣ ಆಗಲೇ ಹೇಳಿದ್ದೇನೆ 12ರವರೆಗೆ ಸೂರ್ಯ ಅನುಗ್ರಹ. ಹಾಗಾಗಿ ಬುಧ ಮತ್ತು ಆದಿತ್ಯರ ಎರಡೂ ಅನುಗ್ರಹ ನಿಮಗೆ ಅಲ್ಲಿ ಆರಂಭದ 2 ವಾರಗಳ ಇದೆ ಅಂತ ಇಟ್ಕೊಳ್ಳಿ. ಅಷ್ಟರೊಳಗೆ ನಿಮ್ಮ ಎಲ್ಲ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಅಲ್ಲಿ ಬುಧ ಅನುಗ್ರಹ ಇರುವಂಥ ಕಾಲದಲ್ಲಿ ನಿಮಗೆ ಅಲ್ಲಿ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನ ನೆರವು ಚೆನ್ನಾಗಾಗುವಂಥದ್ದು, ಹೊಸದರ ಆರಂಭಕ್ಕೆ ಅವಕಾಶಗಳು ಸಿಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳಾಗುವಂಥದ್ದು, ಜೊತೆಗೆ ಬಾಂಧವ್ಯ ಚೆನ್ನಾಗಾಗುತ್ತೆ. ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ವಾತಾವರಣ ಬರುತ್ತೆ. ಜೊತೆಗೆ ಯಾವುದೇ ರೀತಿಯ ಈ ವ್ಯವಹಾರಕ್ಕೆ ಭೂಮಿಗೆ ಅಥವಾ ಏನಾದರೂ ಸರ್ಕಾರಿ ಮೂಲ ಇತ್ಯಾದಿ ಕೋರ್ಟ್ ಕಚೇರಿ ಮೂಲ ಇತ್ಯಾದಿ ಕೆಲಸ ಕಾರ್ಯಗಳಿದೆ, ಅದಕ್ಕೆ ಆ ಬುಧನ ಅನುಗ್ರಹದಿಂದ ಬೇಗ ಆಗುತ್ತೆ. ಹಾಗಾಗಿ ಈ ಆರಂಭದ ದಿನಗಳು ನಿಮಗೆ 10ನೇ ತಾರೀಕು ಬುಧ ಅನುಗ್ರಹ ಇರುತ್ತೆ, 12ರವರೆಗೂ ಸೂರ್ಯನ ಅನುಗ್ರಹ ಇರುತ್ತೆ. ಹಾಗಾಗಿ ಈ ಒಂದು ಅವಕಾಶವನ್ನು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳುವಂಥದ್ದು. ಆ ಬಳಿಕ ನಿಮಗೆ ಎಲ್ಲ ವಿರುದ್ಧವಾಗಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ 3 ಗ್ರಹಗಳು ನಿಮಗೆ ಹಾಗೆ ಹೇಳಿದ್ದೇನೆ, 3 ಗ್ರಹಗಳ ರಕ್ಷೆ ಇದೆ, 6 ಗ್ರಹಗಳು ವಿರುದ್ಧವಾಗಿವೆ. ಈ ವಿರುದ್ಧವಾಗಿರೋ 6 ಗ್ರಹಗಳು ಯಾವುದಂದರೆ ಅಲ್ಲಿ ನಿಮಗೆ ಮಂಗಳನು ವಿರುದ್ಧವಾಗಿರ್ತಾನೆ, ಆಮೇಲೆ ಬುಧನು 11ರಿಂದ ನಿಮಗೆ ವಿರುದ್ಧವಾಗಿರುತ್ತದೆ, ಗುರು ಬಲ ನಿಮಗೆ ಇರೋದಿಲ್ಲ, ಶನಿ ಮಹಾರಾಜರ ವಿಶೇಷವಾದ ನಿಮಗೆ ಆ ಒಂದು ಕಾಟ ಆಗಲೇ ಇದ್ದೇ ಇರುತ್ತೆ. ರಾಹು ಕೇತುಗಳು ಸಹ ನಿಮಗೆ ವಿರುದ್ಧವಾಗಿ ಇರ್ತಾರೆ. ರಾಹು ನಿಮ್ಮ ಜನ್ಮದಲ್ಲಿದ್ದಾನೆ, ಕೇತು ನಿಮ್ಮರಿಂದ 7ನೇ ಸ್ಥಾನದಲ್ಲಿ ಸಪ್ತಮದಲ್ಲಿದ್ದಾನೆ. ಹಾಗಾಗಿ ಒಂದಕ್ಕೊಂದು ವಿರುದ್ಧವಾಗಿ ಇರುವಂಥ ಪರಿಣಾಮಗಳು ನಿಮಗೆ ಈ ತಿಂಗಳಲ್ಲಿ ಆಗ್ಬೋದಾಗಿದೆ. ಅದರಲ್ಲೂ ವಿಶೇಷವಾಗಿ 10-12ರ ಬಳಿಕ ಇನ್ನಷ್ಟು ಆ ಉಲ್ಬಣ ಅಂದರೆ ತೊಂದರೆಗೆ ಈಡಾಗುವಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಮತ್ತೆ ಕಾಣಿಸ್ಬೋದು, ಅಥವಾ ಹೊಸದಾಗಿ ಏನಾದರೂ ಒಂದು ಆರೋಗ್ಯ ಸಮಸ್ಯೆಗಳು ಬರ್ಬೋದು. ಜೊತೆಗೆ ನಿಮ್ಮ ಮನೆಯ ಸದಸ್ಯರಿಗೂ ಸಹ ಏನಾದರೂ ಅನಾರೋಗ್ಯ ಸಮಸ್ಯೆಯಿಂದ ಏನಾದರೂ ಹಣಕಾಸಿನ ಖರ್ಚು, ಆಸ್ಪತ್ರೆ ಖರ್ಚು, ಔಷಧ ಖರ್ಚುಗಳು ಸಹ ನೀವು ಬೇರೆ ಮಾಡಬೇಕಂತ ಪರಿಸ್ಥಿತಿಗಳು ಬರ್ಬೋದಾಗಿದೆ. ಇನ್ನು ವೈಯಕ್ತಿಕ ವಿಚಾರವಾಗಿ ಕೌಟುಂಬಿಕ ವಿಚಾರ, ಹಾಗೆ ಸ್ವಲ್ಪ ಮನಸ್ತಾಪಗಳು, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರೋದು, ಸಹೋದರರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಆಸ್ತಿ ವಿವಾದ, ಸ್ತ್ರೀ ವಿವಾದ, ಹಣಕಾಸಿನ ವಿವಾದ ಇತ್ಯಾದಿಗಳಲ್ಲಿ ಬಂದು ಅಲ್ಲಿ ಬಾಂಧವ್ಯಗಳು ಹದಗೆಡಬಹುದು. ಅಂದರೆ ಬಾಂಧವ್ಯ ಇಷ್ಟು ದಿನ ಚೆನ್ನಾಗಿದ್ದದ್ದು ಅದು ಇನ್ನಷ್ಟು ಹದಗೆಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರ್ತವೆ. ಇನ್ನು ಇದಲ್ಲದೆ ನಿಮ್ಮ ಉದ್ಯೋಗದಲ್ಲಿ ಯಾರಾದರೂ ಉದ್ಯೋಗದಲ್ಲಿ ಇರ್ತಾರೋ ಮೀನರಾಶಿಯವರು ಆರಂಭದ 1-2 ವಾರಗಳು ಪರವಾಗಿಲ್ಲ, ಅಲ್ಲಿ 3-4ನೇ ವಾರ ಬರ್ತಿದ್ದಂಗೆ ಸ್ವಲ್ಪ ನಿಮಗೆ ಉದ್ಯೋಗದಲ್ಲಿ ಸಹ ಕಿರಿಕಿರಿ ಹೆಚ್ಚಳ ಆಗುವಂಥದ್ದು, ಒತ್ತಡ ಹೆಚ್ಚಳ ಆಗುವಂಥದ್ದು, ಮೇಲಾಧಿಕಾರಿ ಇರುತ್ತೆ ಭಿನ್ನಾಭಿಪ್ರಾಯ ಬರ್ಬೋದು. ಕೆಲವರ ಉದ್ಯೋಗಕ್ಕೆ ಕುತ್ತು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ಯಾರು ಸರ್ಕಾರಿ ಮೂಲ ಅಥವಾ ಸರ್ಕಾರದ ಅಧಿಕಾರಿಗಳೆಲ್ಲ ಇರ್ತಾರೆ ಅವರಿಗೆ ಅವರ ಉದ್ಯೋಗದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತಾಗಲಿ, ಜೊತೆಗೆ ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಬರೋದಾಗಲಿ, ಅಥವಾ ಹಿಂದೆ ಮಾಡಿದ ಯಾವುದೇ ಅಕ್ರಮ ಭ್ರಷ್ಟಾಚಾರಗಳಿಗೆ ಬಳಕೆಗೆ ಬಂದು ಅದರಲ್ಲಿ ನಿಮಗೆ ಶಿಕ್ಷೆಗೆ ಈಡಾಗುವಂಥ ಸಮಯಗಳು ಬರ್ಬೋದು. ಅಥವಾ ಯಾವುದೇ ರೀತಿ ನಿಮ್ಮ ಇನ್ನಿತರರು ನಿಮ್ಮ ಮೇಲೆ ದೂರನ್ನು ಕೊಟ್ಟು ಅದರಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು ಇತ್ಯಾದಿ ಸಾಧ್ಯತೆಗಳೆಲ್ಲ ಬರ್ಬೋದಾಗಿದೆ. ಹಾಗಾಗಿ ಇವೆಲ್ಲವೂ ಸಾಮಾನ್ಯವಾಗಿ ನಿಮಗೆ ಈ ಗ್ರಹಗಳ ವೈರುಧ್ಯಗಳು ಇರುವ ಕಾರಣ ನಿಮಗೆ ವೈಯಕ್ತಿಕವಾಗಿಯೂ ಆರೋಗ್ಯ ವಿಚಾರಕ್ಕೂ ಆರ್ಥಿಕವಾಗಿಯೂ ತುಂಬ ಒಂದು ಎಚ್ಚರಿಕೆ ಈ ತಿಂಗಳಲ್ಲಿ ಖಂಡಿತ ಬೇಕಾಗುತ್ತೆ. ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೆ, ಆ ಚೇತರಿಕೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಅಲ್ಲಿ ಯಾವುದೇ ಅಹಂಕಾರಕ್ಕೆ, ಯಾವುದೇ ರೀತಿ ಅತಿರೇಕಕ್ಕೆ, ಆಮಿಷಕ್ಕೆ ಒಳಗಾಗಿ ನೀವು ಮತ್ತೆ ವಿವಾದಕ್ಕೆ ಸಿಲುಕಿಕೊಳ್ಳುವಂಥದ್ದೆಲ್ಲ ನೀವು ಮಾಡಬಾರ್ದು. ಹಾಗಾಗಿ ತುಂಬ ನಿಮ್ಮ ಒಂದು ಭದ್ರತೆಯನ್ನು, ತಾಳ್ಮೆಯನ್ನು, ಶಾಂತತೆಯನ್ನು ಕಾಪಾಡಿಕೊಳ್ಬೇಕು. ಯಾವುದೇ ರೀತಿಯ ಅತಿರೇಕದ ವರ್ತನೆಗಳಿಗೆ ಹೋಗುವಂಥದ್ದು ಈ ತಿಂಗಳಲ್ಲಿ ಒಳ್ಳೆಯದಲ್ಲ. 6 ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ. ಕೆಲವೊಂದು ಹಂತದಲ್ಲಿ 7 ಅಥವಾ 8 ಗ್ರಹಗಳು ಸಹ ವಿರುದ್ಧವಾಗುವಂಥ ಸ್ಥಿತಿ ಸಹ ಕೆಲವೊಮ್ಮೆ ಬರಲಿದೆ. ಹಾಗಾಗಿ ಅವನ್ನೆಲ್ಲ ನೀವು ನಿವಾರಣೆ ಮಾಡಿಕೊಳ್ಬೇಕು, ಸಂಯಮದಿಂದ ಇರಬೇಕಾಗತ್ತೆ. ಇವೆಲ್ಲ ಕ್ಷಿಪ್ರವಾಗಿ ಆಗುವಂಥ ಘಟನೆಗಳ ಜೊತೆಗೆ ಅಲ್ಲಿ ಇನ್ನಷ್ಟು ಒಂದು ಚಂದ್ರನ ಚಲನೆಗೆ ಅನುಗುಣವಾಗಿ ಇನ್ನಷ್ಟು ಬದಲಾವಣೆಗಳಾಗ್ತವೆ. ಅಲ್ಲಿ 7 ಗ್ರಹಗಳು ಅಥವಾ 8 ಗ್ರಹಗಳು ಬಂದು ನಿಧಾನವಾಗಿ ಚಲಿಸಿದರೂ ಚಂದ್ರನು ಕ್ಷಿಪ್ರವಾಗಿ 2 ದಿನಕ್ಕೆ ಅಥವಾ 3 ದಿನಕ್ಕೆ ರಾಶಿ ಪರಿವರ್ತನೆ ಮಾಡ್ತಾನೆ. ಹಾಗಾಗಿ ಆ ಡೇಟ್ಗಳಿಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ಚಂದ್ರನ ಬಲ ಇದೆ, ಯಾವ ದಿನಗಳಲ್ಲಿ ಚಂದ್ರನ ಅನುಗ್ರಹದ ಕೊರತೆ ಇದೆ, ಅಲ್ಲಿ ಏನು ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಗಮನಿಸ್ಕೊಳ್ಳೋಣ. ಈಗ ಫೆಬ್ರವರಿ 1ನೇ ತಾರೀಕು ನಿಮಗೆ ಚಂದ್ರನ ಅನುಗ್ರಹ ಇರೋದಿಲ್ಲ. ಅಲ್ಲಿ ನಷ್ಟದಲ್ಲಿ ಇರುವಂಥದ್ದರೆ ಕುಂಭರಾಶಿಯಲ್ಲಿ ಇರುವಂಥ ಚಂದ್ರನಾಗಿ ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು 1ನೇ ತಾರೀಕಲ್ಲಿ ಅಷ್ಟೇನು ಉತ್ತಮ ಇಲ್ಲ. ಚಂದ್ರನ ಬಲ ಕೊರತೆ ಇರೋ ಕಾರಣ ಹಣಕಾಸಿನ ಆಕಸ್ಮಿಕ ತೊಂದರೆಗಳಾಗುವಂಥದ್ದು, ಬರಬೇಕಾದ ಹಣ ಬಾರದಿರುವಂಥದ್ದು, ಅಥವಾ ಯಾವುದೇ ಕೆಲಸ ಕಾರ್ಯ ಮಾಡಿದಲ್ಲಿ ನಷ್ಟ ಕಷ್ಟಗಳಾಗ್ಬೋದು. ಹಾಗಾಗಿ ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿ ವಿವಾದಗಳೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಒಂದರೊಂದು. ಆ ಬಳಿಕ 2-3 ಪರವಾಗಿಲ್ಲ, 2-3ರಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಬರುವಂಥದ್ದು. ಅಲ್ಲಿ ನಿಮ್ಮ ಜನ್ಮರಾಶಿಗೆ ಚಂದ್ರನು ಬರ್ತಿದ್ದಾನೆ. ಮೀನರಾಶಿಯಲ್ಲಿ ಬಂದಂಥ ಚಂದ್ರನು ಲಾಭವನ್ನು, ಸುಖವನ್ನು, ಜಯವನ್ನು ಕೊಡ್ತಿದ್ದಾನೆ. ಇಷ್ಟಾರ್ಥಗಳು ಸಿದ್ಧಿ ಆಗಲಿವೆ, ವ್ಯಾಪಾರ ವೃದ್ಧಿ ಆಗಲಿವೆ, ಮನಸ್ಸಿಗೆ ಅಂದುಕೊಂಡಂಥ ಘಟನೆಗಳು ವೇಗವಾಗಿ ಆಗುವಂಥದ್ದು, ದೂರ ಪ್ರಯಾಣ ಪಡುವಂಥ ಅವಕಾಶ, ಕೆಲವರಿಗೆ
ಇಷ್ಟವಾದ ವಸ್ತುಗಳನ್ನು ಕೊಳ್ಳುವಂಥ ಅವಕಾಶ. ಹಾಗಾಗಿ ಆಗಲೇ ಹೇಳಿದ್ದೇನೆ, ಫೆಬ್ರವರಿಯ 12ರ ಒಳಗಿನ ಬೇರೆ ಬೇರೆ ದಿನಾಂಕಗಳನ್ನ ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳಿ. ಅದರಲ್ಲೂ ಈ ದಿನ ಸಹ ಬಂದಿದೆ ನಿಮಗೆ. ಆಗಲೇ ನಿಮಗೆ ರವಿ ಮತ್ತು ಬುಧರ ಅನುಗ್ರಹ ಇರುವಂಥ ದಿನ, ಜೊತೆಗೆ 3ನೇದಾಗಿ ಅಲ್ಲಿ ಚಂದ್ರನು ಸಹ ಈಗ ನಿಮಗೆ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದಾನೆ. ಹಾಗೆ 2, 3 ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 4, 5 ಅಷ್ಟು ಉತ್ತಮವಾಗಿ ಬರ್ತಾಯಿಲ್ಲ. 4, 5ರಲ್ಲಿ ಚಂದ್ರನ ಬಲದ ಕೊರತೆ ಇರುತ್ತೆ. ಅಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆರ್ಥಿಕವಾಗಿ ನಷ್ಟ ಕಷ್ಟಗಳಾಗುವಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರು ಬರ್ಬೋದು. ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಎದುರಾಗ್ಬೋದು. ಹಾಗೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ 4, 5ರಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು 6, 7 ನಿಮ್ಮ ಪಾಲಿಗೆ ಉತ್ತಮ ದಿನ. ಫೆಬ್ರವರಿ 6, 7ರಲ್ಲಿ ಮತ್ತೊಮ್ಮೆ ನಿಮಗೆ ಚಂದ್ರನ ಅನುಗ್ರಹ ಬಂದಿದೆ. ಅಲ್ಲಿ ವಿಶೇಷವಾದ ಕೆಲಸ ಕಾರ್ಯಗಳು ಸಾಧನೆ ಮಾಡ್ಬೋದು. ಯಾವುದೇ ರೀತಿಯ ಭೇಟಿಯಾಗುವಂಥದ್ದು, ಜಾಬ್ಗಾಗಿ ಪ್ರಯತ್ನ ಪಡೋದಾಗಲಿ, ಉದ್ಯೋಗಕ್ಕೆ ಪ್ರಯತ್ನ ಪಡೋದಾಗಲಿ, ವ್ಯಾಪಾರವನ್ನು ಅಭಿವೃದ್ಧಿ ಮಾಡೋದಾಗಲಿ ಅಥವಾ ಇನ್ನಿತರ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಈ ದಿನಗಳಲ್ಲಿ ಮಾಡಿಕೊಳ್ಳಿಕ್ಕೆ ಬಹಳಷ್ಟು ಉತ್ತಮ ಫಲ ಬರುತ್ತೆ. 8, 9, 10, 11, 12 ನಿರಂತರವಾಗಿ 5 ದಿನಗಳು ಚಂದ್ರನ ಬಲದ ಕೊರತೆ ಇರುತ್ತೆ. ಆದರೆ ಗಮನಿಸಿಕೊಳ್ಳಿ, ಈ ದಿನಗಳಲ್ಲಿ ನಿಮಗೆ ರವಿ ಮತ್ತು ಬುಧರ ಅನುಗ್ರಹ ಇದ್ದೇ ಇರುತ್ತೆ. ಅದೇನು ನಷ್ಟ ಆಗೋದಿಲ್ಲ. ಹಾಗಾಗಿ ಅದರ ಒಂದು ಒಳ್ಳೆಯ ಪರಿಣಾಮ ನಿಮಗೆ ಸಿಗುತ್ತೆ, ಬುಧ ಮತ್ತು ರವಿಯದು. ಆದರೆ ಚಂದ್ರನ ಬಲದ ಕೊರತೆ ಇದ್ದಾಗ ಕೆಲವೊಂದು ವಿಚಾರಗಳು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ವಿಶೇಷವಾಗಿ ಜಗಳಗಳು, ಕಲಹಗಳು ಆಗುತ್ತೆ ಈ ದಿನಗಳಲ್ಲಿ. 8, 9, 10, 11, 12 ಈ 5 ದಿನಗಳಲ್ಲಿ ಮಾತಿನ ಕಲಹ, ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ, ಬಂಧುಗಳ ಜೊತೆಗೆ ಮಾತಿನ ಕಲಹ, ವಾಗ್ವಾದ ಆಗುತ್ತೆ. ಭಿನ್ನಾಭಿಪ್ರಾಯಗಳು ಬರುತ್ತವೆ. ಆಸ್ತಿ ವಿಚಾರ, ಹಣದ ವಿಚಾರ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಅದೇ ರೀತಿ ಅವಮಾನಕರ ಘಟನೆಗಳು ಆಗುತ್ತೆ. ನಿಮಗೆ ಎಲ್ಲಾದರೂ ಸಾರ್ವಜನಿಕ ಸ್ಥಳದಲ್ಲೋ, ವೃತ್ತಿ ಜಾಗದಲ್ಲೋ, ಉದ್ಯೋಗ ಜಾಗದಲ್ಲೋ ಅವಮಾನಕರ ಘಟನೆ ಆಗುವಂಥದ್ದು. ಇತರರು ನಿಮ್ಮ ವಿರುದ್ಧವಾದ ಸಂಚನ್ನು ಮಾಡೋದಾಗಲಿ, ದೂರನ್ನು ಕೊಡೋದಾಗಲಿ ಆಗುತ್ತೆ. ಅಥವಾ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಏನಾದರೂ ಕಂಪ್ಲೇಂಟನ್ನು ಮಾಡೋದು ಇತ್ಯಾದಿಗಳು ಆಗುತ್ತೆ. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಅಸಹನೆ, ದುಃಖ ಮತ್ತು ಯಾವುದೇ ರೀತಿಯ ಇರುಸು ಆಗುವಂಥ ಘಟನೆಗಳು, ಅವಮಾನಕರದ ಘಟನೆಗಳು 8ರಿಂದ 12ರವರೆಗೆ ಜರಬಹುದಾಗಿದೆ. ಹಾಗೆ ಮಾತು, ನಡವಳಿಕೆ ಬಗ್ಗೆ ತುಂಬ ಎಚ್ಚರ ಈ 5 ದಿನಗಳಲ್ಲಿ. ಬಳಿಕ 13, 14 ನಿಮಗೆ ಉತ್ತಮ ದಿನ. ಅಲ್ಲಿ ಬರತಕ್ಕಂಥ ಚಂದ್ರನ ವಿಶೇಷವಾದ ತರಂಗಗಳು ನಿಮಗೆ ಸಹಾಯಕವಾಗಿವೆ. ಯಾವುದೇ ರೀತಿಯ ಪ್ರಮುಖ ಕೆಲಸ ಕಾರ್ಯಗಳಿದ್ದರೆ 13, 14ರಂದು ಮಾಡ್ಕೊಳ್ಬೋದು. ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಿಸಿರ್ಬೋದು. ವ್ಯಾಪಾರದಲ್ಲಿ ಏನೋ ಲಾಭ ಬರುತ್ತೆ, ಹಣಕಾಸಿನ ಚೆನ್ನಾಗಿರುತ್ತೆ. ಇನ್ನು 15, 16, 17 ಸಿನಿಮಾ ಪಾಲಿಗೆ ಚಂದ್ರನ ಅನುಗ್ರಹವಂಥ ಶುಭ ದಿನ ಆಗಿರುತ್ತೆ. ಇಲ್ಲಿ ಇಷ್ಟಾರ್ಥಗಳು ಸಿದ್ಧಿ, ಲಾಭ ವೃದ್ಧಿ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಹಣಕಾಸು ನಿಮಗೆ ಕೈಗೆ ಬರೋದಾಗಲಿ, ಜೊತೆಗೆ ಯಾವುದೇ ಬಂಧುಗಳಿಂದ, ಮಿತ್ರರಿಂದ ನಿಮಗೆ ಏನಾದರೂ ಶುಭ ಸೂಚನೆಗಳು ಬರೋದು, ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಬರುವಂಥದ್ದು ಮುಂತಾದ ಅನೇಕ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಮನೆಯಲ್ಲಿ ಸಹ ಶುಭ ವಾತಾವರಣ ಇರುತ್ತೆ ಈ 3 ದಿನಗಳಲ್ಲಿ. ಬಳಿಕ 18ರಿಂದ 22, 18, 19, 20, 21, 22 ನಿರಂತರವಾಗಿ 5 ದಿನಗಳು ನಿಮಗೆ ವಿರುದ್ಧವಾದ ಪರಿಣಾಮಗಳು ಚಂದ್ರನಿಂದ ಆಗಬಹುದಾಗಿದೆ. ಅಲ್ಲಿ ಈ ಒಂದು ನಿಮ್ಮ ರಾಶಿಗೆ ಇರತಕ್ಕಂಥ ತುಲಾ ಮತ್ತು ವೃಶ್ಚಿಕ ರಾಶಿಯಲ್ಲಿರುವಂಥ ಚಂದ್ರನಿಂದಾಗಿ ಕೆಲವೊಬ್ಬರಿಗೆ ಆರ್ಥಿಕವಾಗಿ ತೊಂದರೆಗಳಾಗುವಂಥದ್ದು, ಹಣಕಾಸಿನ ನಷ್ಟಗಳಾಗುವಂಥದ್ದು, ಇನ್ನಿತರರಿಂದ ಮೋಸಕ್ಕೆ ಒಳಗಾಗುವಂಥದ್ದು, ಮನೆಯಲ್ಲಿ ಸಹ ಮಾತಿನ ಚಕಮಕಿ, ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ ಮಾತಿನ ಚಕಮಕಿಗಳು ಬರುವಂಥದ್ದು, ಅಥವಾ ನಿಮ್ಮ ಮೇಲೆ ಯಾರಾದರೂ ಅಪಪ್ರಚಾರ ಮಾಡಿ ಅದರಿಂದ ನಿಮಗೆ ಇನ್ನಷ್ಟು ಇರಿಸುಪುರುಸು ಆಗುವಂಥದ್ದು, ಮನೆಯಲ್ಲಿ ಅನುಮಾನಾಸ್ಪದ ಘಟನೆಗಳು, ನೀವು ಇತರರ ಮೇಲೆ ಸಂಶಯ ಪಡೆದಾಗಲೂ, ಇತರರು ನಿಮ್ಮ ಮೇಲೆ ಸಂಶಯ, ಅನುಮಾನ ಪಡುವಂಥ ಘಟನೆಗಳಾಗುತ್ತವೆ. ಹಾಗಾಗಿ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಒಂದು ಮೈಯೆಲ್ಲ ಕಣ್ಣಾಗಿರಬೇಕಾದ ದಿನ ಈ 5 ದಿನಗಳು 18ರಿಂದ 22ರಲ್ಲಿ. ಜೊತೆಗೆ ಯಾವುದೇ ರೀತಿಯ ವಿವಾದಗಳಿಗೆ ಸಿಲುಕದಂತೆ, ಯಾವುದೇ ಕಲಹ ಮಾಡದಂತೆ, ವಾಗ್ವಾದ ಮಾಡದಂತೆ ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಈ ಭೂಮಿಗೆ ಸಂಬಂಧಪಟ್ಟು ಅಥವಾ ಸ್ತ್ರೀಯರಿಗೆ ಸಂಬಂಧಪಟ್ಟು ಏನಾದರೂ ನಿಮ್ಮ ಮೇಲೆ ಗಂಭೀರವಾದ ಆರೋಪಗಳು ಬರ್ಬೋದಾಗಿದೆ. ಇನ್ನು ಸರ್ಕಾರದ ಕೆಲಸದಲ್ಲಿ ಇರುವಂಥವರಿಗೆ, ಸರ್ಕಾರ ಹುದ್ದೆ ಅಧಿಕಾರದಲ್ಲಿ ಉದ್ಯೋಗದಲ್ಲಿರೋರಿಗೆ ಅವರ ಮೇಲೆ ಸಹ ಯಾವುದೇ ರೀತಿಯ ಆರೋಪ, ವಂಚನೆಗಳು, ಒಂದು ಆರೋಪಗಳು ಬಂದು ನಿಮ್ಮ ಮೇಲೆ ಕ್ರಮಗಳು ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಣಕಾಸಿನ ಖರ್ಚು ಪ್ರಬಲವಾಗಿರುತ್ತೆ, ಅನಿರೀಕ್ಷಿತವಾಗಿ ಖರ್ಚುಗಳು ಬರ್ತವೆ. ಹಾಗಾಗಿ ಈ 5 ದಿನಗಳಲ್ಲಿ 18ರಿಂದ 22ರವರೆಗೆ ಸ್ವಲ್ಪ ನೀವು ತನು, ಮನ, ಧನ ಮತ್ತು ನಡವಳಿಕೆ ಬಗ್ಗೆ, ಮಾತಿನ ಬಗ್ಗೆ ಎಚ್ಚರಬೇಕಾಗುತ್ತೆ. ಆ ಬಳಿಕ ಬರುವಂಥ 4 ದಿನಗಳು ಸ್ವಲ್ಪ ಉತ್ತಮವಾಗಿ ಫಲ ಕೊಡ್ತಾ ಇವೆ. ಕರ್ಮ ಮತ್ತು ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರ 23ರಿಂದ 26ರವರೆಗೆ, 23, 24, 25, 26 ಅಲ್ಲಿ ನಿಮಗೆ ಕರ್ಮ ಮತ್ತು ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರನು ಅನೇಕ ರೀತಿಯ ಲಾಭವನ್ನು, ಸುಖವನ್ನು ಜನರು ಕೊಡಲಿದ್ದಾನೆ. ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಈ 4 ದಿನಗಳಲ್ಲಿ ಅದನ್ನು ಮಾಡಲಿಕ್ಕೆ ಮತ್ತೊಮ್ಮೆ ಅವಕಾಶಗಳು ಬಂದಿವೆ. ಹಾಗೆ ಈ ಅವಕಾಶವನ್ನು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳುವಂಥದ್ದು. ಈ 4 ದಿನಗಳಲ್ಲಿ ಆರೋಗ್ಯ ಸುಧಾರಣೆ ಇದೆ, ಹಣಕಾಸಿನ ಉತ್ತಮ, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಇದೆ, ಶುಭ ವಾರ್ತೆಗಳನ್ನು ಕೇಳ್ತೀರಾ, ಉತ್ತಮವಾದ ವ್ಯಕ್ತಿಗಳನ್ನು ಭೇಟಿ ಮಾಡ್ತೀರಾ, ಅಥವಾ ಯಾವುದೇ ಕೆಲಸ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯ ಮಾಡಿದರೆ ಅದೀಗ ಕ್ಷಿಪ್ರವಾಗಿ ಆಗುತ್ತೆ. ಹಾಗೆ ಈ 4 ದಿನಗಳು ನಿಮಗೆ ಅನೇಕ ರೀತಿಯ ತನು, ಮನ, ಧನದ ವಿಚಾರಕ್ಕೆ ಉತ್ತಮ ಫಲವನ್ನು ಸೂಚನೆ ಮಾಡ್ತಾ ಇದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಕೊನೆಯ 2 ದಿನಗಳು ಅಷ್ಟು ಉತ್ತಮ ಇಲ್ಲ. ಫೆಬ್ರವರಿ 27, 28 ಮತ್ತೊಮ್ಮೆ ನಿಮಗೆ ಕಷ್ಟ ನಷ್ಟಗಳ ಸಾಧ್ಯತೆ, ಭಯತ್ವಗಳು ಬರುವಂಥದ್ದು, ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ವಾಗ್ವಾದ ಕಲಹಗಳು ಆಗುವಂಥದ್ದು, ಜೊತೆಗೆ ಮನೆಯಲ್ಲಿ ಏನಾದರೂ ಒಂದು ಅಪ್ರಿಯ ಘಟನೆಗಳು, ಅನಾಚಾರದ ಘಟನೆಗಳು ಆಗುವಂಥದ್ದು, ಅಥವಾ ಇತರರ ಜೊತೆಗೆ ಬಾಂಧವ್ಯದಲ್ಲಿ ಸ್ವಲ್ಪ ಕುಸಿತ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ವೃತ್ತಿ ಜಾಗದಲ್ಲೂ ಸಮಸ್ಯೆಗಳು ಬರ್ಬೋದಾಗಿದೆ. ಆರೋಗ್ಯವು ಸಹ ಅಷ್ಟು ಉತ್ತಮ ಇರೋದಿಲ್ಲ. ಹಾಗಾಗಿ ತನ್ನ ಮನ ಧನದ ಒಂದು ಸಂಯಮ, ಎಚ್ಚರಿಕೆಯನ್ನು ಕಾಪಾಡಿಕೊಳ್ಬೇಕು. 27, 28ಕ್ಕೆ ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ
ಅಕ್ಷಿಪ್ರವಾಗಿ ಚಂದ್ರನಿಂದ ಆಗುವಂಥ ಬದಲಾವಣೆಯ ದಿನಗಳಲ್ಲಿ ಯಾವ ದಿನಗಳು ಸ್ವಲ್ಪ ಉತ್ತಮವೇ, ಯಾವ ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದಾಗಿದೆ. ಈ ತಿಂಗಳಲ್ಲಿ ಮೀನರಾಶಿಯವರು ನಿರಂತರವಾಗಿ ಬಳಸುವಂಥ ಏಕೈಕ ಬಣ್ಣ ಅಂದರೆ ಶುಕ್ರನಿಗೆ ಸಂಬಂಧಿತವಾದ ವೈಟ್ ಅಥವಾ ಬಿಳಿ ಬಣ್ಣ. ಆಗಲೇ ಹೇಳಿದ್ದೀನಿ, ಶುಕ್ರ ನಿಮಗೆ ಹಣವನ್ನು ಕೊಡ್ತಾನೆ, ಕೊಟ್ಟು ನೋಡ್ತಾನೆ. ಆದರೆ ಕೊಟ್ಟ ಹಣವನ್ನು ಸದುಪಯೋಗ ಮಾಡಿಕೊಳ್ಳೋದು ನಿಮ್ಮ ಕೈಲಿದೆ. ಹಾಗಾಗಿ ಈ ಸಾಡೆಸಾತಿಯ ಪರಿಣಾಮ ಬಂದಾಗ ನಮಗೆ ಕೆಲವೊಮ್ಮೆ ದುರಭ್ಯಾಸಗಳು, ದುಶ್ಚಟಗಳು, ದುಷ್ಟ ಜನರ ಸಂಘ ಇವೆಲ್ಲ ಹತ್ತಿರ ಬರುತ್ತೆ. ಹಾಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಶುಕ್ರನ ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಅದೇ ರೀತಿ ನಿಮಗೆ ಸೂರ್ಯನ ಅನುಗ್ರಹ ಆಗಲೇ ಹೇಳಿದಂತೆ ಫೆಬ್ರವರಿ 12ರವರೆಗೆ ಇರುತ್ತೆ. 12ರವರೆಗೆ ನೀವು ಸೂರ್ಯನಿಗೆ ಸಂಬಂಧಿತವಾದ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆ 1 ಫೆಬ್ರವರಿ 12ರವರೆಗೆ ಬಳಸ್ಕೊಳ್ಳುವಂಥದ್ದು. ಇನ್ನು ಬುಧನ ಅನುಗ್ರಹ ನಿಮಗೆ ಫೆಬ್ರವರಿ 10ರವರೆಗೆ ಇರುತ್ತೆ. ಫೆಬ್ರವರಿ 10ರವರೆಗೆ ಬುಧನ ಅನುಗ್ರಹ ಇರೋದ್ರಿಂದ ಬುಧನಿಗೆ ಸಂಬಂಧಿಸಿದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ನಂಬರ್ 5 ಅಲ್ಲಿ 10ನೇ ತಾರೀಕುವರೆಗೂ ಬಳಸ್ಕೊಳ್ಳುವಂಥದ್ದಾಗಿದೆ. ಆಗಲೇ ಚಂದ್ರನ ಅನುಗ್ರಹದಿಂದ ಬೇರೆ ಬೇರೆ ಡೇಟ್ಗಳನ್ನು ಆಗಲೇ ಹೇಳಿದರೆ ಸುಮಾರು 13 ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ಸಿಕ್ಕಿವೆ. ಆ ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಚಂದ್ರ ಅನುಗ್ರಹದಿಂದ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಇನ್ನು ನಿಮಗೆ ವಿರುದ್ಧ ಗ್ರಹಗಳು ಅಂತ ಹೇಳಿದ್ದೀನಿ. ಆಗಲೇ ನಿಮಗೆ 6 ಅಥವಾ 7 ಗ್ರಹಗಳು ವಿರುದ್ಧವಾಗಿರ್ತವೆ. ಅಲ್ಲಿ ನಿಮಗೆ ಒಂದು ಹಂತದಲ್ಲಿ ಕುಜ, ಆಮೇಲೆ ಗುರು, ಶನಿ, ರಾಹು, ಕೇತುಗಳಾಗಲಿ ಒಂದು ಹಂತದಲ್ಲಿ ಅಲ್ಲಿ 12ನೇ ತಾರೀಕಿನ ಬಳಿಕ ಅಲ್ಲಿ 13ರಿಂದ ನಿಮಗೆ ಸೂರ್ಯನು ವಿರುದ್ಧವಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಅದೇ ರೀತಿ ಬುಧನೂ ಸಹ ನಿಮಗೆ 11ನೇ ತಾರೀಕು ಬಳಿಕ ಬುಧನೂ ಸಹ ವಿರುದ್ಧವಾಗಿರೋ ಸ್ಥಿತಿ ಬರುತ್ತೆ. ಇವೆಲ್ಲ ದೋಷ ನಿವಾರಣೆ ಮಾಡಲಿಕ್ಕೆ ಹೇಗೆ ಅಂತ ಹೇಳಿದ್ರೆ ಸರಳವಾದ ಭಕ್ತಿ ಮಾರ್ಗ ಇದೆ. ಗಣೇಶನ ಭಕ್ತಿ ಮಾಡೋದ್ರಿಂದ ದೋಷಗಳು ನಿವಾರಣೆ ಆಗುತ್ತೆ. ಅಥವಾ ಈಶ್ವರ ಶಿವನ ಭಕ್ತಿ ಮಾಡ್ಬೋದು, ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡ್ಬೋದು. ಯಾರಿಗೆ ದೇವಿ ಅಥವಾ ಅಮ್ಮನವರ ಭಕ್ತಿ ಇರುತ್ತೆ ಅಂಥವರು ತಮ್ಮ ಕುಲ ದೇವಿಯಾಗಲಿ ಅಥವಾ ಇಷ್ಟವಾದ ದೇವಿಯ ಸ್ವರೂಪವನ್ನು ಭಕ್ತಿ ಮಾಡೋದ್ರಲ್ಲಿ ಸುಬ್ರಹ್ಮಣ್ಯ ದೇವರು, ನರಸಿಂಹಸ್ವಾಮಿ, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡ್ಬೋದು. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಸ್ತೋತ್ರ, ಶನಿ ಮಹಾತ್ಮರ ಒಂದು ಸ್ತೋತ್ರಗಳನ್ನು, ಶನಿ ಮಹಾತ್ಮರ ಅಷ್ಟೋತ್ತರಗಳನ್ನು ಹೇಳ್ಬೋದು. ಶನಿವಾರದಂದು ದಾನ ಧರ್ಮ, ಶನಿವಾರದಂದು ಅರಳಿ ಬರ ಪ್ರದಕ್ಷಿಣೆ, ಶನಿವಾರದಂದು ನವಗ್ರಹ ಅಥವಾ ಈ ಶನಿ ಮಹಾತ್ಮರ ದೇವರಲ್ಲಿ ಎಳ್ಳು ಬತ್ತಿನ ಹಚ್ಚುವಂಥದ್ದು. ಈ ರೀತಿ ಅನೇಕ ರೀತಿಯ ಸರಳವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗದ ದೇವಾಲಯಗಳ ಸಂದರ್ಶನವನ್ನು ಮಾಡಿಕೊಳ್ತಾ ಬನ್ನಿ. ತಮಗೆ ನವಗ್ರಹಗಳ ಕೃಪೆಯಿಂದ ಜೊತೆಗೆ ನಿಮ್ಮ ಇಷ್ಟ ದೇವತೆ ಕೊರತೆ ಗ್ರಾಮ ದೇವತೆಗಳ ಅನುಗ್ರಹದಿಂದ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಎಲ್ಲ ಮೀನರಾಶಿಯವರಿಗೆ ಈ ಫೆಬ್ರವರಿ ತಿಂಗಳ ಒಂದು ಶುಭಾಶಯನ್ನು ಕೋರುತ್ತಾ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.